ಕನ್ನಡ ಸಂಸ್ಕೃತಿನ, ಕನ್ನಡ ನೆಲ ಜಲನ ಗೌರವಿಸುವಂತ 3 ಜನ ಹುಡುಗಿರು. ಕಂಡ 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 ಕಂಡನಾ ಕಪ್ಪನ್ನೇ ಗೆದ್ಕೊಂಡ್ ಬಂದೆ ನಾನು ಸಿಸಿಎಲ್ಲಲ್ಲಿ ನಿನ್ನೋಡಿ ಗೊತ್ತಿರ್ಲಿಲ್ಲ ಅವ್ರು ಏನ್ ಕೇಳ್ತಿದ್ದಾರೆ ಅಂತ. ಸ್ಕೂಲ್ ಲೈಫ್ ಏನಿದೆ ಅಲ್ಲಿಂದ ನಾವು ಕನ್ನಡ ಕಲ್ತಿದ್ದು. ನಾವು ಸೊ ನಾನು ನಿಮ್ ತರನೇ ನೇಪಾಳ ಹೀಗಿರುತ್ತೆ ತಿಂತೀವಿ, ಬಟ್ ನಮ್ಗೇನ್ ಅನ್ಸುತ್ತಾನೆ ಇಲ್ಲಿಂದ ಲೋಕಲ್ ಫುಡ್ ಇಷ್ಟ. ಹೌ ಟು ಸೇ ಲಾಯಲ್ ಇನ್ ಕನ್ನಡ. ಈ ಸಲ ಕಪ್ ನಮ್ದೆ. ಜೈ ಆರ್ಸಿಬಿ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಕರ್ನಾಟಕದಲ್ಲಿ ಆಗಾಗ ನಮಗೆ ಈ ಭಾಷೆ ವಿಚಾರವಾಗಿ ಸಾಕಷ್ಟು ಗೊಂದಲಗಳು ಏರ್ಪಡ್ತಾ ಇರುತ್ತೆ. ಬೇರೆ ಸ್ಟೇಟಿಂದ ಬಂದವರು ಇಲ್ಲಿ ಕನ್ನಡ ಮಾತಾಡ್ತಾ ಇಲ್ಲ ಅನ್ನೋ ಕಂಪ್ಲೇಂಟ್ಸ್ ಬರ್ತಾ ಇರುತ್ತೆ. ಇಲ್ಲಿರುವ ಸಾಕಷ್ಟು ಕನ್ನಡಿಗರು ಕೂಡ ಕನ್ನಡ ಮಾತಾಡಲ್ಲ ಅನ್ನೋ ಕಂಪ್ಲೇಂಟ್ಸ್ ಬರ್ತಾ ಇರುತ್ತೆ. ಅದರಲ್ಲೂ ಇತ್ತೀಚೆಗೆ ಪೇರೆಂಟ್ಸು ತಮ್ಮ ಮಕ್ಕಳನ್ನ ಸ್ಕೂಲ್ಗಳಿಗೆ ಸೇರಿಸಬೇಕಾದಾಗ ಮಕ್ಕಳು ಇಂಗ್ಲೀಷ್ನಲ್ಲಿ ಮಾತಾಡಿದ್ರೆ ಅವರಿಗೆ ಏನೋ ಒಂಥರ ದೊಡ್ಡ ಗ್ರೇಡ್ ಸಿಕ್ಕಂಗೆ. ಹಾಗಾಗಿ ಕನ್ನಡ ಆಲ್ಮೋಸ್ಟ್ ಇಂಡಿಯಾದಲ್ಲಿರುವ ಎಲ್ಲ ಸ್ಟೇಟ್ಗಳಲ್ಲೂ ಕನ್ನಡ ಭಾಷೆ ಮೋಸ್ಟ್ಲಿ ಕಡೆಗಣಿಸಲ್ಪಡುವಷ್ಟು ಬೇರೆ ಯಾವ ಭಾಷೆನೂ ಕೂಡ ಕಡೆಗಣಿಸಲ್ಪಟ್ಟಿಲ್ಲ ಅಂತ ಅನ್ಕೋತೀನಿ. ಆದರೆ ಇವತ್ತು ನಾನು ಮಾಡ್ತಾ ಇರುವ ಇಂಟರ್ವ್ಯೂ ಇದೆಯಲ್ಲ, ಈ ಕನ್ನಡ ಭಾಷೆನ ನಿಜವಾಗ್ಲೂ ಪ್ರೀತಿಸುವಂತಹ 3 ಜನ ಹುಡುಗಿರು, ಕನ್ನಡ ಭಾಷೆನ, ಕನ್ನಡ ಸಂಸ್ಕೃತಿನ, ಕನ್ನಡ ನೆಲ ಜಲನ ಗೌರವಿಸುವಂಥ 3 ಜನ ಹುಡುಗಿರು. ಆದರೆ ಇವರು ಕರ್ನಾಟಕದವರಲ್ಲ. ಇವರು ಮೂಲತಃ ಒಂದು ನೇಪಾಳದವರು. ಇವರಿಗೆ ಕನ್ನಡ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಆದರೆ ಇವ್ರು ಮಾತಾಡೋ ಕನ್ನಡನ ನೀವೇನಾದ್ರು ಕೇಳಿಸ್ಕೊಂಡ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ. ಮೋಸ್ಟ್ಲಿ ಸಾಕಷ್ಟು ಜನ ಇವ್ರನ್ನ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡ್ತಾ ಇರ್ಬೋದು. ಕೆಲವೊಬ್ಬರಿಗೆ ಗೊತ್ತಿರ್ತಾರೆ ಯಾರು ಅಂತ. ಇನ್ನು ಕೆಲವರಿಗೆ ಗೊತ್ತಿಲ್ಲದಿರೋರಿಗೆ ನಾನು ಇವರನ್ನ ಪರಿಚಯ ಮಾಡೋ ಕೆಲಸನ ಇವತ್ತು ಮಾಡ್ಕೊಡ್ತೀನಿ. ಗೀತಾ, ಪಾರ್ವತಿ, ದೀಪ, ಈ 3 ಜನರ ಹೆಸರು. ಈ 3 ಜನರ ಹೆಸರು ಕೂಡ ಅಷ್ಟೇ ಅದ್ಭುತವಾಗಿದೆ. ನಮ್ಮ ಕನ್ನಡಕ್ಕೆ ಹೇಳಿ ಮಾಡಿಸಿದ ಹಾಗಿದೆ. ನಿಮ್ಮ 3 ಜನಕ್ಕೂ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಿ? ಚೆನ್ನಾಗಿದೆ. ನೀವು 3 ಜನ ನಿಮ್ಮ ಪರಿಚಯ ಮಾಡ್ಕೊಳ್ಬೋದಾ? ಸೊ ಹಾಯ್, ನನ್ನ ಹೆಸರು ಬಂದು ದೀಪ. ಸೊ ಇನ್ಸ್ಟಾಗ್ರಾಮ್ ID ಬಂದ್ಬಿಟ್ಟು ಲಿಲ್ಲಿ. ಓಕೆ. ಸೊ ನಾವು ಕರೆಂಟ್ಲಿ ಪರ್ಸ್ಯೂ ಮಾಡ್ತಿರೋದು MBA ಫ್ರಮ್ ಜೈನ್ ಯೂನಿವರ್ಸಿಟಿ. ಸೊ ಜೊತೆಗೆ ವರ್ಕ್ ಕೂಡ ಮಾಡ್ತಾ ಇದ್ದೀವಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಎಲ್ಜಾ. ನನ್ನ ಬಂದು ಹೆಸರು ಪಾರ್ವತಿ. ನಂದು ಇವಾಗ 2nd PU ಕಂಪ್ಲೀಟ್ ಆಗಿದೆ, ನೆಕ್ಸ್ಟ್ ಡಿಗ್ರಿ. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೀತಾ. ನಂದು ಫೈನಲ್ ಇಯರ್ ಡಿಗ್ರಿ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಸಮ್ ಎಕ್ಸಾಮ್ ಇದೆ ಅಷ್ಟೇ. ನೆಕ್ಸ್ಟ್ ಮಂತ್ ಎಕ್ಸಾಮ್ ಇದೆ, ಫೈನಲ್ ಆಗುತ್ತೆ ಗ್ರ್ಯಾಜುಯೇಷನ್. ನಿಮ್ಮಿಂದನೇ ಬಂದ್ಬಿಡ್ತೀನಿ. ಬೆಂಗಳೂರಿನ ನಂಟು ಹೇಗೆ? ಬೆಂಗಳೂರಿಗೆ ಯಾವಾಗ ಬಂದಿದ್ದು? ಬೆಂಗಳೂರು ಅಂದರೆ ಯಾಕೆ ಅಷ್ಟೊಂದು ಇಷ್ಟಪಡ್ತೀರಿ ನೀವು? ನೀವು ಮೂಲತಃ ಎಲ್ಲಿಯವರು? ನಿಮ್ಮ ತಂದೆ ತಾಯಿ ಎಲ್ಲಿಯವರು? ಸೊ ನಮ್ಮ ಫಾದರ್ ಮದರ್ ಬಂದ್ಬಿಟ್ಟು ನೇಪಾಳದವರು. ಅವ್ರು ಹುಟ್ಟಿದ್ದು ಬೆಳೆದಿದ್ದೆಲ್ಲ ನೇಪಾಳದಲ್ಲಿ. ಸೊ ಲೈಕ್ ವರ್ಕ್ ಪರ್ಪಸ್ಗೆ ಅಂತ ಬಂದಿದ್ದು ನಮ್ಮ ಡ್ಯಾಡಿ ಮಮ್ಮಿ ಇಲ್ಲಿಗೆ. ಸೊ ಇಲ್ಲಿ ಬಂದ್ಬಿಟ್ಟು ನಾವು ಫಸ್ಟ್ ಇದ್ದಿದ್ದು ಕುಂದಾಣದಲ್ಲಿ ಹುಟ್ಟಿದ್ದು. ನಾವು ಹುಟ್ಟಿದ್ದು ಬಂದ್ಬಿಟ್ಟು ಕುಂದಾಣ. ಸೊ ಅದಾದ್ಮೇಲೆ ಇವರೆಲ್ಲ ಹುಟ್ಟಿದ್ದು, ಇವ್ರು ನಮ್ಮ ಸಿಬ್ಲಿಂಗ್ಸು. ಸೊ ನಮ್ದು ಎಜುಕೇಶನ್ ಏನಿದೆ 1 to ಲೈಕ್ ಡಿಗ್ರಿವರೆಗೂ ಏನು ಕಂಪ್ಲೀಟ್ ಆಗಿದೆಯೋ ಅದು ಕಂಪ್ಲೀಟ್ ಆಗಿದ್ದು ಲೈಕ್ ವಿಜಯಪುರ, ದೇವನಹಳ್ಳಿ. ಸೊ ದೇವನಹಳ್ಳಿ ಬಂದ್ಬಿಟ್ಟು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಲ್ಲ, ಅಲ್ಲಿ ವಿಜಯಪುರ ಅನ್ನೋ ಪ್ಲೇಸ್ ಇದೆ. ಸೊ ಅಲ್ಲಿ ನಮ್ದು 1 to ಲೈಕ್ ಡಿಗ್ರಿ ಕಂಪ್ಲೀಟ್ ಆಗಿದ್ದು. ಎಲ್ಲ ಗ್ರ್ಯಾಜುಯೇಷನ್ ಏನಿದೆ ಅದು ಅಲ್ಲೇ ಕಂಪ್ಲೀಟ್ ಆಗಿದ್ದು. ಸೊ ನಮ್ಮ ಫ್ರೆಂಡ್ಸ್ ಬ್ಯಾಕ್ಗ್ರೌಂಡ್ ಏನಿದ್ದಾರೆ ಅವರೆಲ್ಲ ಬಂದ್ಬಿಟ್ಟು ಕನ್ನಡದವರು. ಸೊ ನಾವು ಚಿಕ್ಕವರಿದ್ದಾಗ ನಮಗೆ ಲೈಕ್ ಭಾಷೆನೇ ಅರ್ಥ ಆಗ್ತಿದೆ. ನಮ್ಮ ಹೆಸರು ಕೇಳಿದ್ರು ನಮ್ಗೆ ಹೆಸರು ಹೇಳೋದಕ್ಕೆ ಬರ್ತಾ ಇರಲಿಲ್ಲ, ಯಾಕಂದ್ರೆ ನಮ್ಗೆ ಗೊತ್ತಿರ್ಲಿಲ್ಲ ಅವ್ರು ಏನ್ ಕೇಳ್ತಿದ್ದಾರೆ ಅಂತ. ಸೊ ನಾವು ಇದ್ದಿದ್ದು ಒಂದು ಹಳ್ಳಿಯಲ್ಲಿ ಸ್ಟಾರ್ಟಿಂಗು. ಸೊ ಹಳ್ಳಿಯಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲ್ ಇರುತ್ತಲ್ಲ, ನಮ್ಮೂರ ಕಿರಿಯ ಪ್ರಾಥಮಿಕ ಪಾಠಶಾಲೆ ಅಂತ. ಸೊ ಫಸ್ಟ್ ನಮ್ಮ ಡ್ಯಾಡಿಗೂ ಯೂಶಲಿ ಕನ್ನಡ ಬರ್ತಿರ್ಲಿಲ್ಲ, ನಮ್ಮ ಮಮ್ಮಿಗೂ ಕನ್ನಡ. ನಮ್ಮ ಡ್ಯಾಡಿಗೆ ಕನ್ನಡ ಬರೋದಕ್ಕಿಂತ ಮುಂಚೆ ಅರ್ಥನೇ ಆಗ್ತಿರ್ಲಿಲ್ಲ. ಸೊ ಆ ಲೆವೆಲಲ್ಲಿ ಇದ್ರೆ ಓಕೆ. ಸೊ ಅಲ್ಲಿ ನಮ್ಗೆ ಅಡ್ಮಿಷನ್ ಮಾಡಿಸಿದ್ರು ಲೈಕ್ 3 ಜನ. ಲೈಕ್ ಕಾಮನ್ ಆಗಿ 1 to 5th ಏನಿರುತ್ತೆ ಅದು ನಮ್ಮೂರ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1 to 5th ವರೆಗೂ ಇರುತ್ತೆ. ಸೊ ಯೂಶಲಿ ಸುಮ್ಮನೆ ಹಂಗೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಮಾಡಿಸಿದ್ರು. ಸೊ ಅಲ್ಲೊಂದು ಕೆಲವು ಮಕ್ಕಳಿದ್ರು. ಸೊ ಅಲ್ಲಿ ಅವ್ರಿಗೆ ನಾವು ಹೊಸಬ್ರು, ಬಟ್ ಅವ್ರು ಏನ್ ಕೇಳಿದ್ರು ನಮ್ಗೆ ಆನ್ಸರ್ ಮಾಡಕ್ ಬರ್ತಿರ್ಲಿಲ್ಲ. ನಿಮ್ಮ ಹೆಸರೇನು, ನೀವ್ ಎಲ್ಲಿರೋದು, ಆ ಥರ ಎಲ್ಲ ಕೇಳಿದ್ರೆ ನಮ್ಗೆ ಏನು ಹೇಳಕ್ಕೆ ಬರ್ತಾ ಇರ್ಲಿಲ್ಲ. ಇಂಗ್ಲಿಷ್ ಬರ್ತಿರ್ಲಿಲ್ಲ, ಜಸ್ಟ್ ನೇಪಾಳಿ ಒಂದು ಬರ್ತಿತ್ತು ಅಷ್ಟೇ. ಸೊ ನೇಪಾಳಿ ಬಿಟ್ಟು ಬೇರೆ ಯಾವ ಲ್ಯಾಂಗ್ವೇಜ್ ಬರ್ತಾ ಇರ್ಲಿಲ್ಲ. ಬಟ್ ಅಲ್ಲಿರೋ ಮಕ್ಳಿಗೆ ನೇಪಾಳಿ ಬರ್ತಿರ್ಲಿಲ್ಲ. ಅಲ್ಲಿರೋ ಮಕ್ಳಿಗೆ ಆ ಕಾಲದಲ್ಲಿ ಹೇಳ್ಬೇಕು ಅಂದ್ರೆ ಲೈಕ್ ಹಿಂದಿನೂ ಬರೋದಿಲ್ಲ. ಸೊ ಹಿಂದಿ ಸ್ವಲ್ಪ ಸಿಮಿಲರ್ ಇರುತ್ತೆ ನೇಪಾಳಿಗೆ. ಅಕಸ್ಮಾತ್ ನಿಮ್ಮ ಹೆಸರೇನು ಅಂತ ಕೇಳಿದ್ರೆ ನಮ್ಗೆ ಅರ್ಥ ಆಗ್ಬಿಡುತ್ತೆ, ನಮ್ಮ ಹೆಸರೇ ಕೇಳ್ತಿದ್ದಾರೆ ಇವರು. ಬಟ್ ನಮ್ಗೆ ಏನು ಅರ್ಥ ಆಗ್ತಿರ್ಲಿಲ್ಲ. ಅವ್ರ ಹೆಸರು ಕೇಳಿದ್ರು ನಾವು ಸುಮ್ಮನೆ ಇರ್ತಾ ಇದ್ರೆ ಅವ್ರೇನು ಗೊತ್ತಿದ್ರು, ಓ ಇವ್ರಿಗೇನು ಬರೋದಿಲ್ಲ ಅಂತ ಕೊನೆಗೆ ಮಾತಾಡ್ಸೋದೇ ಬಿಟ್ಬಿಡ್ತಿದ್ರು.
ಬರ್ತಾ ಬರ್ತಾ ನಮ್ಗೆ ನಿಧಾನಕ್ಕೆ ಒಂದೊಂದೇ ವರ್ಡ್ ಅರ್ಥ ಆಯ್ತು. ಸೊ ಊಟ ಮಾಡೋದಕ್ಕೆ ಲೈಕ್ ಹೀಗೆ ಕೇಳ್ತಾರೆ, ನಿಮ್ ಹೆಸರೇನು ಅಂತ ಹೀಗೆ ಕೇಳ್ತಾರೆ. ಸೊ ಬರ್ತಾ ಹಂಗೆ ಕನ್ನಡ ಸ್ಟಾರ್ಟ್ ಆಯ್ತು ಮಾತಾಡೋದು. ಸೊ ಅಲ್ಲಿಂದ ಕನ್ನಡ ಕಲ್ತಿದ್ದು. ಅಂದ್ರೆ ಈ 3 ಜನರು ಫಸ್ಟ್ ಕನ್ನಡ ಕಲ್ತಿದ್ದೀವಿ. ಇಲ್ಲ ಸೊ ಇವರು ಬಂದ್ಬಿಟ್ಟು ಲಾಸ್ಟ್, ಓಕೆ ನಾನಾದ್ಮೇಲೆ ಇವರು. ಓಕೆ. ಸೊ ಇವರು ಹೋಗಿ ಆ ಸ್ಕೂಲ್ಗೆ ಹೋಗಿಲ್ಲ ಬಿಡಿ, ನಾವು ಇವ್ರು ಹೋಗಿದ್ವಿ. ಫಸ್ಟ್ ಕನ್ನಡ ಕಲ್ತಿದ್ದೀವಿ ಹಂಗಂದ್ರೆ. ಫಸ್ಟ್ ಕನ್ನಡ ಕಲ್ತಿದ್ದೀವಿ. ಓಕೆ. ಇನ್ನು ಅಪ್ಪ ಅಮ್ಮ ನೇಪಾಳದಿಂದ ಬೆಂಗಳೂರಿಗೆ ಬಂದಿದ್ದಾರೆ. ಸೊ ಕೆಲಸ ಹುಡ್ಕೊಂಡು ಬಂದಿದೆ ಆಕ್ಚುಲಿ ಅಲ್ಲಿಂದ ಇಲ್ಲಿಗೆ. ಸೊ ನಮ್ಮ ಡ್ಯಾಡಿ ಕುಂದಾಣದಲ್ಲಿ ಕೆಲಸ ಮಾಡ್ತಿದ್ರು ಸ್ಟಾರ್ಟಿಂಗು. ಸೊ ಅದಾದ್ಮೇಲೆ ಮತ್ತೆ ನೇಪಾಳಕ್ಕೆ ಹೋಗಿದ್ವಿ ನಾವು. ಲೈಕ್ ಆಫ್ಟರ್ 1 or 2 years ಆದ್ಮೇಲೆ ವಾಪಸ್ ನೇಪಾಳಕ್ಕೆ ಹೋಗಿದ್ವಿ. ಸೊ ಹೋಗ್ಬಿಟ್ಟು ಮತ್ತೆ ಬಂದಿದ್ದು ಬೆಂಗಳೂರಿಗೆ, ಮತ್ತೆ ಕೆಲಸ ಹುಡ್ಕೊಂಡೆ ಐ ಥಿಂಕ್ ಬಂದಿದ್ದು ಅನ್ಸುತ್ತೆ. ಸೊ ಅವರು ನಮ್ಮ ಡ್ಯಾಡಿಗೂ ಬರ್ತಿರ್ಲಿಲ್ಲ ಕನ್ನಡ. ಅಂದ್ರೆ ನಮ್ಮ ಡ್ಯಾಡಿ ಲೈಕ್ ಬ್ರದರ್ಸ್ ಸಿಸ್ಟರ್ಸ್ ಏನಿದ್ದಾರೆ ಅವ್ರು ಬೆಂಗಳೂರಲ್ಲಿ ಇರ್ತಿದ್ರು. ಸೊ ಅವ್ರಿಗೂ ಕೂಡ ಇಲ್ಲೇ ಕೆಲಸ ಸಿಕ್ಕಿತ್ತು, ಅದಕ್ಕೋಸ್ಕರ ಇವ್ರು ಕೆಲಸ ಹುಡ್ಕೊಂಡು ಇಲ್ಲಿಗೆ ಬಂದಿದ್ದು. ಹೆಂಗೆ ಮ್ಯಾನೇಜ್ ಹೆಂಗ್ ಮಾಡ್ತಿದ್ರಿ ಅಂತ? ಸ್ಟಾರ್ಟಿಂಗ್ ಅಲ್ಲಿ ಅಷ್ಟೋ ಜನ ಮಾತಾಡ್ಸಿದ್ರು, ಮಾತಾಡಕ್ಕೆ ಕಷ್ಟ ಆಗ್ತಿತ್ತು. ನಮ್ಗೆ ಅಫ್ಕೋರ್ಸ್ ನಮ್ಗೆ ಗೊತ್ತು ನಮ್ಗೆ ಎಷ್ಟು ಕಷ್ಟ ಆಗಿರುತ್ತೆ. ಅಂದ್ರೆ ಚಿಕ್ಕ ಮಕ್ಳು ಇನ್ನೂ ನಾವು, ಅವ್ರು ಏನ್ ಕೇಳಿದ್ರು ನಾವು ನಮ್ಮ ಭಾಷೆಯಲ್ಲಿ ಹೇಳ್ತಿದ್ವಿ. ನಮ್ಮ ಭಾಷೆಯಲ್ಲಿ ಹೇಳಿದ್ದು ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ, ಅವ್ರು ಹೇಳಿದ್ ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ. ಸೊ ಹಾಗೆ ಸ್ಕೂಲ್ ಲೈಫ್ ಏನಿದೆ ಅಲ್ಲಿಂದ ನಾವು ಕನ್ನಡ ಕಲ್ತಿದ್ದು ನಾವು. ಸೊ ನಮ್ ಡ್ಯಾಡಿಗೆ ಕಳ್ಸಿದ್ರು, ಒಬ್ರು ಟೀಚರ್ ಇದ್ರು, ಅವರು ಹೊಡೆದು ಕಳಿಸ್ತಿದ್ರು, ಹಿಂಗೆ ಹೇಳ್ಬೇಕು ಹಂಗೆ ಮಾತಾಡ್ಬೇಕು ಅಂತ. ಹೊಡೆದು ಕಳಿಸ್ತಿದ್ರು. ಓಕೆ. ಬೇಜಾರಾಗ್ತಿರ್ಲಿಲ್ವಾ ನಿಮ್ಗೆ? ಅವಾಗ ಚಿಕ್ಕ ಮಕ್ಳು ಭಯ ಇರುತ್ತೆ. ಓಕೆ ಓಕೆ. ಸೊ ಆ ಸ್ಕೂಲಲ್ಲಿ ಒಬ್ರು ಮೇಸ್ಟ್ರು ಇದ್ರು. ಓಕೆ. ಸೊ ಒಂದು ಹಳ್ಳಿ. ಸೊ ಅಲ್ಲಿ ಲೈಕ್ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಅಂತ ಇರುತ್ತೆ. ಸೊ ಅಲ್ಲೊಬ್ರು ಮೇಸ್ಟ್ರು ಇದ್ರು. ಸೊ ಅವರು ಲೈಕ್ ಅವ್ರಿಗೆ ಹಿಂದಿ ಬರುತ್ತೆ. ಸೊ ಅವ್ರಿಗೆ ಹಿಂದಿ ಬರುತ್ತೆ, ಅದಕ್ಕೋಸ್ಕರ ಅವ್ರು ನಮ್ಮ ಡ್ಯಾಡಿ ಜೊತೆ ಕಮ್ಯುನಿಕೇಟ್ ಮಾಡ್ತಿದ್ರು ಈಸಿಲಿ. ಸೊ ಅಲ್ಲಿ ಅಡ್ಮಿಷನ್ ಆದ್ಮೇಲೆ ಅವ್ರು ಹೇಳ್ಕೊಟ್ಟಿದ್ದು ನಮ್ಗೆ ಆ ಇಂದ ಹಿಡಿದು. ಸೊ ನಾವ್ ಇವಾಗ ಬೇಸಿಕ್ ಸ್ಟ್ರಾಂಗ್ ಆದ್ರೇನೆ ನಮ್ ಕನ್ನಡ ಚೆನ್ನಾಗಿ ಬರೋದಕ್ಕೆ ಆಗೋದು. ಓಕೆ. ಸೊ ಅವ್ರು ಹೇಳ್ಕೊಟ್ಟಿದ್ದು ಲೈಕ್ ಬರೆಯೋದು ಹೇಗೆ, ಪ್ರೊನೌನ್ಸ್ ಮಾಡೋದು ಹೇಗೆ, ಸೊ ಈ ತರ ಕೇಳ್ಬೇಕು ಅಂದ್ರೆ ಏನಂತ ಹೇಳ್ಬೇಕು ಅಂದ್ಬಿಟ್ಟು ಅವರೇ 1 to. ಸೊ ನಾನು ಅಲ್ಲಿ ಒಂದು 3rd standard ವರ್ಗೂ ಓದಿರ್ಬೋದು. ಸೊ ಅಲ್ಲಿವರೆಗೂ ಅವರಿದ್ರು. ಆಮೇಲೆ ಅವ್ರು ಟ್ರಾನ್ಸ್ಫರ್ ಆದ್ರು. ಸೊ ಅದಾದ್ಮೇಲೆ ಬೇರೆ ಮೇಡಮ್ ಬಂದ್ರು ಅಲ್ಲಿಗೆ. ಸೊ ಅದಾದ್ಮೇಲೆ ನಾವು ಕೂಡ ವಿಜಯಪುರಕ್ಕೆ ಬಂದ್ಬಿಟ್ರಿ. ಸೊ ವಿಜಯಪುರದಲ್ಲಿ ಸ್ಕೂಲ್ ಇದೆ ಅಲ್ವಾ, MPGS ಅಂತ, ಅಲ್ಲೇ ನಮ್ದು ಸ್ಟಡೀಸ್ ಆಗಿದ್ದು 30. ಅಂದ್ರೆ ಅವ್ರು ಹೇಳ್ಕೊಡ್ಬೇಕಾದ್ರೆ ನಿಮ್ಗೆ ಕಲಿಬೇಕು ಅಂತ ಅನಿಸ್ತಾ ಇತ್ತಾ ಅಥವಾ ಭಯ ಆಗ್ತೈತೆ? ಏನೋ ಕಲೀಲೇಬೇಕಾಗಿತ್ತಾಗ. ಓಕೆ ಓಕೆ. ಅಷ್ಟು ಐಡಿಯಾ ಇರ್ಲಿಲ್ಲ ಏನು. ಅವ್ರು ಕಲಿಸ್ತಿದ್ರು, ನಾವು ಕಲಿತಿದ್ರಿ. ಅಂದ್ರೆ ನಿಮ್ ಲ್ಯಾಂಗ್ವೇಜ್ ಕಷ್ಟ ಅಂತ ಅನ್ಸುತ್ತಾ ಅಥವಾ ಕನ್ನಡ ಕಲಿಬೇಕಾದ್ರೆ ಕಷ್ಟ ಅಂತ ಅನ್ಸುತ್ತೆ? ನಮ್ಗೆ ಕಷ್ಟ ಅನ್ಸಿಲ್ಲ. ಅಂದ್ರೆ ನಾವು ಅವ್ರ ಲ್ಯಾಂಗ್ವೇಜ್ ಕನ್ನಡನ ಕಲ್ತಿನ ಜೊತೆಗೆ ಹಂಗೆ ನಮ್ಮ ಭಾಷೆನೂ ಸೇರಿಸ್ಕೊಂಡು ಮಿಕ್ಸಪ್ ಮಾಡಿ ಹೇಳಿರಿ. ಅವ್ರಿಗೆ ಅರ್ಥ ಆಗ್ತಿರಿಲ್ಲ, ನಾವು 4-5 ಸರಿ ಹೇಳ್ಬೇಕಾಗಿತ್ತು. ಓಕೆ. ಆಮೇಲೆ ನಮ್ಗೆ ಕಲ್ತ್ಬಿಟ್ರೆ ಆಮೇಲೆ 4th standard ಒಳಗಡೆ. ಓಕೆ ಓಕೆ. ಇವ್ರು ಸ್ವಲ್ಪ ಕಲಿಯೋದು ಲೇಟ್ ಮಾಡಿದ್ರು. ಓಕೆ. ಅಪ್ಪ ಅಮ್ಮ ಎಲ್ಲ ಮನೇಲಿ ಕನ್ನಡದಲ್ಲೇ ಮಾತಾಡ್ತಾರೆ, ಬಟ್ ನಮ್ಮಷ್ಟು ಫ್ಲೂಯೆಂಟ್ ಬರಲ್ಲ ಅವ್ರಿಗೆ ಸ್ವಲ್ಪ. ಅಪ್ಪ ಅಮ್ಮಗಿಂತ ನೀವೇ ಚೆನ್ನಾಗಿ ಸೂಪರ್ ಆಗಿ ಮಾತಾಡ್ತೀರಿ. ನಮ್ಗೆ ಅಂದ್ರೆ ನಾವು ಮಾತಾಡಿದ್ರೆ ನಾವು ಪ್ಯೂರ್ ಕನ್ನಡಿಗಸ್ ಹೆಂಗ್ ಮಾತಾಡ್ತಾರೆ ಆ ಟೋನ್ ಬರುತ್ತೆ ನಮ್ಗೆ. ನಾವು ಮಾತಾಡಿದ್ರೆ ಇವಾಗ ಈ ತರ ಮಾತಾಡ್ತಾರೆ, ಅವ್ರು ಮಾತಾಡಿದ್ರೆ ಬೇರೆಯವರು ದೇಶದವ್ರು ಬಂದು ಮಾತಾಡಿದ್ರೆ ಯಾವ ತರ ಟೋನ್ ಇರುತ್ತೆ ಆ ತರ ಇರುತ್ತೆ ಅವ್ರಿಗೆ ಸ್ವಲ್ಪ. ನೀವು ಹೇಳೋದು ಕರೆಕ್ಟ್. ಆಕ್ಚುಲಿ ಅಂದ್ರೆ ನೀವು ನೇಪಾಳದಿಂದ ಬಂದು ಇಲ್ಲಿ ಸೇರ್ಕೊಂಡು ಕನ್ನಡ ಕಲ್ತಿದ್ದೀರ ಅಂತ ಅನ್ಸೋದೇ ಇಲ್ಲ, ಅಷ್ಟು ಸ್ಪಷ್ಟವಾಗಿದೆ ನಿಮ್ ಕನ್ನಡ. ಸೂಪರ್ ಸೂಪರ್. ಇನ್ನ ನಿಮಗೆ ನೀವು ಜೂನಿಯರ್ ಆಗಿರೋದ್ರಿಂದ, ಕೊನೆ ಮಗಳಾಗಿರೋದ್ರಿಂದ ಅವರಿಬ್ರು ನಿಮಗೆ ಹೆಲ್ಪ್ ಮಾಡಿರ್ತಾರೆ ಕನ್ನಡ ಕಲಿಯೋಕೆ, ಹೌದಾ? ಹೆಂಗ್ ಕಲ್ತ್ರಿ? ನೀವ್ ಹೆಂಗ್ ಕಲ್ತ್ರಿ ಕನ್ನಡ? ನಾನಿಲ್ಲಿ ವಿಜಯಪುರದಲ್ಲಿ ಓದ್ಬೇಕಂದ್ರೆ ಅವರು ಟೀಚರ್ ಇದ್ದರು, ನಮ್ಮ ಫ್ರೆಂಡ್ಸ್ ಇದ್ದರು. ನನಗೂ ಅಷ್ಟೊಂದು ಬರ್ತಾ ಇರಲಿಲ್ಲ ಕನ್ನಡ. ಅದು ಅವರೇ ನಮ್ಮ ಫ್ರೆಂಡ್ಸ್ ಇದ್ದರು, ಅವರೇ ನಂಗೆ ಹೇಳ್ಕೊಡ್ತಿದ್ದಿದ್ದು ಸ್ವಲ್ಪನೇ. ನಂಗೆ ಫಸ್ಟ್ ಅರ್ಥ ಆಗ್ತಾ ಇರಲಿಲ್ಲ, ಏನಪ್ಪ ಏನು ಮಾತಾಡ್ತಾರೆ ಅಂತ. ನಂಗೆ ಆಮೇಲೆ ನಿಧಾನ ಅರ್ಥ ಆಯಿತು, ಸ್ವಲ್ಪ ನಿಧಾನಕ್ಕೆ. ಆಮೇಲೆ ಬತ್ತಾ ಲೋಕಲ್ ಲ್ಯಾಂಗ್ವೇಜ್ ಬಂದಿದೆ ನಿಮಗೆ, ಅರ್ಥ ಆಯ್ತಾ ಇರಲಿಲ್ಲ, ಏನೇನೋ ಮಾತಾಡ್ತಾವ್ರೆ. ನಾವಲ್ಲ, ನಾವು ಆ್ಯಕ್ಚುಲಿ ನಮ್ಮದು ಹಾಸನ್ ಮಂಡ್ಯ ಸೈಡು, ನಮ್ಮೂರು ಕೂಡ. ನಮ್ಮ ಅಪ್ಪ ಬಂದು ಮಂಡ್ಯ, ಅಮ್ಮ ಬಂದು ಹಾಸನ. ಅಲ್ಲೂ ಕೂಡ ಹಿಂಗೆ ಸ್ವಲ್ಪ ಸ್ಲ್ಯಾಂಗ್ ಹಿಂಗೆ ಪಕ್ಕ ದೇವರಹಳ್ಳಿ ಸ್ಲ್ಯಾಂಗಲ್ಲೇ ಮಾತಾಡ್ತಾ ಇದ್ದೀರಾ. ಸೂಪರ್. ಓಕೆ, ಕಂಟಿನ್ಯೂ. ಹಂಗೆ ನಿಧಾನ ಅರ್ಥ ಆಯಿತು. ಆಮೇಲೆ ಕನ್ನಡ ಲ್ಯಾಂಗ್ವೇಜ್ ಇತ್ತು ನಮ್ಗೆ, ಕನ್ನಡ ಲ್ಯಾಂಗ್ವೇಜು ಹಂಗೆ ನಿಧಾನಕ್ಕೆ ಅರ್ಥ ಆಯಿತು ಸ್ವಲ್ಪ. ಆಮೇಲೆ ಅಷ್ಟೊಂದೇನು ಬರ್ತಾ ಇಲ್ಲ ಸ್ಕೋರ್ ಕನ್ನಡದಲ್ಲಿ. ನಿಧಾನಕ್ಕೆ ಒಂದು ಕಮ್ಮಿಯಾಗಿ ಬರ್ತಾಯಿತ್ತು ಸ್ಕೋರು. ನಿಧಾನಕ್ಕೆ ಹಂಗೆ ಅರ್ಥ ಆಯಿತು. ಓಕೆ. ಈಗ ನೀವು 3 ಜನ ನೇಪಾಳದಲ್ಲಿ ಇದ್ದಿದ್ದನ್ನ ಜಾಸ್ತಿ ಎಂಜಾಯ್ ಮಾಡ್ತೀರಾ, ಕರ್ನಾಟಕದಲ್ಲಿ ಇರೋದನ್ನ ಜಾಸ್ತಿ ಎಂಜಾಯ್? ಕರ್ನಾಟಕ. ಸೊ ಪ್ಲೇಸ್ ಅಂತ ಬಂದಾಗ ನಾವು ಹುಟ್ಟಿದ್ದು ಬೆಳೆದಿದ್ದು ಕರ್ನಾಟಕ, ಅದು ಕೂಡ ಬೆಂಗಳೂರಲ್ಲೇ ಆಗಿರೋದ್ರಿಂದ ಸೊ ನಮ್ಗೆ ಅಫ್ಕೋರ್ಸ್ ಬೆಂಗಳೂರೇ ಇಷ್ಟ ಆಗುತ್ತೆ, ಕನ್ನಡ ಲ್ಯಾಂಗ್ವೇಜೇ ಇಷ್ಟ ಆಗುತ್ತೆ. ಯಾಕಂದ್ರೆ ನಾವು ಮಾತಾಡೋದು ಕಲ್ತಿದ್ದೆ ಕನ್ನಡ ಫಸ್ಟ್. ಸೊ ಮನೇಲಿ ನಮ್ಮ ಅಪ್ಪ ಅಮ್ಮ ಜೊತೆ ಸ್ಟಾರ್ಟಿಂಗ್ ಅಲ್ಲಿ ನೇಪಾಳಿ ಮಾಡ್ತಿದ್ರಿ. ಈಗ ಮನೆಯಲ್ಲಿ ನಾವು ಮಾತಾಡೋದು ಕನ್ನಡದಲ್ಲೇ. ಸೊ ನಮ್ಮಮ್ಮ ಹತ್ರ, ನಮ್ಮ ಡ್ಯಾಡಿ ಹತ್ರ ಮಾತ್ರ ನಾವು ನೇಪಾಳಿನ ಯೂಸ್ ಮಾಡ್ತೀವಿ.
ಸೊ ನಾವು ಬೇಸಿಕಲಿ ನೇಪಾಳಿಗೆ ಅಷ್ಟೊಂದು ಹೋಗೇ ಇಲ್ಲ, ರೇರಾಗಿ ಹೋಗ್ತೀವಿ. ಸೊ ನಾವು ಯಾವಾಗ ಸ್ಕೂಲಿಗೆ ಜಾಯ್ನ್ ಆದ್ರೆ ಅವಾಗಿಂದ ನಾನು ಇದ್ರೊಳಗೂ ಒಂದ್ಸಲ ನೇಪಾಳಿಗೆ ಹೋಗಿಲ್ಲ. ಪೇರೆಂಟ್ಸ್ ಹೋಗಿದ್ದಾರೆ. ಹಾ, ನಮ್ಮ ತಮ್ಮ ಮತ್ತೆ ನಮ್ಮಮ್ಮ, ನಮ್ಮ ಅಕ್ಕ ಮತ್ತೆ ನಮ್ಮ ಡ್ಯಾಡಿಯವ್ರು ಹೋಗ್ಬಿಟ್ಟು ಬಂದಿದ್ದಾರೆ. ಸೊ ನಾನು ನಿಮ್ ತರನೇ ನೇಪಾಳ ಹೀಗಿರುತ್ತೆ, ಸೊ ಈ ತರ ಪ್ಲೇಸ್ ಇರುತ್ತೆ, ಈ ತರ ಗ್ರೀನರಿ ಮೌಂಟೇನ್ಸ್ ಹತ್ರ ಇರುತ್ತೆ ಅಂತ ನಾನ್ ತಿಳ್ಕೊಂಡಿದೀನಿ. ಸೊ ನನ್ಗೂ ಅಷ್ಟೇ ಕ್ಯೂರಿಯಾಸಿಟಿ ಇದೆ. ಸೊ ಲೈಕ್ ನಿಮ್ಗೆ ಹೆಂಗ್ ಅನ್ಸ್ತಿರುತ್ತೋ ನೇಪಾಳ ಹೇಗಿರುತ್ತೆ ಒಂದ್ಸಲ ಹೋಗಿ ನೋಡ್ಬೇಕು, ಈ ತರ ಇರುತ್ತೆ ಅಂತ. ಸೊ ನಮ್ಮ ಮೈಂಡಲ್ಲೂ ಅಷ್ಟಿದೆ ಅಷ್ಟೇ. ನೇಪಾಳದ ನೇಟಿವ್ಸ್ ನೀವಾದ್ರೂ ಕೂಡ ನೇಪಾಳ ನಿಮ್ಗೊಂದು ಟೂರಿಸ್ಟ್ ಸ್ಪಾಟ್ ಇದ್ದಂಗೆ ಇವಾಗ. ಓಕೆ ಓಕೆ ಓಕೆ. ನಿಮ್ಗೆ ಹೆಂಗ್ ಅನ್ಸುತ್ತೆ? ನಮಗೂ ಅದೇ ತರ ಅನ್ಸುತ್ತೆ. ನಮ್ಮ ಮೂವರು ಹೋಗಿಲ್ಲ, ನಮ್ಮ ಮನೇಲಿ ಎಲ್ಲಾರು ಹೋಗಿದ್ದಾರೆ, ನಮ್ಮ ಮೂವರು ಬಿಟ್ಟು ಓಕೆ. ಹೋಗಿಲ್ಲ. ಹೋಗ್ಬೇಕಂತ ಅನ್ಸಲ್ವಾ ನಿಮ್ಗೆ? ಅನ್ಸುತ್ತೆ ಹೋಗ್ಬೇಕು ಅನ್ಸುತ್ತೆ, ಬಟ್ ನಮ್ಗೆ ಫುಡ್ ಅಡ್ಜಸ್ಟ್ ಆಗಲ್ಲ, ನೇಚರ್ ಅಡ್ಜಸ್ಟ್ ಆಗಲ್ಲ ಅಷ್ಟು ನೇಪಾಳ ಬೇಗ. ಫುಡ್ ಅಡ್ಜಸ್ಟ್ ಆಗಲ್ಲ. ಅಷ್ಟು ಬೇಗ ಅಡ್ಜಸ್ಟ್ ಆಗಲ್ಲ, ಯಾಕಂದ್ರೆ ನಾವು ಇಲ್ಲೇ ಇದ್ದು ಕರ್ನಾಟಕ ಫುಡ್ ತಿಂದು ಬೆಳೆದಿದ್ರಲ್ಲ. ಅಲ್ಲ, ಈಗ ಮನೇಲಿ ಅಪ್ಪ ಅಮ್ಮ ನೇಪಾಳ ಫುಡ್ ಮಾಡಲ್ಲ. ರೇರ್ ಅಲ್ಲಿಂದ ಏನಾದ್ರೂ ಏನಂತಾರೆ ರೇಷನ್ಸ್ ಬೇಳೆಗಳು ಆ ತರ ತಂದ್ರೆ ಅಲ್ಲಿಂದ ಡಿಫ್ರೆಂಟ್ ಟೈಪ್ಸ್ ಅಲ್ಲಿಂದ ರೇರ್ ಮಾಡ್ತಾರೆ, ತಿಂತೀವಿ. ಬಟ್ ನಮ್ಗೆ ಏನ್ ಅನ್ಸುತ್ತಾನೆ ಇಲ್ಲಿಂದ ಲೋಕಲ್ ಫುಡ್ ಇಷ್ಟ, ಇಲ್ಲಿಂದ ಚೆನ್ನಾಗಿರುತ್ತೆ ಅಂತ. ನಿಮ್ಗೆ ಲೋಕಲ್ ಅಲ್ಲಿ ಏನ್ ಫುಡ್ ಇಷ್ಟ ನಿಮ್ಗೆ ಬೆಂಗಳೂರಲ್ಲಿ? ಬೆಂಗಳೂರಲ್ಲಿ ದೋಸೆ, ಇಡ್ಲಿ, ಸಾಂಬಾರ್. ಅಂದ್ರೆ ನೇಪಾಳದಲ್ಲಿ ಏನೆಲ್ಲ ಸ್ಪೆಷಲ್ ಇರುತ್ತೆ ನಿಮಗೆ ಗೊತ್ತಿರೋ? ಚೌಮೀನ್ ಇರುತ್ತೆ, ಮೊಮೋಸ್ ಇರುತ್ತೆ, ಮತ್ತೆ ನೇಪಾಳದು ಸ್ಪೆಷಲ್ ರಾಗಿ ಫೆಸ್ಟಿವಲ್ ಫುಡ್ ಒಂದು ಬಾಬರ್ ಅಂತಿರುತ್ತೆ, ಒಂದು ಬಟುಕ್ ಅಂತಿರುತ್ತೆ ಅಷ್ಟೇ. ಅದು ಅಷ್ಟು ನಮ್ಗೆ ಇಷ್ಟ ಆಗಲ್ಲ. ಇವ್ರು ಮಾಡ್ಬೇಕಂದ್ರೆ ತಿಂತಾರೆ ಇವರು. ನಾನು ಕರ್ನಾಟಕದ ಮುದ್ದೆ ಅದು ತಿಂತೀವಿ. ಮುದ್ದೆ ಚಿಕನ್ ಏನಾದ್ರು ತಂದ್ರೆ ಚಿಕನ್ ಜೊತೆ ಸಾಂಬಾರ್ ಮಾಡಿದ್ರೆ ಮುದ್ದೆ ಮಾಡ್ಕೊಂಡು ತಿಂತೀವಿ ಅಷ್ಟೇ. ಅದು ಕನ್ನಡದವರು ಅಂತ ಹೇಳಕ್ಕೆ ಇಲ್ಲ ನಾವು. ಆಕ್ಚುಲಿ ಕನ್ನಡದವರು ಅಂತಾನೆ ನಾನು ನೆಕ್ಸ್ಟ್ ಎಲ್ಲಾರು ಸಿಕ್ಕಿದಾಗ ಯಾರೇ ಚಾನಲ್ ಇಂಟ್ರೋ ಮಾಡಿದ್ರೆ ಕನ್ನಡದವರು ಅಂತಾನೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದು. ಸೂಪರ್ ಮುದ್ದೆ ಎಲ್ಲ ಇಷ್ಟ ಆಗುತ್ತೆ ಅಂದ್ರೆ ನೀವು ಪ್ಯೂರ್ಲಿ ಕರ್ನಾಟಕದವರು ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಎಕ್ಸ್ಪೆಷಲಿ ಕರ್ನಾಟಕದ ಫುಡ್ ಇಷ್ಟ. ಬಸ್ಸಾರು, ಅದು ಕರ್ನಾಟಕದ. ಇವಾಗ ನಮ್ಮನೆಯಲ್ಲೂ ಟೊಮೆಟೊ ಬಸ್ಸಾರು, ಮುದ್ದೆ, ನಾಟಿಕೋಳಿ, ಮಟನ್, ಕೈಮಾ. ಮೊನ್ನೆ ಯಾವ್ದೋ ಒಂದು ಮಟನ್ ಹೋಟ್ಲು ದೇವನಹಳ್ಳಿ ಅದು ನಿಮ್ದು ರೀಲ್ಸ್ ನೋಡ್ತಾ ಇದ್ದೆ. ಔಟ್ ಸೈಡ್ ಎಲ್ಲ ಹೋದಾಗ ಆತರ ನಮ್ದು ಕರ್ನಾಟಕ ಫುಡ್ ಅವೇ ತಿನ್ನೋದು. ನಾಟಿ ಸ್ಟೈಲ್ ಅಲ್ಲೇ ಇರ್ಬೇಕು. ನಾಟಿ ಸ್ಟೈಲ್ ಹೋಟ್ಲಿಗೆ ಹೋದ್ರೆ ಏನ್ ಆರ್ಡರ್ ಮಾಡ್ತೀರಿ? ನಾಟಿ ಸ್ಟೈಲ್ಗೆ ಹೋದ್ರೆ ಬಿರಿಯಾನಿ ಪಕ್ಕ ಇರ್ತೈತೆ, ಕಬಾಬ್ ಜೊತೆಗೆ ಇರ್ತೈತೆ, ಅವೇ ಜಾಸ್ತಿ. ಮಟನ್ ಅಷ್ಟು ಆರ್ಡರ್ ಮಾಡಲ್ಲ, ಇದೆ ಚಿಕನ್ ಬಿರಿಯಾನಿ, ಚಿಕನ್, ಮುದ್ದೆ. ನೀವು ನಿಮ್ಗೂ ಸೇಮಾ? ಓಕೆ. ಇನ್ನ ನೀವು 3 ಜನ ರೀಲ್ಸ್ ಮಾಡೋದು ಅಂದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಇರೋದನ್ನ ಆಕ್ಟಿವ್ ಆಗಿರೋದನ್ನ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಅದರಲ್ಲೂ ನಾವು ಆಗ್ಲೇ ಸ್ಟಾರ್ಟಿಂಗ್ ಅಲ್ಲಿ ಕನ್ನಡದಲ್ಲಿ ನಾನು ಹೇಳ್ದಂಗೆ ಕನ್ನಡದವ್ರಿಗೆ ಈ ಕನ್ನಡ ಸಾಂಗ್ಸ್ಗೆ ರೀಲ್ಸ್ ಮಾಡಿದ್ರೆ, ಕನ್ನಡ ಡೈಲಾಗ್ಸ್ಗೆ ರೀಲ್ಸ್ ಮಾಡಿದ್ರೆ ಏನೋ ಒಂಥರ ಸಾಕಷ್ಟು ಜನ ಇದ್ದಾರೆ ಆ ಥರದ್ದು. ಕನ್ನಡ ರೀಲ್ಸ್ಗಳನ್ನ ಜಾಸ್ತಿ ಮಾಡಲ್ಲ. ಬಟ್ ನೀವು ಮ್ಯಾಕ್ಸಿಮಮ್ ನಂಬರ್ ಆಫ್ ರೀಲ್ಸು, ಮ್ಯಾಕ್ಸಿಮಮ್ ನಂಬರ್ ಆಫ್ ಡೈಲಾಗ್ಸ್ನ ನೀವು ಕನ್ನಡದಿಂದ ತಗೊಂಡಿದ್ದೀರಾ. ಯಾಕೆ ನಿಮಗೆ ಪದೇ ಕನ್ನಡ ಇದಕ್ಕೇನೆ ರೀಲ್ಸ್ ಮಾಡಬೇಕು? ಓಕೆ. ಇನ್ನ ನೀವು 3 ಜನ ರೀಲ್ಸ್ ಮಾಡೋದು ಅಂದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಇರೋದನ್ನ ಆಕ್ಟಿವ್ ಆಗಿರೋದನ್ನ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಅದರಲ್ಲೂ ನಾವು ಆಗ್ಲೇ ಸ್ಟಾರ್ಟಿಂಗ್ ಅಲ್ಲಿ ಕನ್ನಡದಲ್ಲಿ ನಾನು ಹೇಳ್ದಂಗೆ ಕನ್ನಡದವ್ರಿಗೆ ಈ ಕನ್ನಡ ಸಾಂಗ್ಸ್ಗೆ ರೀಲ್ಸ್ ಮಾಡಿದ್ರೆ, ಕನ್ನಡ ಡೈಲಾಗ್ಸ್ಗೆ ರೀಲ್ಸ್ ಮಾಡಿದ್ರೆ ಏನೋ ಒಂಥರ ಸಾಕಷ್ಟು ಜನ ಇದ್ದಾರೆ ಆ ಥರದ್ದು. ಕನ್ನಡ ರೀಲ್ಸ್ಗಳನ್ನ ಜಾಸ್ತಿ ಮಾಡಲ್ಲ. ಬಟ್ ನೀವು ಮ್ಯಾಕ್ಸಿಮಮ್ ನಂಬರ್ ಆಫ್ ರೀಲ್ಸು, ಮ್ಯಾಕ್ಸಿಮಮ್ ನಂಬರ್ ಆಫ್ ಡೈಲಾಗ್ಸ್ನ ನೀವು ಕನ್ನಡದಿಂದ ತಗೊಂಡಿದ್ದೀರಾ. ಯಾಕೆ ನಿಮಗೆ ಪದೇ ಕನ್ನಡ ಇದಕ್ಕೇನೆ ರೀಲ್ಸ್ ಮಾಡಬೇಕು ಅಂತ ಅನ್ಸುತ್ತೆ? ಸೊ ಸ್ಟಾರ್ಟಿಂಗ್ ಅಲ್ಲಿ ಲೈಕ್ ನಮ್ಗೆ ಅಷ್ಟು ಐಡಿಯಾ ಇರಲಿಲ್ಲ. ಸೊ ನಾವು ಟಿಕ್ಟಾಕ್ ಇತ್ತು ಅಲ್ವಾ ಅವಾಗ, ಕೊರೋನಾ ಬರೋಕ್ಕಿಂತ ಮುಂಚೆ. ಸೊ ಟಿಕ್ಟಾಕ್ ಅಲ್ಲಿ ನಾವಿಬ್ರು ಸೇರ್ಕೊಂಡು ಲೈಕ್ ಯೂಶಲಿ ಡಬ್ಸ್ ಮ್ಯಾಚ್ ಅಂತ ಏನಿರುತ್ತೆ ವಾಯ್ಸ್ ಕೊಡೋದು. ಸೊ ಆ ಥರ ಸಾಂಗ್ಗಳಿಗೆ ಮಾಡ್ತಿದ್ವಿ ಕನ್ನಡ. ಸೊ ಅದರಲ್ಲೂ ಆಲ್ಮೋಸ್ಟ್ 25K ಫಾಲೋವರ್ಸ್ ಏನೋ ಇತ್ತು. ಸೊ ಅದಾದ್ಮೇಲೆ ಲೈಕ್ ಬ್ಯಾನ್ ಮಾಡಿದ್ರು ಕೊರೋನಾ ಬಂದ್ಮೇಲೆ. ಸೊ ಅದಾದ್ಮೇಲೆ ನಮ್ಗೆ ಐಡಿಯಾ ಇರಲಿಲ್ಲ. ಸೊ ನಾವೇನ್ ಮಾಡ್ತೀವಿ, ನೆಕ್ಸ್ಟ್ ಏನು ಅಂತ ಯೋಚನೆ ಮಾಡ್ತೀವಿ. ಆವಾಗ ನಮ್ಗೆ ಸಿಕ್ಕಿದೆ ಇನ್ಸ್ಟಾಗ್ರಾಮ್ ಪ್ಲಾಟ್ಫಾರ್ಮ್ ಮತ್ತೆ क्या ऋतु क्या पूछो मनु येलो कलर स्टैप टैटू कॉपी क्या पता देसरेना ಸೊ ವಿಡಿಯೋಸ್ बनाना ಮೋಜ್. ಸೊ ನಾವು ಮೋಜಲ್ಲೂ ಐಡಿ ಕ್ರಿಯೇಟ್ ಮಾಡ್ಕೊಂಡ್ರೆ, ಇನ್ಸ್ಟಾಗ್ರಾಮ್ ಅಲ್ಲೂ ಐಡಿ ಕ್ರಿಯೇಟ್ ಮಾಡ್ಕೊಂಡ್ರೆ. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಗೆ ಆ ಥರ ಐಡಿಯಾ ಇರಲಿಲ್ಲ ಅವಾಗ, ಯಾರಿಗೂ ರೀಲ್ಸ್ ಇರುತ್ತೆ ಆ ಥರ ಇರುತ್ತೆ ಅಂತ. ಸೊ ಮೋಜಲ್ಲಿ ನಾವೇನ್ ಮಾಡ್ತಿದ್ವಿ, 1-2 ವಿಡಿಯೋ ಲೈಕ್ ಸಪ್ರೇಟ್ ಆಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ರಿ. ಸೊ ಆಗ ತುಂಬಾ ಜನ ಯೂಸರ್ಸ್ನ ಮೋಜ್ನ ಲೈಕ್ ಇನ್ಸ್ಟಾಲ್ ಮಾಡ್ಕೊಂಡಿದ್ರು, ಅದರಲ್ಲೇ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ರು. ಸೊ ಅವಾಗ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಜಸ್ಟ್ ಪೋಸ್ಟ್ ಮಾತ್ರ ಹಾಕ್ತಿದ್ರಿ, ಸ್ಟೋರೀಸ್ನ ಹಾಕ್ತಾ ಇದ್ರಿ. ಲೈಕ್ ನಾರ್ಮಲಿ ಎಲ್ಲರೂ ಹೇಗೆ ಯೂಸ್ ಮಾಡ್ತಾರೋ ಆ ಥರ ಯೂಸ್ ಮಾಡ್ತಾ ಇದ್ರಿ. ಸೊ ಆಮೇಲೆ ರೀಸೆಂಟ್ಲಿ ಒಂದು 6 months ಬ್ಯಾಕ್ ಸೊ ನಾವು 3 ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋದು ಸ್ಟಾರ್ಟ್ ಮಾಡಿದ್ರಿ. ಹಾಗೆ ದುಯ್ಲೆವು. ಸೊ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಇವರಿಬ್ರು. ಫಸ್ಟ್ ಮಾಲಾ ಫೇಶಿಯಾಗಿ ಹೋಗಿದ್ದು ಒಂದ್ ದಿವಸ, ಫಸ್ಟ್ ಟೈಮ್ ಹೋಗಿದ್ರಲ್ವಾ, ಒಂದು ರೀಲ್ ಮಾಡಿ ಸ್ಟೋರಿಗೆ ಹಾಕೋಣ ಮಾಲಾ ಫೇಶಿಯಾಗಿ ಹೋಗಿರೋದು ಅಂತ ಹೇಳ್ಬಿಟ್ಟು ನಾವಿಬ್ರು ಒಂದು ರೀಲ್ ಮಾಡಿದ್ವಿ. ಜಸ್ಟ್ ಒಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಸಾಂಗ್ಗೆ
ಬುಲ್ಬುಲ್ ಬುಗುರಿ. ಬುಗುರಿ ಬುಲ್ಬುಲ್ ಮಾತಾಡಕ್ಕಿಲ್ಲ. ಓಕೆ ಆ ಸಾಂಗ್ಗೆ ನಾವಿಬ್ರು ಮಾಡಿದ್ರಿ. ಜಸ್ಟ್ ಸುಮ್ಮನೆ ಪೋಸ್ಟ್ ರೀಲ್ಸ್ ಬಿಟ್ಬಿಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಜಸ್ಟ್ ಟ್ರಯಲ್ ಮಾಡಿದ್ರಿ. ನಾನು ಹೇಳ್ದೆ ಸ್ಟೋರಿಗೆ ಹಾಕೊಂಡು, ಇವ್ರು ಹೇಳಿದ್ರು ಪೋಸ್ಟ್ ಬಿಟ್ಬಿಡೋಣ ಅಂತ. ಇವು ಆಮೇಲೆ ಪೋಸ್ಟ್ ಬಿಟ್ರೆ ಹಂಗೆ ವ್ಯೂಸ್ ಹೋಗೋ ಸ್ಟಾರ್ಟ್ ಆಯ್ತು. ನಾವು ಒಂದ್ಸರಿನೂ ರೀಲ್ಸ್ ಬಿಡ್ತಿರಲಿಲ್ಲ, ಜಸ್ಟ್ ಸ್ಟೋರಿಗೆ ಹಾಕೋದು ಅಷ್ಟೇ. ನೆಕ್ಸ್ಟ್ ಡೇ ಡಿಲೀಟ್ ಆಗಿರೋ 24 hours ಅಲ್ಲಿ. ಆಮೇಲೆ ನಾವು ಪೋಸ್ಟ್ ಬಿಟ್ರಿ, ಆಮೇಲೆ ವ್ಯೂಸ್ ಹೋಯ್ತು. ಸಪೋರ್ಟ್ ಮಾಡೋದು ಸ್ಟಾರ್ಟ್ ಮಾಡಿದ್ರು ಜನರು. ಎಲ್ಲಿದ್ರಿ ಇಷ್ಟು ದಿನ, ಎಲ್ಲೋಗಿದ್ರಿ, ನಿಮ್ಮಂಥವ್ರು ಬೇಕು ನಮಗೆ ಅಂತ. ಆಮೇಲೆ ನಾವು ಹಂಗೆ ಆಮೇಲೆ 3 ಜನ ಸ್ಟಾರ್ಟ್ ಮಾಡಿದ್ರಿ. ಕಂಪ್ಯೂಟರ್ ಓದ್ತೀರಿ? ಓದ್ತೀರಿ, ಯಾಕಂದ್ರೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋದಲ್ವಾ. 3 ಜನನು ಸ್ಟಾರ್ಟ್ ಮಾಡಿದ್ರಿ ವಿಡಿಯೋ ಮಾಡೋದು. ನೆಕ್ಸ್ಟ್ ಓರಿಯನ್ ಮಾಲಲ್ಲಿ ಮಾಡಿದ್ರಿ. ಅಲ್ಲಿಂದ ಮಿಲಿಯನ್ಸ್ ವ್ಯೂಸ್ ಹೋಗೋದು ಸ್ಟಾರ್ಟ್ ಆಯಿತು. ಆಮೇಲೆ ಹಂಗೆ ಕನ್ನಡ ಸಾಂಗೇನೆ ಮಾಡೋದು ಟ್ರಯಲ್ ಮಾಡಿದ್ರಿ. ಆಮೇಲೆ ಒಂದು ದಿವಸ ಏನಾದರೂ ನಾರ್ಮಲಾಗಿ ಏನಾದರೂ ಹಾಕಿದ್ರು, ನಾರ್ಮಲಾಗಿ ಅಂದರೆ ಡ್ಯಾನ್ಸ್ ಮಾಡಿದಿರ ಹಂಗೆ ವಿಡಿಯೋ ವಾಯ್ಸ್ ಓವರ್ ಕೊಟ್ಬಿಟ್ಟು ಏನಾದ್ರು ಮಾಡಿದ್ರು ಅವ್ರು ಕೇಳ್ಕೊತಾರೆ, ಕಮೆಂಟ್ ಹಾಕ್ತಾರೆ. ಫಾಲೋವರ್ಸ್ ಎಲ್ಲರೂ ಸೇರಿಕೊಂಡು ಹೇಳ್ತಾರೆ, ನೀವು ಬೇಡ, ನೀವು ಡ್ಯಾನ್ಸೇ ಮಾಡಿ, ನಿಮ್ಮ ಕಡೆಯಿಂದ ಇದೇ ಡ್ಯಾನ್ಸ್ ಬೇಕು, ಇದೇ ಮೂವಿ ಸಾಂಗೇನೆ ಡ್ಯಾನ್ಸ್ ಬೇಕು ಅಂತ ಹೇಳ್ತಾರೆ. ಜಾಸ್ತಿ ಕೇಳೋದು ಡಿ ಬಾಸ್ ಮಾಡಿರೋವೆಲ್ಲ ನಮಗೆ ಹೈ ಹೋಗುತ್ತೆ. ಫಸ್ಟ್ ಮಾಡಿದ್ರೆ ಡಿ ಬಾಸ್ ಅಲ್ಲ, ಡಿ ಬಾಸ್ ಸಾಂಗ್ ಮಾಡಿದಕ್ಕೇನೆ ನಮ್ಗೆ ಇವತ್ತು ಇಲ್ಲಿ ಗಂಟ ಬಂದಿದೆ. ಅಂದ್ರೆ ಅಲ್ಲಿ ಸಿಕ್ಕಂತ ಒಂದಷ್ಟು ಲೈಕ್ಸ್ ಇಂದ ನೀವು ಅದು ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅಂತ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಅವ್ರ ಸಪೋರ್ಟ್ ನೋಡಿ ಕಂಟಿನ್ಯೂ ಮಾಡ್ಬೇಕು ಅನಿಸ್ತು. ಅವ್ರು ಯಾವ ಸಿನಿಮಾ ನೋಡ್ತೀರಾ? ಸಿನಿಮಾ ರೇರ್ ಅಂದ್ರೆ ಚಿಕ್ಕವ್ರಿಗೆ. ಈಗ ಫಾರ್ ಎಕ್ಸಾಂಪಲ್ ಈಗ ಯಾರೋ ಒಂದಷ್ಟು ಜನ ಕಮೆಂಟ್ ಆಗ್ತಾರೆ ಅಂದ್ರೆ ಡಿ ಬಾಸ್ ಮಾಡಿ ಅಥವಾ ಸುದೀಪ್ ಅವ್ರದ್ದು ಮಾಡಿ, ಅಲ್ಲ ಅಪ್ಪು ಸರ್ದ್ ಮಾಡಿ, ಪುನೀತ್ ರಾಜ್ಕುಮಾರ್. ನಿಮ್ಗೆ ಹೆಂಗ್ ರೆಕಗ್ನೈಸ್ ಮಾಡ್ತೀರಾ ಯಾರ್ದು ಕೇಳ್ತಾ ಇದಾರೆ, ಯಾರ್ ಸಾಂಗ್ ಕೇಳ್ತಾ ಇದಾರೆ ಅಂತ? ನೀವು ಸಿನಿಮಾ ನೋಡಿಲ್ಲ ಅಂತಂದಾಗ ಹೇಳ್ತಾರೆ, ಲೈನ್ ಹಾಕ್ತಾರೆ, ಒಂದು ಲೈನು ಅದನ್ನ ಸರ್ಚ್ ಮಾಡ್ತೀರಿ? ಮಾಡ್ತೀವಿ. ಓಕೆ, ಅಂದ್ರೆ ಈಗ ಕನ್ನಡದಲ್ಲಿರೋ ಎಲ್ಲ ಸ್ಟಾರ್ಸ್ ಗೊತ್ತಾ ನಿಮ್ಗೆ? ಗೊತ್ತು, ಸ್ವಲ್ಪ ಜನ. ಪುನೀತ್ ಸರ್ ಗೊತ್ತು, ಆಮೇಲೆ ಶಿವರಾಜ್ ಕುಮಾರ್ ಸರ್, ಡಿ ಬಾಸ್, ಸುದೀಪು, ಆಮೇಲೆ ಯಶ್ ಅವರು, ಗೋಲ್ಡನ್ ಸ್ಟಾರ್ ಗಣೇಶ್ ಅವರು. ಅವ್ರು ನೇಪಾಳದವ್ರು ಅಂತಲ್ವಾ? ಅವರು ಅವ್ರ ಇಷ್ಟ ಅವ್ರಂದ್ರೆ ನೋಡ್ತೀರಾ? ಅವ್ರ ಸಿನಿಮಾ ನೋಡ್ತೀರಾ? ಇನ್ಸ್ಟಾಗ್ರಾಮಿಗೆ ಬರಬೇಕು, ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ನ ಮಾಡಬೇಕು ಅಂದ್ರೆ ಜನಕ್ಕೆ ನಾವು ರೀಚ್ ಆಗ್ಬೇಕು ಅಂತ ಅನ್ಸಿದೆ. ಆಕ್ಚುಲಿ ನಮ್ಗೆ ಥಾಟ್ ಇರ್ಲಿಲ್ಲ. ಸೊ ನಾವು ರೀಲ್ಸ್ ಮಾಡಬೇಕು ಈ ತರ, ಲೈಕ್ ನಮ್ಗೆ ಲೈಕ್ಸ್ ಅದೇನು ನಮ್ಗೆ ಐಡಿಯಾನೇ ಇರ್ಲಿಲ್ಲ ಫಸ್ಟು. ಸೊ ನಾವು ಜಸ್ಟ್ ಇನ್ಸ್ಟಾಗ್ರಾಮ್ ಡೌನ್ಲೋಡ್ ಮಾಡ್ಕೊಂಡ್ವಿ. ಸೊ ಅದರಲ್ಲಿ 1-2 ವರ್ಷದವರೆಗೂ ಜಸ್ಟ್ ಏನಾದರೂ ಲೈಕ್ ಎಲ್ಲರೂ ಸೆಲೆಬ್ರೇಷನ್ಗೆ ಇಲ್ಲ ಇವೆಂಟ್ಗೆ ಅಟೆಂಡ್ ಆಗಿದ್ರೆ ಸೊ ಜಸ್ಟ್ ಪಿಕ್ಚರ್ನ ಕ್ಯಾಪ್ಚರ್ ಮಾಡ್ಕೊಂಡು ಜಸ್ಟ್ ಅಪ್ಲೋಡ್ ಮಾಡ್ತಿದ್ವಿ. ಸೊ ಲೈಕ್ ಸ್ಟೋರೀಸಲ್ಲಿ ಫ್ರೆಂಡ್ಸ್ನ ಟ್ಯಾಗ್ ಮಾಡಿ ಮೆನ್ಷನ್ ಮಾಡ್ತಿದ್ವಿ ಅಷ್ಟೇ. ಸೊ ರೀಸೆಂಟ್ಲಿ ಇವ್ರದ್ದು ಮಾಡಿದಾಗ ನಮಗೆ ಲೈಕ್ ಸಪೋರ್ಟ್ ಜಾಸ್ತಿ ಸಿಕ್ತು. ಸೊ ಡಿ ಬಾಸ್ ಸಾಂಗ್ ಮಾಡಿದ್ಮೇಲೆ ಸಪೋರ್ಟ್ ಸಿಕ್ತು. ಸೊ ಆಗ ನಮಗೆ ಐಡಿಯಾ ಬಂದಿದ್ದು, ಸೊ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡೋಣ, ಸಪೋರ್ಟ್ ಸಿಗುತ್ತೋ ಇಲ್ವೋ. ಸೊ ಕಂಟಿನ್ಯೂಸ್ ಸಪೋರ್ಟ್ ಸಿಕ್ತು. ಸೊ ಅದರಿಂದ ನಾವು ಕಂಟಿನ್ಯೂಸ್ ವಿಡಿಯೋಸ್ ಅಪ್ಲೋಡ್ ಮಾಡಿದ್ವಿ. ಸೊ ಇವಾಗ ಸದ್ಯಕ್ಕೆ ಪ್ರಮೋಷನ್ ಕೂಡ ಮಾಡ್ತಾ ಇದ್ದೀವಿ. ಸೊ ಸಪೋರ್ಟ್ ಸಿಕ್ಕಿರೋದ್ರಿಂದ ನಾವು ಇಲ್ಲಿವರೆಗೂ ಇದ್ದೀವಿ ಅಷ್ಟೇ. ಓಕೆ, ಅಂದ್ರೆ ಅದರಲ್ಲೂ ಸೋಷಿಯಲ್ ಮೀಡಿಯಾದ ಇತ್ತೀಚೆಗೆ ಸಾಕಷ್ಟು ಜನ ನೆಗೆಟಿವಿಟಿಗೆ ಯೂಸ್ ಮಾಡ್ಕೊಳ್ಳೋದೇ ಜಾಸ್ತಿ. ಅಂಥದ್ರಲ್ಲೂ ನೀವು ಫುಲ್ ಪಾಸಿಟಿವ್ ಅಂತ ಹೋಗ್ತಾ ಇದ್ದೀವಿ. ಸೊ ನಾವು ಯಾವುದೇ ಸಾಂಗ್ನ ಸೆಲೆಕ್ಟ್ ಮಾಡ್ಕೊಳಕ್ಕೂ ಮುಂಚೆ ಥಿಂಕ್ ಮಾಡ್ತೀವಿ. ಸೊ ಇಫ್ ಇನ್ ಕೇಸ್ ನಾವು ಈ ಥರ ಮಾಡಿದ್ರೆ ಸೊ ಪಬ್ಲಿಕ್ನ ರಿಯಾಕ್ಷನ್ ಏನಿರುತ್ತೆ. ಸೊ ನಾವು ಅದರಲ್ಲಿ ಪಾಸಿಟಿವ್ನ ಮಾತ್ರ ತಗೊಂಡು ಅದೇ ಥರದ್ದು ಮಾತ್ರ ಪ್ರಮೋಷನ್ ಮಾಡ್ತೀವಿ. ಸೊ ಅದೇ ಥರದ್ದು ಮಾತ್ರ ರೀಲ್ಸ್ ಮಾಡ್ತೀವಿ. ಇವನ್ ಕಾಸ್ಟ್ಯೂಮ್ ವೈಸ್ ಅಷ್ಟೇ. ಕಾಸ್ಟ್ಯೂಮ್ ವೈಸ್ ಆಕ್ಚುಲಿ ನಮಗೆ ಈ ಥರದ್ದೇ ಇಷ್ಟ ಆಗೋದು. ಓಕೆ, ಸೊ ಲೈಕ್ ನಾರ್ಮಲ್ ಆಗಿ ನಾವು ಹೇಗಿರ್ತೀವೋ ಮನೆಯಲ್ಲಿ ಹೊರಗಡೆ ಓಡಾಡ್ಬೇಕಾದ್ರೆ ಹೇಗಿರ್ತೀವಿ ಸೊ ಅದೇ ಬಟ್ಟೆಯಲ್ಲೇ ಹಾಕಿ. ಅಂದ್ರೆ ಸಾಕಷ್ಟು ಜನ ನಾನು ನೋಡಿದೀನಿ ಈ ರೀಲ್ಸ್ಗೂ ವ್ಯೂಸ್ಗೋಸ್ಕರ, ಲೈಕ್ಸ್ಗೋಸ್ಕರ ಸಮ್ ವಲ್ಗರ್ ಡ್ರೆಸ್ನ ಹಾಕೊಂಡು ಫಾಲೋವರ್ಸ್ಗೋಸ್ಕರ ತುಂಬಾ ಜನ ರೀಲ್ಸ್ ಮಾಡೋರನ್ನ ಸಾಕಷ್ಟು ಎಕ್ಸಾಂಪಲ್ಸ್ ಕೊಡ್ಬೋದು. ಸೊ ನೀವು 3 ಜನ ಅದಕ್ಕೆ ಬರ್ತಾಗಿದ್ದೀರಾ. ಅಂದ್ರೆ ನಿಮ್ಮ ಪ್ರೊಫೈಲ್ಗಳನ್ನ ನೋಡ್ತಾ ಇದ್ರೆ, ನಿಮ್ಮ ರೀಲ್ಸ್ಗಳನ್ನ ನೋಡಿದ್ರೆ ಆ ಥರ ಫೀಲ್ ಆಗಲ್ಲ. ವೆಲ್ ಅಂಡ್ ಗುಡ್, ವಾಚಬಲ್ ಅಂತ ಅನ್ಸುತ್ತೆ. ನಿಮ್ಗೆ ಯಾವತ್ತು ಆ ಥರ ಅಂದ್ರೆ ನಮಗೂ ಫಾಲೋವರ್ಸ್ ಜಾಸ್ತಿ ಆಗ್ಬಿಡ್ಬೇಕು, ಅದ್ ಮಾಡ್ಬೋಣ ಹಿಂಗ್ ಮಾಡ್ಬೋಣ ಅಂತ ಯಾವತ್ತು ಅನ್ಸಿಲ್ಲ? ಆ ರೀತಿ ಯಾವತ್ತೂ ಅನ್ಸಿಲ್ಲ. ಸೊ ನಾವು ಹುಟ್ಟಿದ್ದು ಬೆಳೆದಿದ್ದು ಪ್ಲೇಸ್ ಯಾವ ತರ ಇದೆಯೋ ಸೊ ಅಲ್ಲಿ ಎಲ್ಲರೂ ಈ ತರ ಹಾಕೊಳ್ತಾರೆ. ಸೊ ನಾವು ಅದೇ ಇದ್ರಲ್ಲಿ ಬೆಳೆದು ವಾತಾವರಣದಲ್ಲಿ ಬೆಳೆದು ಬಂದಿರೋದ್ರಿಂದ ಸೊ ನಮ್ ಕ್ಲೋತಿಂಗ್ ಏನಿದೆ ಅದು ಕೂಡ ಅದೇ ತರ ಇದೆ. ಮ್ಯಾಟರ್ ಆಗಲ್ಲ, ಫಾಲೋವರ್ಸ್ ಬರ್ತಾರೆ, ನಾವು ಮಾಡೋದೇ ಹಿಂಗೆ ಹಂಗೆ ಅನ್ಸುತ್ತೆ. ನಾವ್ ಹೆಂಗಿದ್ದೀರಾ ಹಂಗೆ ಜನರಿಗೆ ಇಷ್ಟ ಆಗುತ್ತೆ. ಬಟ್ ನೀವು ತುಂಬಾ ಕಮ್ಮಿ ಮಾತಾಡ್ತಾ ಇದ್ದೀರಾ, ನೀವು ಇವಾಗ ಜಾಸ್ತಿ ಮಾತಾಡ್ತಾರೆ. ಡ್ಯಾನ್ಸ್ ಅಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ನಮ್ಗಿಂತ ನಾಲೆಜ್ ಜಾಸ್ತಿ. ಓಕೆ, ಮಾತಲ್ಲಿ ಅವ್ರಿಗಿಂತ ನಿಮ್ಮಿಬ್ಬರಿಗೆ ನಾಲೆಜ್ ಜಾಸ್ತಿ ಅಂತ. ಓಕೆ ಫೈನ್. ಈಗ RCB ಬರ್ತೀನಿ. ಈಗ ಕನ್ನಡ ಒಂದು ಕಡೆ, ಕನ್ನಡಿಗರಿಗೆ RCB ಅಂದ್ರೆ ಎಮೋಷನ್. ನೀವು ಕೂಡ RCB, ನೀವು 3 ಜನನು RCB ಫ್ಯಾನ್. ಯಾಕೆ ನಿಮಗೆ RCB ಟೀಮ್ ಅಂದ್ರೆ ಅಷ್ಟೊಂದು ಇಷ್ಟ? RCB ಯಾಕೆ ಅಷ್ಟೊಂದು ಸಪೋರ್ಟ್ ಮಾಡ್ತೀರಾ ನೀವೇ ಹೇಳ್ಬೇಕು. ಇಲ್ಲೇ ಹುಟ್ಟಿರೋದು,
ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಆರ್ ಸಿ ಬಿಗೆ ಸಪೋರ್ಟ್ ಮಾಡ್ತೀರಾ ಇನ್ನು ಯಾರಿಗೆ ಸಪೋರ್ಟ್ ಮಾಡ್ತೀರಿ ಅಂತ ಬೇರೆ ಟೀಮ್ಗ ಇದೇ ಟೀಮ್ಗೆಲ್ಲ ಸಪೋರ್ಟ್ ಮಾಡೋದು ಆರ್ ಸಿ ಬಿಗೆ. ಇಲ್ಲಿ ಹುಟ್ಟಿ ಪಕ್ಕದ ಸ್ಟೇಟ್ CSK ಸಪೋರ್ಟ್ ಮಾಡೋರೆಲ್ಲ ಇದನ್ನ ನೋಡ್ರಿ, ಕೇಳಿ ಕಲ್ಸ್ಕೊಳ್ರಿ. ಇನ್ನೊಂದ್ಸಲಿ ಹೇಳಿ ಪ್ಲೀಸ್. ಹೌ ಟು ಸಿ ಲಾಯಲ್ ಇನ್ ಕನ್ನಡ. ಈ ಸಲ ಕಪ್ ನಮ್ದೆ. ಆರ್ ಸಿ ಬಿಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಬೇರೆ ಟೀಮ್ಗೆ ಸಪೋರ್ಟ್ ಮಾಡಕ್ಕಾಗುತ್ತಾ? ಮಾಡಿದ್ರೆ ಅವರೆಲ್ಲ ವೇಸ್ಟ್ ನನ್ನ ಮಕ್ಕಳು. ಹುಟ್ಟಿ ಬೇರೆ ಟೀಮಿಗೆ ಸಪೋರ್ಟ್ ಮಾಡೋರೆಲ್ಲ ವೇಸ್ಟ್ ನನ್ನ ಮಕ್ಕಳು. ಸೂಪರ್. ಅಂದ್ರೆ RCB ಟೀಮ್ ಯಾಕೆ ಇಷ್ಟ ಆಗುತ್ತೆ? ಇಷ್ಟ ಜಾಸ್ತಿ. ಎಮೋಷನ್. ಓಕೆ, ನಿಮ್ಗೆ ಯಾಕೆ RCB ಯಾಕೆ ಜಾಸ್ತಿ ಇಷ್ಟ? ನಮ್ಗೆ ಫಸ್ಟ್ ನಾನು ಮ್ಯಾಚೇ ನೋಡ್ತಿರ್ಲಿಲ್ಲ. ಯಾವಾಗಿಂದ ಗರ್ಲ್ಸ್ ಟೀಮ್ ಮ್ಯಾಚ್ 1 ಅವರ್ ಅಂದ್ರೆ ಲೈಕ್ ಗಡಿಯಾರದಲ್ಲಿ 1 ಅವರ್ ಅದು ತಿಳ್ಕೊಂಡ್ಬಿಟ್ಟಿದ್ರು. ಯಾವಾಗಂದ್ರೆ ಗರ್ಲ್ಸ್ ಮ್ಯಾಚ್ ಸ್ಟಾರ್ಟ್ ಆಗಿತ್ತಲ್ಲ ಅವತ್ತು ಒಂದ್ ಟೈಮ್ ಪೇರಿ ಅವರು ಬಾಲ್ಸ್ನ ಗ್ಲಾಸ್ ಹೊಡೆದಿದ್ದು, ಕಾರ್ ಗ್ಲಾಸ್. ಅವತ್ತಿಂದ ನಾನು ಮ್ಯಾಚ್ ನೋಡೋದು ಸ್ಟಾರ್ಟ್ ಮಾಡಿದ್ದು. ಅವತ್ತಿಂದ ಕ್ಯೂರಿಯಾಸಿಟಿ ಬಂತು ಮ್ಯಾಚ್ ನೋಡಬೇಕು ಅಂತ. ಫಸ್ಟ್ ನನಗೆ CSK ಅಂದ್ರೇನು, RCB ಅಂದ್ರೇನು, ಯಾವ ತರ ಮ್ಯಾಚ್ ಹೆಂಗ್ ನಡುತ್ತೆ ಏನು ಐಡಿಯಾ ಇರಲಿಲ್ಲ. ಎಷ್ಟು ಓವರ್ ಇರುತ್ತೆ ಮ್ಯಾಚ್ ಅಲ್ಲಿ ಅಂತ ಏನು ಗೊತ್ತಿರಲಿಲ್ಲ. ಆಮೇಲೆ RCB ದವ್ರು ಗರ್ಲ್ಸ್ ನೋಡಿದಾಗ ನನಗೆ ಅಲ್ಲಿಂದ ಸ್ಟಾರ್ಟ್ ಆಯ್ತು ನೋಡ್ಬೇಕು ಅಂತ. ಇವಾಗ ಟೈಮ್ ಇಲ್ಲ ನೋಡಕ್ ಟೈಮ್ ಇಲ್ಲ ಅಂದ್ರೂ ಗೂಗಲ್ ಹಾಕ್ಬಿಟ್ಟು ಇವಾಗ ಎಷ್ಟು ರನ್ ನೋಡಿದ್ದಾರೆ, ಎಷ್ಟು ಬಾಲ್ಸ್ ಇದೆ, ಮ್ಯಾಚ್ ನೋಡೋಕ್ಕಾಗಿಲ್ಲ ಅಂದ್ರೆ ಗೂಗಲ್ ಅಲ್ಲಿ ಹೋಗ್ಬಿಟ್ಟು ನೋಡ್ತೀವಿ. ಸೂಪರ್. ನಿಮ್ಗೆ ಯಾಕೆ RCB ಅಷ್ಟೊಂದು ಇಷ್ಟ? ಆಕ್ಚುಲಿ ನನಗೂ ಕೂಡ ಸ್ಟಾರ್ಟಿಂಗ್ ಅಲ್ಲಿ ನಾನು ಆಲ್ಮೋಸ್ಟ್ 9 years ಇಂದ ಸ್ಟಾರ್ಟ್ ಮಾಡ್ತಿರೋದು ನನ್ನ ಮ್ಯಾಚಸ್ ನೋಡೋಕೆ. ಅವಾಗ ಬಂದ್ಬಿಟ್ಟು ಇಂಡಿಯಾ ಪಾಕಿಸ್ತಾನ ಅಂದಮೇಲೆ ಎಲ್ಲರೂ ಟಿವಿ ಹಾಕೊಂಡು ಕುತ್ಕೊಂಡ್ಬಿಟ್ಟಿರೋರು ಫ್ಯಾಮಿಲಿ ಎಲ್ಲ. ಸೊ ಇವ್ರಿಗೆ ಅಷ್ಟು ಐಡಿಯಾ ಇರಲಿಲ್ಲ. ಸೊ ಯಾವ ಥರ ಮ್ಯಾಚಸ್ ನಡೆಯುತ್ತೆ, ಈಗಂದ್ರೆ ಏನು ಅದೇನು ಗೊತ್ತಿರಲಿಲ್ಲ. ಸೊ ನನಗೂ ಕೂಡ ಗೊತ್ತಿರಲಿಲ್ಲ. ಸೊ ನಮ್ಮ ಡ್ಯಾಡಿ ಯೂಶಲಿ ನೋಡೋರು. ಸೊ ಇಂಡಿಯಾ ವಿನ್ ಆಗಬೇಕು, ಅಕಸ್ಮಾತ್ ಇಂಡಿಯಾ ವಿನ್ ಆದರೆ ಎಸ್ ಇಂಡಿಯಾ ವಿನ್ ಆಯಿತು ಅಂತೆಲ್ಲ ಅನ್ಕೋತೀವಿ. ಸೊ ನಾನು ನೋಡ್ತಾ ಗೊತ್ತಾಯ್ತು. ನಮ್ಮ ಡ್ಯಾಡಿ ನಮ್ಮ ಮಮ್ಮಿಗೆ ಹೇಳೋರು, ಸೊ 1 hour ಆಯಿತು, ಇಷ್ಟು ಬಾಲ್ಸ್ ಇದೆ, ಇಷ್ಟು ರನ್ ಹೊಡೆದಿದ್ದಾರೆ, ಇಷ್ಟು ರನ್ ಹೊಡೆಯೋ ಚಾನ್ಸಸ್ ಇದೆ ಅಂತ. ಸೊ ಆಗ ನಾನು ಅಬ್ಸರ್ವ್ ಮಾಡ್ತಿದ್ದೆ. ಸೊ ಆಗ ನನಗೆ ಐಡಿಯಾ ಬಂತು. ಸೊ ಕ್ರಿಕೆಟ್ ಮ್ಯಾಚ್ ಅಂದರೆ ಹೀಗಿರುತ್ತೆ. ಸೊ ಇಷ್ಟು ಜನ ಪ್ಲೇಯರ್ಸ್ ಇರ್ತಾರೆ. ಸೊ ಎಂಪೈರ್ ಈಗ ತೋರಿಸಿದ್ರೆ ಔಟು ಅಂತ ಅದೆಲ್ಲ ಗೊತ್ತಾಯ್ತು. ಆಮೇಲೆ ಅದು ಬಂದ್ಬಿಟ್ಟು ಸೊ ವರ್ಲ್ಡ್ ಆಡ್ತಾರೆ. ಸೊ ಇದು ಬಂದ್ಬಿಟ್ಟು IPL. ಸೊ ಜಸ್ಟ್ ಇಂಡಿಯಾದಲ್ಲಿ ಯಾರ್ಯಾರು ಇದ್ದಾರೆ, ಸೊ ಫ್ರಾಂಚೈಸೀಸ್ ಅವ್ರು ಪರ್ಚೇಸ್ ಮಾಡಿಕೊಂಡು ಆಡ್ತಾರೆ ಅಂತ ಗೊತ್ತಾಯ್ತು. ಸೊ ಅದರಲ್ಲಿ ನಾನು ಇಂಡಿಯಾ ಟೀಮ್ ಮತ್ತೆ ಪಾಕಿಸ್ತಾನ ಟೀಮ್ ನೋಡ್ಬೇಕಾದ್ರೆ ನನಗೆ ವಿರಾಟ್ ಕೊಹ್ಲಿ ಫೇವ್ರೇಟ್ ಆಗ್ಲಿಂದಾನೆ. ಸೊ ಸ್ಕೂಲಲ್ಲೆಲ್ಲ ಕ್ರೇಜ್ ಇರುತ್ತಲ್ಲ, ವಿರಾಟ್ ಕೊಹ್ಲಿ ಅಂದ್ಮೇಲೆ ಅವ್ರ ಸ್ಟಿಕ್ಕರ್ಸ್ನ ಹೊಸ ಬುಕ್ಸ್ಗೆ ತೊಗೊಂಡಾಗ ಬೈಂಡ್ ಹಾಕೋದಕ್ಕೆ ಲೇಬಲ್ ಪೇಸ್ಟ್ ಮಾಡೋದು ಆ ಥರ ಎಲ್ಲ ಇತ್ತು. ಸೊ ಅವಾಗ MS ಧೋನಿ, ವಿರಾಟ್ ಕೊಹ್ಲಿ ಫೇವ್ರೇಟ್. ಓಕೆ, ಸೊ RCB ಅಂತ ಬಂದಾಗ ಸೊ ವಿರಾಟ್ ಕೊಹ್ಲಿ RCB ಅಲ್ಲಿ ಇದ್ರು. ಸೊ ಆಗ ನಂಗೆ ಗೊತ್ತಿರಲಿಲ್ಲ ಬೆಂಗಳೂರು ಅವ್ರದ್ದೇ RCB ಅಂತ. ಸೊ ವಿರಾಟ್ ಕೊಹ್ಲಿ ಯಾವ ಟೀಮ್ಗೆ ಹೋದ್ರು ಅದು ನಮ್ಮ ಟೀಮ್ ಸಪೋರ್ಟ್. ಸೊ ಆಮೇಲೆ ಗೊತ್ತಾಯ್ತು. ಸೊ RCB ಅಂದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, CSK ಅಂದ್ರೆ ಚೆನ್ನೈ. ಸೊ ಆ ತರ ಬರುತ್ತೆ, ಸನ್ರೈಸರ್ಸ್ ಹೈದರಾಬಾದ್, ಆ ತರ ಗೊತ್ತಾಯ್ತು. ಸೊ ನಾನು ಅನ್ಕೊಂಡೆ ವಾವ್, ನಮ್ಮ ಫೇವ್ರೇಟ್ ಪ್ಲೇಯರ್ ಏನಿದ್ದಾರೆ ಅವರು ಕೂಡ ಬೆಂಗಳೂರು ಕಡೆಯಿಂದಾನೇ ಆಡ್ತಾರೆ. ಸೊ ಹಂಗೆ ಆಮೇಲೆ ಲೈಕ್ ಅವ್ರ ಲಾಯಲ್ಟಿ. ಸೊ ವಿನ್ ಆಗ್ಲಿ ಸೋದ್ಲಿ ಅದು ಸೆಕೆಂಡ್ರಿ ನಮ್ಗೆ. ಸೊ ನಾವು ಆಡ್ತಿದ್ದೀವಾ, ಚೀಟಿಂಗ್ ಮಾಡಿದ್ರೆ ವಿನ್ ಆಗ್ತಿದ್ದೀವಾ, ಅದ್ ಸಾಕು ನಮ್ಗೆ. ಬೇಜಾರ್ ಇರುತ್ತೆ. ಸೊ ಪ್ರತಿ ವರ್ಷ ನಾವು ಹೇಳ್ತೀವಿ ಈ ಸಲ ಕಪ್ ನಮ್ದು, ಈ ಸಲ ಕಪ್ ನಮ್ದು, ಈ ಸಲ ಕಪ್ ನಮ್ದು ಅಂತ ಹೇಳಿ 15 ವರ್ಷ ಆಯ್ತು. ಓಕೆ, ಸೊ ಅದನ್ನೇ ಹಿಡ್ಕೊಂಡು ಇವಾಗ ಅದನ್ನ ಲೈಕ್ ಮೀಮ್ಸ್ ಆಗಿನೂ ಮಾಡ್ತಾ ಇದ್ದಾರೆ. ಸೊ RCB ಲಾಲಿಪಾಪ್ ಹಾಗೆ ಹೀಗೆ ಅಂತ. ಈ ವರ್ಷ ಟಾಪ್ ಅಲ್ಲಿ ಇತ್ತು RCB ಜಸ್ಟ್ ಇದರಿಂದ. ಸೊ ಇವಾಗ ವರ್ಲ್ಡ್ ವಾರ್ ನಡೀತಾ ಇರೋದ್ರಿಂದ ಸೊ 1 week ವರೆಗೂ ಏನ್ ಸಸ್ಪೆಂಡ್ ಆಗಿದ್ದಾರೆ. ಸೊ ಅದರಿಂದ ಸ್ವಲ್ಪ ಬೇಜಾರು. ತುಂಬಾ ಜನ ಅನ್ಕೊಂಡಿದ್ದಾರೆ IPL ಸ್ಟಾಪ್ ಆಗೋಯ್ತು, ನೀವು ಟಾಪ್ ಅಲ್ಲಿ ಇದ್ರು ಕೂಡ ನಿಮ್ಗೆ ಈ ಸರಿನು ಇಂಡಿಯಾ ಪಾಕಿಸ್ತಾನ ರೀಸನ್ಗೋಸ್ಕರ ನಿಮ್ಗೆ ಲಾಲಿಪಾಪ್ ಅಂತ. ಅಂತವ್ರಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ, IPL ಸ್ಟಾಪ್ ಆಗಿಲ್ಲ, ಜಸ್ಟ್ ಪೋಸ್ಟ್ಪೋನ್ ಆಗಿದೆ. ಈ ಸೀಸನ್ ನಡೆಯುತ್ತೆ. ಮಿಕ್ಕ ಎಷ್ಟು ಮ್ಯಾಚಸ್ ಪೆಂಡಿಂಗ್ ಇದೆ ಅದನ್ನ ಆಡಿಸ್ತಾರೆ. ಯಾಕೆಂದ್ರೆ ಇಂಡಿಯಾದಲ್ಲಿ ಈ ಹಿಂದಿನ ಎಷ್ಟೋ ಸೀಸನ್ಸ್ಗೆ ಸೆಕ್ಯೂರಿಟಿ ಕೊಡೋದಕ್ಕೆ ಪ್ರಾಬ್ಲಮ್ಸ್ ಆದಾಗ ಇಂಡಿಯಾದಲ್ಲಿ ನಡ್ಸೋಕ್ಕಾಗಿಲ್ಲ ಅಂದ್ರೂ ದುಬೈಗೆ ಬೇರೆ ಕಂಟ್ರಿಗೆ ಹೋಗಿ ನಡೆಸಿದೀವಿ. ಸೊ ಈ ಸೀಸನ್ ನಾವು ಬಿಡಲ್ಲ, ಕಂಟಿನ್ಯೂ ಆಗೇ ಆಗುತ್ತೆ. ಯಾರೆಲ್ಲ ಸ್ಟಾಪ್ ಆಗಿದೆ ಅಂತ CSK ಫ್ಯಾನ್ಸ್ ಖುಷಿ ಪಡ್ತಾ ಇದ್ರ ಆ ಖುಷಿ ಜಾಸ್ತಿ ದಿನ ಇರಲ್ಲ, ಆದಷ್ಟು ಬೇಗ ಆ ಖುಷಿ ಸರ್ವನಾಶ ಆಗುತ್ತೆ. ಓಕೆ, ಇನ್ನು RCB ಟೀಮಲ್ಲಿ ಯಾರೆಲ್ಲ ಇಷ್ಟ ಆಗ್ತಾರೆ ನಿಮಗೆ? ನಮಗೆ ಪಡಿಕ್ಕಲ್ ಇಂಜುರಿ ಆಗೋಗ್ಬಿಟ್ರು ಪಾಪ ಮೊನ್ನೆ ಅವ್ರನ್ನ. ಮತ್ತೆ ರಜತ್ ಪಾಟಿದಾರ್ ಕ್ಯಾಪ್ಟನ್, ಅವರು. ವಿರಾಟ್ ಇಷ್ಟ. ನಿಮಗೆ? ನಮ್ಗೆ ವಿರಾಟ್, ವಿರಾಟ್, ರಜತ್ ಪಾಟಿದಾರ್, ಫಸ್ಟ್ ABD ಫೇವರೇಟ್, ಮೋಸ್ಟ್ ಫೇವರೇಟ್ ABD. ಯಾಕಂದ್ರೆ ಅವ್ರು 360 ಹಿಟ್ ಮ್ಯಾನ್ ಮಿಸ್ ಮಾಡ್ಕೋತೀರಿ, ಅವ್ರ ಟೀಮಲ್ಲಿ ಇಲ್ಲ ಈಗ. ಇಲ್ಲ. ಸೊ ಅವಾಗ ಲೈಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಫೀಡ್ ಬರುತ್ತೆ, ಕಮ್ ಬ್ಯಾಕ್ ಆಗುತ್ತೆ ಅವ್ರದ್ದು, ಬರ್ತಾರೆ ಅಂತ. ಅದಕ್ಕೂ ವೇಟ್ ಮಾಡ್ತಿದ್ದೀವಿ. ಸೊ ಬಂದ್ರೆ ನಮ್ಮಷ್ಟು ಖುಷಿ ಅಷ್ಟೇ ಖುಷಿ ಆಗುತ್ತೆ. ಅದರಲ್ಲೂ ಮೊನ್ನೆ ಯಾವುದೋ ಒಂದು ರೀಲ್ಸ್ ಅಲ್ಲಿ
CSK ಅಂದ್ರೆ ಒಂದು ಲಾಯಲ್ ವರ್ಡ್ ಹೇಳಿ ಕನ್ನಡದಲ್ಲಿ ಅಂತಂದಾಗ ಒಂದು ಯಾವುದೋ ಒಂದು ರೀಲ್ಸ್ ಮಾಡಿದ್ರಿ, ಅದೇನಕ್ಕೆ ಆ ಥರ ಮಾಡ್ಬೇಕಂತ ಅನ್ಸುತ್ತೆ? ಅಂದರೆ ಲಾಯಲ್ಸ್ ಇರೋದು RCB ಅವರಲ್ವಾ. ಇವಾಗ CSK ಅವ್ರು ಎಷ್ಟೋ ಜನ ಮ್ಯಾಚ್ ನೋಡ್ತಿರುವಾಗೇನೆ ಸೋತೋದಾಗ ಅಲ್ಲೇ ಕಾಣಿಸುತ್ತಲ್ಲ, ಅವ್ರು ಏನು ಜರ್ಸಿ ಹಾಕಿರ್ತಾರೆ CSK ಅವರು ತೆಗೆದ್ಬಿಟ್ಟು RCB ಇದೆ ಅಂತ ಅವ್ರು ಲಾಯಲ್ ಇರಲ್ಲ. ಅವ್ರ ಟೀಮ್ನ ಅವರೇ ಟ್ರೋಲ್ ಮಾಡಿರೋದು ಎಷ್ಟೋ ಜನ ಇದ್ದಾರೆ, CSK ಫ್ಯಾನ್ಸ್ ಅವರಾಗಲಿ ಬೇರೆ ಟೀಮ್ ಅವರಾಗಲಿ ಅವರೆಲ್ಲ. RCB ಅವ್ರು ಹಂಗೆ ಮಾಡಲ್ಲ. ಇಷ್ಟು 18 ವರ್ಷದಿಂದ ಸೋತೋದ್ರೇನು ಕಪ್ ಗೆಲ್ಲಿಲ್ಲ ಅಂದ್ರೂ ನಾಳೆ ನೆಕ್ಸ್ಟ್ ಮ್ಯಾಚ್ ಗೆಲ್ತಾರೆ, ನೆಕ್ಸ್ಟ್ IPL ಅಲ್ಲಿ ಗೆಲ್ತಾರೆ, ನೆಕ್ಸ್ಟ್ ಇಯರ್ ಗೆಲ್ತಾರೆ ಅಂತ ವೇಟ್ ಮಾಡ್ಕೊಂಡು 18 ಇಯರ್ಸ್ ಗಂಟ ಬಂದಿದ್ದಾರೆ. ಇನ್ನು ಅದಕ್ಕೆ ನಾವು ಲಾಯಲ್ ಅನ್ನೋ ವರ್ಡ್ನ RCBಗೆ ಮ್ಯಾಚ್ ಮಾಡಿದ್ರು. ಅಂದ್ರೆ ಅದದು ಕನ್ನಡದಲ್ಲಿ ಒಂದು ಲಾಯಲ್ ವರ್ಡ್ ಅಂದ್ರೆ ಏನು ಹೇಳಿದ್ರಿ, ಅದು ಹೇಳ್ಬೋದಾ ಇನ್ನೊಂದ್ಸಲ? ಏನು ಹೇಳಿದ್ದು, ಹೌ ಟು ಸೇ ಲಾಯಲ್ಟಿ ಇನ್ ಕನ್ನಡ ಅಂತ ಹೇಳಿದಾಗ RCB ಈ ಸಲ ಕಪ್ ನಮ್ದೆ. ಈ ಸಲ ನಿಮ್ಗೆ ಅನ್ಸುತ್ತೆ ಆ ಲಾಯಲ್ಟಿ ವಿಚಾರ ಅಂತ ಬಂದ್ರೆ, RCB ಫ್ಯಾನ್ಸ್ ಅಂತ ಬಂದ್ರೆ ನಿಮ್ಗೆ RCBಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಅವ್ರು ಅಫ್ಕೋರ್ಸ್ ಲಾಯಲ್. ಯಾಕೆ ಅಂದರೆ, ಸೊ ನೀವು ಬೇರೆ ಟೀಮ್ ಫ್ರಾಂಚೈಸಿ ಫ್ಯಾನ್ಸ್ ಏನಿದ್ದಾರೆ, ಸೊ ಅವ್ರ ಟೀಮ್ ಗೆದ್ರೆ ಸಪೋರ್ಟ್ ಮಾಡ್ತಾರೆ, ಅವ್ರ ಟೀಮ್ ಸೋತ್ರೆ ಲೈಕ್ ಬ್ಯಾಕ್ ಪಿಚಿಂಗ್ ಮಾಡ್ತಾರೆ. ಸೊ RCB ಫ್ಯಾನ್ಸ್ ಆ ಥರ ಅಲ್ಲ. ಸೊ ನಾವು ಆಸೆ ಇರುತ್ತೆ, ಫೈನ್, ನಮಗೂ ಲೈಕ್ ಕಪ್ ಒಂದ್ಸಲ ಸಿಕ್ಲಿ ಅಂತ. ಸೊ ದುರಾಸೆ ಇಲ್ಲ. ಸೊ ನೀವು ಆಡ್ತೀರಾ ಫೈನ್, ಚೆನ್ನಾಗಿ ಆಡ್ತೀರಾ ಫೈನ್. ಸೊ ನಮ್ಗೆ ಗೆಲ್ಲೇಬೇಕು, ಗೆಲ್ಲಿದ್ರೆ ಮಾತ್ರ ಸಪೋರ್ಟ್ ಮಾಡೋದು, ಗೆಲ್ಲಿಲ್ಲ ಅಂದ್ರೆ ಸಪೋರ್ಟ್ ಮಾಡೋದಿಲ್ಲ ಅಂತ ಯಾರು ಇಲ್ಲ. ಹಿಡ್ಕೊಂಡು ಲಾಯಲ್ ಆಗಿ ಆಡ್ತಾ ಇದ್ದಾರೆ, ಹಂಗಾಗಿ ಅಷ್ಟೊಂದು ಇಷ್ಟ ಆಗುತ್ತೆ. ಅದ್ರ ಜೊತೆಗೆ ಮೊನ್ನೆ ಇನ್ನೊಂದು ರೀಲ್ಸ್ ನೋಡಿದೆ, ಎಂತ ಬ್ಯಾನ್ ಆಗಿಲ್ಲ, ನಾವು ಕಪ್ ಗೆದ್ದಿಲ್ಲ ಅದ್ರ ಪರವಾಗಿಲ್ಲ, ಬ್ಯಾನ್ ಆಗಿಲ್ಲ. ಅದ್ರ ಬಗ್ಗೆ ಹೇಳೋದಾದ್ರೆ ಚೀಟಿಂಗ್ ಮಾಡಿ ಬ್ಯಾನ್ ಆಗಿಲ್ಲ CSK ಅವ್ರ ಥರ RCB ಫ್ಯಾನ್ ಇದು, RCB ಟೀಮ್ ಇದುವರೆಗೂ. ಅದಕ್ಕೆ ನಾವು ಅದನ್ನ ಟೈಟಲ್ ನೀಡಿ. ನಿಮ್ಗೆ ಅನ್ಸುತ್ತೆ CSK ಬ್ಯಾನ್ ಆಗಿದ್ರು ಕೂಡ ಅವ್ರು ಅಷ್ಟೊಂದು ಅಗ್ರೆಷನ್ ಅಲ್ಲಿ ನಮ್ಮ ಫ್ಯಾನ್ಸ್ಗಳ ಮೇಲೆಲ್ಲ, ನಮ್ಮ ಟೀಮ್ ಮೇಲೆಲ್ಲ ಮಾತಾಡೋದು? ಸೊ ಇದಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು, ಸೊ ನಮಗೆ CSK ಕಂಡ್ರು ಹೇಟ್ ಇಲ್ಲ, ಓಕೆ. ಸೊ CSK ಕಂಡ್ರು ಹೇಟ್ ಇಲ್ಲ, ಸನ್ರೈಸರ್ಸ್ MI ಯಾವುದೇ ಆಗಿಲ್ಲ ಹೇಟ್ ಇಲ್ಲ. ಸೊ ನಾವು ಕರ್ನಾಟಕದಲ್ಲಿ ಇರೋದ್ರಿಂದ ನಮ್ಮ RCBಗೆ ಸಪೋರ್ಟ್ ಮಾಡೋದು ನಮ್ಗಿಷ್ಟ. ಸೊ ಅದರಲ್ಲಿ CSK ಅವರು ಸ್ಟೋರೀಸ್ ಹಾಕ್ತಿರ್ತಾರೆ RCB ಬಗ್ಗೆ, ಬೇಕು ಅಂತಾನೆ ಹಾಕ್ತಿದ್ದಾರೆ. ಸೊ ಅದನ್ನ ನಾವು ನೋಡಿ ಸುಮ್ಮನೆ ಕುತ್ಕೊಳೋದಕ್ಕಾಗೋದಿಲ್ವಾ ಅಲ್ವಾ? ನಾವು ಕೂಡ ಒಂದು ರೆಸ್ಪಾನ್ಸ್ ಕೊಡ್ಲೇಬೇಕು. ಸೊ ಅವ್ರದ್ದೇನಿದೆ, ಅವ್ರದ್ದು ಟೈಟಲ್ ನ ಹಿಡ್ಕೊಂಡು ಅವ್ರಿಗೆ ಲೈಕ್ ವಾಪಸ್ ಹಾಕ್ಬಿಡೋದು. ಆತರ ನೀವು RCB ಫ್ಯಾನ್ಸ್ ಕೌಂಟರ್ ಕೂಡ RCB ಫ್ಯಾನ್ಸ್ಗೆ ಅಂದ್ರೆ ಲಾಯಲ್ ಫ್ಯಾನ್ಸ್ಗಳಿಗೆ ಈಗ CSK ಅವರು ಒಂದಷ್ಟು ಕಿಂಡಲ್ ಮಾಡ್ತಾರೆ, ಟ್ರೋಲ್ ಮಾಡ್ತಾರೆ, ಅದನ್ನೆಲ್ಲ ನೋಡಿದ್ರೆ ನಿಮ್ಗೆ ಕೋಪ ಬರುತ್ತಾ? ಬರುತ್ತೆ. ಏನನ್ಸುತ್ತೆ ಅವ್ರ ಬಗ್ಗೆ ನಿಮ್ಗೆ ಅವಾಗ? ಹೆಸರಿ ಗೆಲ್ಬಾರ್ದು ಅಂತ. ಶಾಪನೇ ಆಗ್ತದೆ. ಈ ಸರಿನೂ ಗೆಲ್ಲಲ್ಲ, ನೆಕ್ಸ್ಟ್ ಸರಿನೂ ಗೆಲ್ಬಾರ್ದು ಅಂತ. ಈ ಸರಿ ಆಲ್ರೆಡಿ ಮನೆಗೆ ಕಳ್ಸ ಆಗೋಯ್ತು, ಇನ್ನು ಮಕ್ಕಳ ನೀವು ನೆಕ್ಸ್ಟ್ ಸರಿನೂ ಗೆಲ್ಬಿಡ್ರಿ, ಮನೆಗೆ ಹೋಗ್ಲಿ ಅಂತ ಅನ್ಸುತ್ತೆ. ಇದೊಂದು ಶಾಪ ಸಾಕು. ಪ್ರತಿ ವರ್ಷ ನೀವು ಅವ್ರಿಗೆ ಇದೇ ತರ ಶಾಪ ಸೈಲೆಂಟ್ ಆಗಿ. ಓಕೆ, ಇನ್ನ RCB ಈಗ ಆಲ್ಮೋಸ್ಟ್ ಟಾಪ್ ಪೊಸಿಷನ್ ಅಲ್ಲಿದೆ. ಈಗ ಬೆಂಗಳೂರಿಗೆಲ್ಲ ಮ್ಯಾಚ್ ನೋಡೋಕ್ಕೆಲ್ಲ ಹೋಗ್ತೀರಾ ನೀವು? ಹೋಗಿದ್ರಾ? ಸೊ ಇವಾಗವರೆಗೂ ಒಂದ್ಸಲ ಇನ್ನೂ ಸ್ಟೇಡಿಯಂಗೆ ಹೋಗಿಲ್ಲ. ಸೊ ಮನೆಯಲ್ಲಿ ಟಿವಿಯಲ್ಲಿ ಹಾಕೊಂಡೆ ನಾವು ಫ್ಯಾಮಿಲಿ ಎಲ್ಲ ನೋಡ್ತೀವಿ. ಸೊ ಫ್ಯಾಮಿಲಿಯಲ್ಲೂ ಕೂಡ ನಮ್ ಡ್ಯಾಡಿ ಸುಮ್ನೆ ನಮ್ಗೆ ರೇಗ್ಸೋದಕ್ಕೆ, ಇಲ್ಲ RCB ಸಲ ಸೋಲುತ್ತೆ, ನೀವು ನೋಡ್ತಾ ಇದ್ದೀರಾ ಅಂದ್ರೆ ಸೋಲುತ್ತೆ ಆತರ ಹೇಳ್ತಿರ್ತಾರೆ. ಬಟ್ ಅದು ಸುಮ್ನೆ ಹೇಳ್ತಿರ್ತಾರೆ ಅಷ್ಟೇ. ಸಪೋರ್ಟ್ ಸಿಗ್ಲಿ, ಅಪೋಸಿಟ್ ಅವ್ರು ಇದ್ರೆ ತಾನೇ ನಾವು ವಿನ್ ಆದ್ರೆ ನಮ್ಗೆ ಖುಷಿ ಆಗೋದು. ಸೊ ನಮ್ಗೆ ಯಾರು ಅಪೋಸಿಟೇ ಇಲ್ಲ. ಸೊ ಎಲ್ಲಾರು RCB ಅಂದ್ರೆ ಎಲ್ಲ ಸೆಲೆಬ್ರೇಷನ್ ಮಾಡೋರೇ ಇರ್ತಾರೆ ಅಲ್ವಾ? ಸೊ ನಮ್ ಡ್ಯಾಡಿ ನಾನ್ CSK ಕಡೆಯಪ್ಪ, ನಾನ್ CSK ಗೆದ್ರೆ ಖುಷಿ ಆಗ್ತೀನಪ್ಪ ಆತರ ಹೇಳ್ತಿರ್ತಾರೆ. ಸೊ ಆಮೇಲೆ ನಮ್ ಡ್ಯಾಡ್ ಲೈಕ್ RCB ಸೋಲೋ ಮೂಮೆಂಟ್ ಅಲ್ಲಿ ಇದ್ರು ನಮ್ ಡ್ಯಾಡಿ ಅಯ್ಯೋ ಹೊಡಿಬೋದಿತ್ತಲ್ಲ RCB ಅವರಾಗಿ, ಹಾಗೆ ಹೀಗೆ ಹೇಳ್ತಾ ಇರ್ತಾರೆ. ಇನ್ನು ನೆಕ್ ಮೂಮೆಂಟ್ ಬಂದು ಸೋಲ್ತಾರೆ, ಗೆಲ್ತಾರೆ ಮ್ಯಾಚ್ನ. ಅಂದ್ರೆ ಲಾಸ್ಟ್ ಓವರ್ವರೆಗೂ ಇನ್ನೊಂದು 2-3 ಬಾಲ್ವರೆಗೂ ಗೊತ್ತೇ ಆಗಲ್ಲ RCB ಗೆಲ್ತಾರ ಸೋಲ್ತಾರ ಅಂತ. ಆ ಥರ ಟೆನ್ಷನ್ ಇರುವ ಮ್ಯಾಚ್ ನೋಡ್ತಿರ್ಬೇಕಾರೆ ಹೆಂಗ್ ಫೀಲ್ ಮಾಡ್ತಿರ್ತಾರೆ ಟೆನ್ಷನ್ ಮ್ಯಾಚ್ ಆಗ್ತಾ ಇರ್ತೈತೆ ಎದೆ ಡಬ ಅಂದ್ರೆ ಆ ಟೈಮಲ್ಲಿ ಅಪರೇಕ್ಷಲ್ಲ ಸೋಲ್ತಾರೆ ಸ್ಟಾರ್ಟಿಂಗ್ ಅಲ್ಲಿ. ಸೊ RCB ಮ್ಯಾಚ್ ಇದೆ ಅನ್ನೋದಕ್ಕಿಂತ ಮುಂಚೆ ಇವಾಗ ಏನ್ ಸೋಲ್ತಾರೆ ಅಂದ್ರೆ ಸೋಲ್ತಾರೆ ಅಂತ ಸ್ವಲ್ಪ ಗೊತ್ತಿರುತ್ತಲ್ಲ, ಫುಲ್ಲು ನೋಡ್ಬಿಡ್ತೀವಿ. ಒಂದ್ ವೇಳೆ ಆಪೋಸಿಟ್ ಟೀಮ್ ಅವ್ರು ಏನಾದ್ರು ಇನ್ನೇನು ಗೆದ್ದುಬಿಟ್ರು, ಬಾಲ್ಸ್ 18 ಬಾಲ್ಸ್ ಇದ್ರು ಇನ್ನ ಗೆಲ್ತಿದ್ದಾರೆ, ಇನ್ನೇನು 2 ರನ್ ನೋಡಿಬೇಕು, 18 ಬಾಲ್ಸ್ ಇದೆ ಅಂದ್ರೆ ಅವಾಗೆ ಟಿವಿ ಆಫ್ ಮಾಡಿ ನೋಡಕ್ ಸೆಂಟ್ರಲ್ ನೋಬಲ್ ಆಗ್ಬೋದಲ್ಲ, ವೇಟ್ ಮಾಡ್ಬೋದಲ್ಲ. 18 ಬಾಲ್ಸ್ ಇದ್ರು ಇವಾಗ 3 ರನ್ ಹೊಡಿಬೇಕು ಅನ್ಕೊಡಿ, 18 ಬಾಲ್ಸ್ ಇದೆ, ಹೊಡಿತಾರ ಅಂತ ಗೊತ್ತಿರುತ್ತೆ ನಮ್ಗೆ, ಅವಾಗ ಆಫ್ ಮಾಡ್ಬಿಡೋದು, ಹೋಗ್ಬಿಟ್ಟು ಟಪ್ ಅಂತ ಆಫ್ ಮಾಡೋದು ಬಿಡೋದು ಅಷ್ಟೇ. ಸೋಷಿಯಲ್ ಮೀಡಿಯಾದಲ್ಲಿ 2-3 ದಿನ ಸೈಲೆಂಟ್ ಆಗ್ಬಿಡ್ತೀವಿ, ನಮ್ಮ ಥರನೇ ಎಲ್ಲ.
ಇನ್ನ ನಿಮ್ಮ ಡ್ರೆಸ್ಸಿಂಗ್ ವಿಚಾರಗಳಿಗೆಲ್ಲ ಬಂದಾಗ ಅಂದ್ರೆ ನೇಪಾಳದಲ್ಲಿ ಅಲ್ಲಿ ಟ್ರೆಡಿಷನಲ್ ಡ್ರೆಸ್ಗಳಿಗೆ ಇಲ್ಲಿ ನೀವು ಸ್ಯಾರಿ ಕೂಡ ಅವೇರ್ ಮಾಡಿ ತುಂಬಾ ರೀಲ್ಸ್ಗಳನ್ನ ಮಾಡಿದಿರ. ಹೆಂಗೆ ಸ್ಯಾರಿ ಹಾಕೊಂಡು ರೀಲ್ಸ್ ಮಾಡ್ಬೇಕು ಅಂತ ಯಾಕೆ ಅನ್ಸುತ್ತೆ? ಅಂದರೆ ಹಾಕ್ಕೊಂತಿದ್ರು, ಇಷ್ಟ ಆಯಿತು ಮುಂಚೆಯಿಂದನೇ ಹಾಕ್ಕೊಬೇಕು ಅಂತ. ಆಮೇಲೆ ನನಗೆ ರೀಲ್ಸ್ ಮಾಡ್ಬೇಕು ಕೇಳ್ಕೊತಿದ್ರು ತುಂಬ ಜನ. ಈ ಸಾಂಗ್ನ ಒಂದೊಂದು ಸಾಂಗ್ಗೆ ರೀಲ್ ಮಾಡಿದರೆ ಈ ಸಾಂಗ್ನ ಸ್ಯಾರಿ ಅಲ್ಲಿ ಹಾಕೊಂಡು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೋ ಅಂತ. ಅದಕ್ಕಿಂತ ಮುಂಚೆನೇ ನಾವು ಸ್ಯಾರಿ ಹಾಕ್ಕೊಂಡು ಮಾಡ್ತಿದ್ವಿ. ಅಂದ್ರೆ ನಿಮ್ಮ ಫಾಲೋವರ್ಸ್ ಕಮೆಂಟ್ಸ್ನ ನೀವು ಅಷ್ಟೊಂದು ಸೀರಿಯಸ್ ತಗೊಂತೀರಿ? ಅಂದರೆ ಅವ್ರು ಹೇಳೋದನ್ನ ಪ್ರತಿಯೊಂದು ತೊಗೊತೀರಿ, ಈ ಥರ ಮಾಡಿರಿ ಆ ಥರ ಮಾಡಿರಿ ಅಂದಾಗ ನಾವು ಅದನ್ನ ನೋಟ್ ಮಾಡ್ಕೊತೀವಿ. ಓಕೆ, ಅಂದ್ರೆ ಜಸ್ಟ್ ಸಮ್ ನೆಗೆಟಿವ್ ಕಮೆಂಟ್ಸ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕಾಮನ್, ಆ ಥರ ಕಮೆಂಟ್ಸ್ ನೆಗೆಟಿವ್ ಕಮೆಂಟ್ಸ್ ಇದುವರೆಗೂ ಬಂದಿರಲಿಲ್ಲ, ಒಂದ್ಸರಿನೂ ಬಂದಿರಲಿಲ್ಲ. RCB ಎಲ್ಲಿ ಮಾಡಿದ್ರೆ ಅಲ್ಲಿ ಬಂತು, ಅಲ್ಲಿ ಬಂದ್ಬಿಟ್ರು ಹೇಳೋಕ್ಕೆ CSK ಫ್ಯಾನ್ಸ್, ಮೇ ಬಿ CSK ಫ್ಯಾನ್ಸ್ ಅವರೇ ಆ ಥರ ಹೇಳಿರ್ತಾರೆ, RCB ಅವ್ರು ಹೇಳಿರಲ್ಲ. ಹೇಳ್ತಿದ್ರು ಯಾವುದೋ ದೇಶದಿಂದ ಬಂದು ಇಂಡಿಯನ್ ಕ್ಯಾಪ್ಟನ್ಗೆ ನಮಗೆ ಧೋನಿ ಅವ್ರಿಗೆ ಹೇಟ್ ಮಾಡ್ತಿದ್ದೀರಾ ನೀವು, ನಾವು ಅದನ್ನ ನೋಡ್ಕೊಂಡು ಸುಮ್ಮನೆ ಇರಬೇಕಾ ಅಂತ. ನಾವು ಧೋನಿ ಅವ್ರನ್ನ ಹೇಟೇ ಮಾಡ್ತಿಲ್ಲ, ಟಾಕ್ಸಿಕ್ ಯಾರು CSK ಫ್ಯಾನ್ಸ್ ಟಾಕ್ಸಿಕ್ ಫ್ಯಾನ್ಸ್ ಅವ್ರನ್ನ ಮಾತ್ರ ಹೇಟ್ ಮಾಡ್ತೀವಿ ಅಂತ ಹೇಳ್ತಿದ್ವಿ. ನೆಗೆಟಿವಿಟಿನೂ ಹ್ಯಾಂಡಲ್ ಮಾಡ್ತೀರಿ ನೀಟಾಗಿ. ಇನ್ನು ಅಂದ್ರೆ ನಾನು ಡ್ರೆಸ್ಸಿಂಗ್ ವಿಚಾರಕ್ಕೆ ಯಾಕೆ ಬಂದೆ ಅಂತಂದ್ರೆ, ಎಷ್ಟೋ ಜನಕ್ಕೆ ಕರ್ನಾಟಕದಲ್ಲಿರೋರಿಗೆ ಇವತ್ತು ಕೂಡ ನಾವು ತುಂಬಾ ಜನರು ಬಾಯಲ್ಲಿ ಕೇಳಿದ್ವಿ, ನಾವು ಈ ಫೀಲ್ಡಲ್ಲಿ ಇರೋದ್ರಿಂದ ನಮ್ಗೆ ಸೀರೆ ಉಡೋಕೆ ಬರಲ್ಲ ಅಂತ ಹೇಳೋರು ತುಂಬಾ ಜನ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ. ನೀವು ಹೆಂಗೆ ಸೀರೆ ಉಡೋದೆಲ್ಲ ಡ್ರೆಸ್ಸಿಂಗ್ ವಿಚಾರಕ್ಕೆ ಯಾಕೆ ಬಂದೆ ಅಂತಂದ್ರೆ, ಎಷ್ಟೋ ಜನಕ್ಕೆ ಕರ್ನಾಟಕದಲ್ಲಿರೋರಿಗೆ ಇವತ್ತು ಕೂಡ ನಾವು ತುಂಬಾ ಜನರು ಬಾಯಲ್ಲಿ ಕೇಳಿದ್ವಿ, ನಾವು ಈ ಫೀಲ್ಡಲ್ಲಿ ಇರೋದ್ರಿಂದ ನಮ್ಗೆ ಸೀರೆ ಉಡೋಕೆ ಬರಲ್ಲ ಅಂತ ಹೇಳೋರು ತುಂಬಾ ಜನ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ. ನೀವು ಹೆಂಗೆ ಸೀರೆ ಉಡೋದೆಲ್ಲ ಅಂದ್ರೆ ನಮ್ಗೂನು ಬರ್ತಿರಿಲ್ಲ. ಫಸ್ಟ್ ಅರ್ಧಂಬರ್ಧ ಕರೆಕ್ಟ್ ಆಗಿ ಉಡ್ತೀರಿ, ಇನ್ನು ಅರ್ಧಂಬರ್ಧ ಅಲ್ಲಲ್ಲೇ ಜಾಸ್ತಿ ಪಿನ್ಸ್ ಹಾಕೊಂಡು ಹಂಗೆ ಟ್ರೈ ಮ್ಯಾನೇಜ್ ಮಾಡ್ತೀವಿ. ಇದುವರೆಗೂ ಕರೆಕ್ಟ್ ಆಗಿ ಬರಲ್ಲ ನಮ್ಗೆ, ಪರ್ಫೆಕ್ಟ್ ಆಗಿ ಉಡಕ್ ಬರಲ್ಲ. ಇವ್ರು ಬರುತ್ತೆ ಪರ್ಫೆಕ್ಟ್ ಆಗಿ ಅಷ್ಟೇ. ಸೊ ನಮ್ಗೆ ಬಂದ್ಬಿಟ್ಟು ನಾನ್ ಆಕ್ಚುಲಿ ಇವಾಗ ಏನ್ ವರ್ಕ್ ಮಾಡ್ತಿದ್ದೀನಿ, ಇದಕ್ಕಿಂತ ಮುಂಚೆ ಮಾಡ್ತಿದ್ದು ವಿಸ್ಡಮ್ ಇಂಟರ್ನ್ಯಾಷನಲ್ ಸ್ಕೂಲ್ ಆಸ್ ಅನ್ ಅಕೌಂಟೆಂಟ್. ಸೊ ಅಲ್ಲಿ ನಾನು ಇಂಟರ್ವ್ಯೂಗೆ ಹೋದಾಗ ನಮ್ ಪ್ರಿನ್ಸಿಪಲ್ ನಮ್ಗೆ ಮುಂಚೆನೆ ಹೇಳ್ಬಿಟ್ಟಿದ್ರು. ನಾನು ಹೋಗಿದ್ದು ಫಾರ್ಮಲ್ ಅಲ್ಲಿ ಇಂಟರ್ವ್ಯೂಗೆ, ಓಕೆ, ಟಿ ಶರ್ಟ್ ಪ್ಯಾಂಟ್. ಸೊ ಅಲ್ಲಿ ಅವ್ರು ಹೇಳಿದ್ರು, ಸೊ ನೋಡಿ ಇದು ಬಂದ್ಬಿಟ್ಟು ಸ್ಕೂಲು, ಸೊ ಇಲ್ಲಿ ನಾವ್ ಹೇಗಿರ್ತೀವೋ ನಮ್ಮನ್ನ ನೋಡಿ ಮಕ್ಳು ಕೂಡ ಹಾಗೆ ಕಲಿತಾರೆ. ಸೊ ಅಲ್ಲಿ ಟೀಚರ್ಸ್ಗೆ ಏನಿದೆ ಅದು ಯೂನಿಫಾರ್ಮ್ ಪ್ರೊವೈಡ್ ಮಾಡಿದ್ರೆ, ಅದು ಫೀಮೇಲ್ ಫ್ಯಾಕಲ್ಟೀಸ್ಗೆ ಸ್ಯಾರಿ, ಸೊ ಜೆಂಟ್ಸ್ ಫ್ಯಾಕಲ್ಟೀಸ್ಗೆ ಶರ್ಟ್ ಪ್ಯಾಂಟ್ ಫಾರ್ಮಲ್. ಸೊ ಅವ್ರು ಹೇಳಿದ್ರು, ಸೊ ಯೂನಿಫಾರ್ಮ್ ಇರುತ್ತೆ, ನೀವು ಸ್ಯಾರಿ ವೇರ್ ಮಾಡ್ಬೇಕು, ಸ್ಯಾರಿ ಉಡೋದಕ್ಕೆ ಬರುತ್ತೆ ಅಲ್ವಾ ಅಂತ. ಸೊ ಅದಕ್ಕಿಂತ ಮುಂಚೆ ನಾನು ಕಾಲೇಜಲ್ಲಿ ಹುಟ್ಟಿದ್ದೆ, ನನಗೆ ಸ್ಯಾರಿ ಮೇಲೆ ಸ್ವಲ್ಪ ಕ್ರೇಜ್ ಇತ್ತು, ನನ್ಗೆ ಉಟ್ಕೊಳ್ಳೋದಕ್ಕೆ ಬರ್ತಿತ್ತು. ಸೊ ನಮ್ಮಮ್ಮ ಉಟ್ಕೊಳ್ಳೋದು ನೋಡ್ತಿದ್ದೆ, ಸೊ ಅದನ್ನ ನೋಡಿ ನಾನ್ ಕಲ್ತಿದ್ದೆ. ಸೊ ನಮ್ಮ ಅಕ್ಕಗೆ ಕೂಡ ಸ್ಯಾರಿ ಇದ್ರವರೆಗೂ ಉಡೋದಕ್ ಬರಲ್ಲ. ಸೊ ಮದ್ವೆಗೆ ಏನಿತ್ತು ಅದು ಪಾರ್ಲರ್ ಅವ್ರು ಬಂದು ಉಡ್ಸಿದ್ದು. ಅದನ್ನ ಬಿಟ್ಟು ಏನಾದ್ರು ಫಂಕ್ಷನ್ಸ್ ಇದೆ, ನಮ್ಮ ಅಕ್ಕ ಮಗುದ್ ಏನಾದ್ರು ಫಂಕ್ಷನ್ಸ್ ಇದೆ ಅಂದಾಗ ನನ್ನನ್ನು ಕರೀತಾಳೆ, ಬಾ ಉಡ್ಸು. ಸೊ ಆಗ ಹೋಗಿ ನಾನು ಉಡ್ಸಿದ್ದೆ, ನನ್ ಪರ್ಫೆಕ್ಟ್ ಆಗಿ ಬರುತ್ತೆ ಸ್ಯಾರಿ ಉಡೋದಕ್ಕೆ. ಸೊ ಅಲ್ಲಿ ರೆಗ್ಯುಲರ್ ಆಗಿ ಸ್ಯಾರಿ ಉಡ್ಬೇಕಿತ್ತು, ಲೈಕ್ ವೆಡ್ನೆಸ್ಡೇ ಸಾಟರ್ಡೇ ಬಿಟ್ಟು ಮಿಕ್ಕಿ ಡೇ ಎಲ್ಲ ಸ್ಯಾರಿ, ಅವ್ರು ಯೂನಿಫಾರ್ಮ್ ಪ್ರೊವೈಡ್ ಮಾಡಿದ್ರು ಸ್ಯಾರಿನ. ಸೊ ಅದು ಉಡ್ಬೇಕಾಯ್ತು. ಅದು ನಾನ್ ಅನ್ಕೊಂಡೆ ಸ್ಟಾರ್ಟಿಂಗ್ ಅಲ್ಲಿ ಹೇಗ್ ಮ್ಯಾನೇಜ್ ಮಾಡೋದು, ಫಂಕ್ಷನ್ಸ್ ಕರೆ ಒಂದಿನ 2 ದಿನ ಮ್ಯಾನೇಜ್ ಮಾಡೋದು, ಓಕೆ ಫೈನ್. ಸೊ ಡೈಲಿ ಬೆಳಗ್ಗೆ ಎದ್ದು ಸ್ಯಾರಿ ಹೇಗ್ ಉಡೋದು, ಅದು ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ಸೊ ನಾನು ಮೊದ್ಲೇನೆ ಪಿನ್ ಮಾಡಿ, ಲೈಕ್ ಸರಿಗೆಲ್ಲ ಏನಿದೆ ಅದನ್ನ ಪಿನ್ ಮಾಡಿ ಇಟ್ಕೊಂಡ್ಬಿಡ್ತಿದ್ದೆ, ಲೈಕ್ ರೆಡಿಮೇಡ್ ಸ್ಯಾರಿ ತರ ಮಾಡಿಟ್ಕೊಂಡಿಟ್ಟು ಬೆಳಗ್ಗೆ ಹೋಗ್ಬೇಕಾದ್ರೆ ಹಂಗೆ ಫಾಸ್ಟ್ ಆಗಿ ಉಟ್ಕೊಂಡು ಹೋಗ್ತಿದ್ದೆ. ಸೊ ಅದನ್ನ ರೆಗ್ಯುಲರ್ ಆಗಿ ಉಟ್ಟಿ ಈಗ ಪರ್ಫೆಕ್ಟ್ ಆಗಿದೆ. ಸೊ ಜಸ್ಟ್ 5 minutes ಕೊಟ್ರು ಉಟ್ಕೊಂಡ್ ಬಂದ್ಬಿಟ್ಟು. ಇನ್ನ ಸ್ಯಾರಿ ಹಾಕೊಂಡು ಓಡಾಡೋದೇ ಕಷ್ಟ ಅಂತಾರೆ, ಡ್ಯಾನ್ಸ್ ಮಾಡ್ತೀವಿ, ಹೆಂಗೆ ಪ್ರಾಕ್ಟೀಸ್ ಮಾಡಿದ್ರಿ? ಕಷ್ಟ ಆಗಲ್ವಾ? ಕಷ್ಟ ಆಗುತ್ತೆ. ಹೆಂಗ್ ಪ್ರಾಕ್ಟೀಸ್ ಮಾಡ್ತೀರಿ? ಹಂಗೆ ಪ್ರಾಕ್ಟೀಸ್ ಮುಂಚೆನೆ ಮಾಡ್ಕೊಂಡಿರ್ತೇವೆ. ಅಲ್ಲಿ ಜಸ್ಟ್ ಹೋಗಿ ವಿಡಿಯೋ ಆನ್ ಮಾಡ್ಕೊಂಡು ಥ್ಯಾಂಕ್ಸ್ ಮಾಡ್ತೀವಿ. ಕಷ್ಟ ಅನ್ಸದಂದ್ರೆ ಒಂದೊಂದ್ ಸ್ಟೆಪ್ ಮ್ಯಾಚ್ ಆಗಲ್ಲ. ನಾವು ಸ್ಯಾರಿ ಹಾಕೊಂತೀರಿ ಅಂತ ಗೊತ್ತಿದ್ರೆ, ಈ ಒಂದ್ ಸಾಂಗ್ ಸೆಲೆಕ್ಟ್ ಮಾಡಿರ್ತೀವಲ್ವಾ, ಅದಕ್ಕೆ ಸ್ಯಾರಿ ಹಾಕೊಂತೀರಿ ಅಂತ ಗೊತ್ತಿದ್ರೆ ಅದಕ್ಕೆ ಯಾವ ತರ ಸ್ಯಾರಿಗೆ ಯಾವ ತರ ಸ್ಟೆಪ್ ಬೇಕೋ ಆ ತರ ಸ್ಟೆಪ್ ನ ಮುಂಚೆನೆ ಮ್ಯಾಚ್ ಅಪ್ ಮಾಡ್ಕೊಂಡಿರ್ತೀವಿ. ಕೊರಿಯೋಗ್ರಫಿ ಮಾಡ್ತೀರಿ ಅಂದ್ರೆ ಸ್ಟೆಪ್ಸ್ ಎಲ್ಲ ಎಲ್ಲಿ ಕಲಿತೀರಿ, ಎಲ್ಲಿ ನೋಡ್ತೀರಿ? ಓನ್ ಆಗಿ, ಇಲ್ಲಾಂದ್ರೆ ಬೇರೆ ಸಾಂಗ್ ಇಂದ ಅವ್ರ ಸ್ಟೆಪ್ ಹಾಕಿರ್ತಾರಲ್ಲ ಅವ್ರದಿಂದ ಸ್ವಲ್ಪ ಲೈಟ್ ಆಗಿ ನೋಡ್ತೀರಿ. ಇನ್ನೆಲ್ಲ ಓನ್ ಸ್ವಲ್ಪ ಅಂದ್ರೆ ಒಂದು ರೀಲ್ ಮಾಡ್ಬೇಕಾದ್ರೆ ಎಷ್ಟು ದಿನ ಪ್ರಿಪರೇಷನ್ ಮಾಡ್ತಾರೆ, ಅಥವಾ ಎಷ್ಟು ಪ್ರಿಪರೇಷನ್ ಮಾಡ್ತೀವಿ? 2 days. 2 days. ಓಕೆ, 2 days ಇವರಿಬ್ರಿಗೂ ನೀವು ಸ್ಟೆಪ್ಸ್ ಹೇಳ್ಕೊಡ್ತೀರಿ. ಫಸ್ಟ್ ಇವ್ರು ಕಲಿತಾರೆ, ಇವ್ರು ಕಲಿತಾರೆ. ಓಕೆ, ನಾವು ಬಿಸಿ ಇರ್ತೀವಿ, ನಾವು ಕೆಲಸದಲ್ಲಿ ಇರ್ತೀವಿ, ಇವ್ರು ಸ್ಕೂಲ್ಗೆ ಹೋಗಿರ್ತಾರೆ. ಸಾಟರ್ಡೆ ಸಂಡೇ ಏನ್ ಸಿಗುತ್ತೆ ನಮ್ಗೆ ವೀಕ್ ಆಫ್ಸ್, ಸೊ ಅದ್ರಲ್ಲಿ ಇವ್ರು ಮುಂಚೆನೆ ಈ ಸಾಂಗ್ ಅಂತ ನಾವ್ ಹೇಳ್ಬಿಟ್ಟಿರ್ತೀರಿ, ನೆಕ್ಸ್ಟ್ ಸಂಡೇ ಬಂದ್ಬಿಟ್ಟು ಈ ಸಾಂಗ್ಗೆ ನಾವ್ ರೀಲ್ ಮಾಡ್ಬೇಕು. ಸೊ ಕಾಸ್ಟ್ಯೂಮ್ ಬಂದ್ಬಿಟ್ಟು ಇದಾಗಿರುತ್ತೆ. ಸೊ ಇವ್ರದ್ದೇನಿದೆ ಸ್ಟೆಪ್ ಕಲಿತಾರೆ. ಇವ್ರು ಸ್ಟೆಪ್ ಕಲ್ದೆ ಇವ್ರು ಪರ್ಫೆಕ್ಟ್ ಆಗಿರ್ತಾರೆ. ಸೊ ನಮ್ಮಿಬ್ಬರಿಗೆ ಅರೌಂಡ್ ಸ್ಯಾಟರ್ಡೇ ಈವ್ನಿಂಗ್ ಅರೌಂಡ್ 6 to 7, 8 ಏನಿದೆ ಅದ್ರಲ್ಲಿ ನಮ್ಗೆ ಹೇಳ್ಕೊಟ್ಬಿಡ್ತಾರೆ ಸ್ಟೆಪ್ಸ್. ಸೊ ಈ ಸ್ಟೆಪ್ ಇರುತ್ತೆ, ಫಸ್ಟ್ ಸ್ಟೆಪ್ ಇದು, ಸೆಕೆಂಡ್ ಸ್ಟೆಪ್ ಇದು, ಥರ್ಡ್ ಸ್ಟೆಪ್ ಇದು, ಈ ತರ ಫಾಲೋ ಆಗ್ಬೋದು. ಸೊ ಇವ್ರು ಹೇಳ್ಕೊಟ್ಮೇಲೆ
ಲೈಕ್ ಮಿರರ್ ಅಲ್ಲಿ ನಾವು ಮೂವಾರ್ದು ನೋಡ್ತೀವಿ ಕರೆಕ್ಟ್ ಆಗಿ ಬರ್ತಿದ್ಯಾ. ಓಕೆ ಸೊ ಅಲ್ಲಿಂದ ನೆಕ್ಸ್ಟ್ ಡೇ ಮಾರ್ನಿಂಗ್ ಲೈಕ್ ಆಫ್ಟರ್ನೂನ್ಗೆ ಹೊರಗಡೆ ಹೋಗ್ಬಿಟ್ಟು ಕರೆಕ್ಟ್ ಆಗಿರೋ ಲೊಕೇಶನ್ ನೋಡ್ಕೊಂಡು ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ಶೂಟ್ ಮಾಡ್ತೀವಿ. ಅಂದ್ರೆ ಈಗ ಕಮೆಂಟ್ ಸೆಕ್ಷನ್ ನ ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಏನ್ ರಿಕ್ವೆಸ್ಟ್ ಬರುತ್ತೆ, ಈ ಸಾಂಗ್ ಹಿಂಗ್ ಮಾಡಿ ಆ ಸಾಂಗ್ ಹಿಂಗ್ ಮಾಡಿ ಅಂದ್ಬಿಟ್ಟು ನೀವು ಸಾಂಗ್ ಸೆಲೆಕ್ಟ್ ಮಾಡ್ಕೊಳ್ಳೋದಿದ್ರೆ ಹೆಂಗ್ ಸೆಲೆಕ್ಟ್ ಮಾಡ್ಕೊಳ್ತೀವಿ, ಹೆಂಗ್ ಹುಡುಕ್ತೀವಿ ಕನ್ನಡ ಸಾಂಗ್ಸ್? ಇವಾಗ ಓಲ್ಡ್ ಸಾಂಗ್ ಇರುತ್ತೆ, ಕೇಳಕ್ಕೆ ಯಾವ ಚಂದ ಇರ್ತದೆ ಮ್ಯೂಸಿಕ್ ಚೆನ್ನಾಗಿರ್ಬೇಕಷ್ಟೇ. ಹಾ. ಓಕೆ ಓಕೆ ಆತರ ಡಿಸೈಡ್ ಮಾಡ್ತಿದ್ದೀವಿ. ಓಕೆ ಓಕೆ ಸೂಪರ್. ಇನ್ನ ಓಲ್ಡ್ ಕನ್ನಡ ಸಾಂಗ್ಸ್, ಕನ್ನಡ ಆಕ್ಟರ್ಸ್ ಅಂತ ಬಂದಾಗ ಯಾರು? ಓಲ್ಡ್ ಅಂದ್ರೆ ನಮ್ಗೆ ನಾನ್ ನೋಡಿದೀನಿ, ಬ್ಲಾಕ್ ಅಂಡ್ ವೈಟ್ ಸಿನಿಮಾ ಇದ್ದಂಗಿಂದನೂ ನೋಡಿದೀನಿ. ರಾಜ್ಕುಮಾರ್ ಇಷ್ಟ, ಮತ್ತೆ ಆಟೋ ಶಂಕರ್ ಅಂತಾರೆ ಅವ್ರ ಹೆಸರು, ಶಂಕರ್ನ ಅವ್ರ ಫೇವ್ರೆಟ್. ವಿಷ್ಣುವರ್ಧನ್ ಅಂತೂ ಈಗ ನನ್ಗೆ ಪ್ರೆಸೆಂಟ್ ಫೇವ್ರೆಟ್ ಹೀರೋ ಬಂದ್ಬಿಟ್ಟು ಕಿಚ್ಚ ಸುದೀಪ್. ಅವರೇ ಯಾಕೆ ಅಂದ್ರೆ ಅವ್ರ ಇದ್ರಲ್ಲಿ ನಮ್ಗೆ ವಿಷ್ಣುವರ್ಧನ್ ನ ರಿಫ್ಲೆಕ್ಟ್, ಸೊ ಆತರ ನಡವಳಿಕೆ ಕಾಣಿಸ್ತಾರೆ. ಸೊ ವಿಷ್ಣುವರ್ಧನ್ ನನ್ಗೆ ಫುಲ್ ಫೇವ್ರೆಟ್. ಸೊ ವಿಷ್ಣುವರ್ಧನ್ ಯಾವುದೇ ಮೂವಿ ಬರ್ಲಿಲಿ, ಸೊ ಹೇಳಿ ಲೈಕ್ ಅವಾಗ ಉದಯ ಟಿವಿ ಎಲ್ಲ ಇತ್ತು, ಸೊ ಅದ್ರಲ್ಲಿ ಈ ಟೈಮಿಂಗ್ ಈ ಮೂವಿ ಬರುತ್ತೆ ಅಂತ ಇರುತ್ತಲ್ಲ, ಸೊ 1 hour ಮುಂಚೆನೆ ಊಟ ಎಲ್ಲ ಮಾಡ್ಕೊಂಡು ರೆಡಿ ಆಗ್ಬಿಟ್ಟು ಕುತ್ಕೊಂಡ್ಬಿಟ್ಟಿದ್ದೀರಾ ಮೂವಿ ನೋಡ್ಬೇಕು. ಸೊ ವಿಷ್ಣುವರ್ಧನ್ ಫೇವ್ರೆಟ್. ಉಪ್ಪಿ ಸರ್ ಅವ್ರದ್ದು, ಉಪೇಂದ್ರ ಸರ್ ಅವ್ರದ್ದು ಕೂಡ ಸಿನಿಮಾಸ್ ನೋಡಿದೀವಿ. ಸೊ ರಾಜ್ಕುಮಾರ್ ಕೂಡ ಫೇವ್ರೆಟ್, ಬಟ್ ರಾಜ್ಕುಮಾರ್, ಉಪೇಂದ್ರ ಸರ್, ಆಟೋ ಶಂಕರ್ ಸೊ ಅವಾಗ ಎಲ್ಲರೂ ಆಟೋ ಶಂಕರ್ ಅಂತಿದ್ದಲ್ಲ, ಸೊ ಅದೇ ರೂಢಿ ಆಗಿದೆ. ಅವ್ರದ್ದೆಲ್ಲದ್ರಲ್ಲಿ ನಮ್ಗೆ ಜಾಸ್ತಿ ಇಷ್ಟ ಅಂದ್ರೆ ವಿಷ್ಣುವರ್ಧನ್. ಸೊ ಈಗಿನ ಇದ್ರಲ್ಲಿ ಫೇವ್ರೆಟ್ ಬಂದ್ಬಿಟ್ಟು ಸುದೀಪ್ ಸರ್. ಸೊ ಯಶ್ ಸರ್ ಕೂಡ ಇಷ್ಟ, ಪುನೀತ್ ರಾಜ್ಕುಮಾರ್ ಸರ್ ಕೂಡ ಇಷ್ಟ, ಶಿವರಾಜ್ ಕುಮಾರ್ ಸರ್ ಕೂಡ ಇಷ್ಟ, ಬಟ್ ನನ್ ಫೇವ್ರೆಟ್ ಬಂದ್ಬಿಟ್ಟು ಸುದೀಪ್ ಸರ್. ಯಶ್. ಈಗ ರೈಟ್ ನಾವು ಯಶ್ ಅವರು ಹಳೆ ಆಕ್ಟರ್ಗಳೆಲ್ಲ ಇಷ್ಟ. ಹಳೆ ಆಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಇಷ್ಟ. ಅವ್ರದ್ದು ಅಂದ್ರೆ ಅವ್ರ ಸಿನಿಮಾಗಳೆಲ್ಲ ಅವ್ರ ಡೈಲಾಗ್ ಡೆಲಿವರಿ, ಅವ್ರ ಆಕ್ಟಿಂಗು, ಅವ್ರ ಸಾಂಗ್ ಗಳು ಕೇಳಿದ್ರಲ್ಲ, ಅವ್ರ ಹಾಡು ಇಷ್ಟ ಆಗುತ್ತೆ ನಿಮ್ಗೆ? ಯಾವ ಸಾಂಗ್ ಇಷ್ಟ ಆಗುತ್ತೆ? ಹುಟ್ಟಿದ್ದಾರೆ ಕನ್ನಡ ಹುಟ್ಟಬೇಕು. ಒಂದೆರಡು ಲೈನ್ ಆಡ್ಬೋದಾ ನಮಗೋಸ್ಕರ, ನಮ್ಮ ವೀಕ್ಷಕರಿಗೋಸ್ಕರ? ಹುಟ್ಟಿದರೆ ಕನ್ನಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಹುಟ್ಟಬೇಕು, ಬದುಕಿದ್ದು ಚಟಕ ಬಂಡಿ, ಓಡಿಸುವ ಬಂಡಿ. ಸೂಪರ್. ನಿಮ್ಗೂ ಬರುತ್ತಾ? ನಿಮ್ಗೂ ಆ ಸಾಂಗ್ ಇಷ್ಟ? ನೀವು ಒಂದೆರಡು ಲೈನ್ ಆಡ್ಬೋದಾ? ಹುಟ್ಟಿದರೆ ಕನ್ನಡ ಹುಟ್ಟಬೇಕು, 3 ಜನ ಒಟ್ಟಿಗೆ ಸೇರೋಣ. ಹುಟ್ಟಿದರೆ ಕನ್ನಡ ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮೆಟ್ಟಬೇಕು, ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ, ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಸೂಪರ್ 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 ಆಗಿ ಆಡಿದ್ರಿ. ಇನ್ನ ಕನ್ನಡದ ವಿಚಾರಕ್ಕೆ ಬಂದಾಗ ನಿಮ್ ಪ್ರೊಫೈಲ್ ಗಳನ್ನ ನೋಡಿದಾಗ, ಅಂದ್ರೆ ನಿಮ್ಮ ಅಂದ್ರೆ ಜಸ್ಟ್ ಇದೊಂದು ಫೋಟೋ ನೋಡಿದಾಗ, ಅಂದ್ರೆ ಕಾಂಬಿನೇಷನ್ ಅಂತ ಬಂದಾಗ ರೆಡ್ ಅಂಡ್ ಯೆಲ್ಲೋ ಕಾಂಬಿನೇಷನ್, ಅಂದ್ರೆ ಇಂಡಿಯಾ ಕರ್ನಾಟಕದ ಫ್ಲಾಗ್ ನ ಕಾಂಬಿನೇಷನ್, ಈ ತರದ್ದು ಪ್ಲಾನ್ ಎಲ್ಲ ಹೆಂಗ್ ಮಾಡ್ತೀರಿ? ಅದು ಕಾಸ್ಟ್ಯೂಮ್ ಬಂದ್ಬಿಟ್ಟು ನೇಪಾಳದ ಕಲ್ಚರಲ್ ಕಾಸ್ಟ್ಯೂಮ್. ಓಕೆ. ಹೆಣ್ಮಕ್ಳ ಹಬ್ಬ ತೀಜ್ ಅಂತ ಹೇಳ್ತಾರೆ ಅದಕ್ಕೆ. ಅದು ವುಮೆನ್ಸ್ ಡೇ ತರ ಸೆಲೆಬ್ರೇಟ್ ಮಾಡ್ತಾರೆ ಅದನ್ನ. ಅಲ್ಲಿ ಅವತ್ತು ನಮ್ಗೆ ಯಾರೋ ಈ ತರ ಸ್ವಲ್ಪ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ, ಫೇಸ್ಬುಕ್ ಅಲ್ಲಿ ನಮ್ ಪೇರೆಂಟ್ಸ್ ಆಗ್ತಿರ್ತಾರೆ, ನಾವ್ ಇನ್ಸ್ಟಾಗ್ರಾಮ್ ಅಲ್ಲಿ ಏನ್ ಆಗ್ತಿರೋ ಅದು ಫೇಸ್ಬುಕ್ ಅಲ್ಲಿ ಆಗ್ತಿರ್ತಾರೆ. ಬಟ್ ನಮ್ ಜನಕ್ಕೆ ತುಂಬಾ ಸ್ವಲ್ಪ ಜನಕ್ಕೆ ಅರ್ಥ ಆಗುತ್ತೆ, ಸ್ವಲ್ಪ ಜನಕ್ಕೆ ಗೊತ್ತಲ್ಲ. ಬಟ್ ಏನೋ ಮಾಡಿದ್ದಾರೆ, ಚೆನ್ನಾಗಿ ಡ್ಯಾನ್ಸ್ ಆಡಿದಾರೆ ಗೊತ್ತಾಗುತ್ತೆ. ಅದ್ರಿಂದ ಯಾರೋ ಕಾಂಟ್ಯಾಕ್ಟ್ ತಗೊಂಡು ಇವ್ರ ಮಕ್ಳು ಚೆನ್ನಾಗಿ ಡ್ಯಾನ್ಸ್ ಆಡ್ತಾರೆ, ಅವರ ಪೇರೆಂಟ್ಸ್ ಕಾಂಟ್ಯಾಕ್ಟ್ ತಗೊಂಡು, ನಮ್ ಪೇರೆಂಟ್ಸ್ ಕಾಂಟ್ಯಾಕ್ಟ್ ತಗೊಂಡು ಇಲ್ಲಿ ಈ ತರ ನೇಪಾಳಿ ಸಾಂಗ್ಗೆ ಒಂದ್ ಡ್ಯಾನ್ಸ್ ಮಾಡ್ಬೇಕು ಅಂತ ಹೇಳಿದ್ರು. ಅದಕ್ಕೆ ನಾವು ನೇಪಾಳಿ ತೀಸ್ದು ಒಂದ್ ಸಾಂಗ್ ಸೆಲೆಕ್ಟ್ ಮಾಡ್ಕೊಂಡು ಆತರ ರೆಡಿ ಆಗಿದೆ. ಅಲ್ಲೆಲ್ಲ ಏನಾದ್ರು ಫಂಕ್ಷನ್ಸ್ ಇದ್ರೆ ಆತರ ರೆಡಿ ಆಗ್ತಾರೆ. ಅದ್ರಲ್ಲೂ ಎಸ್ಪೆಷಲಿ ನಾನು ಈ ಡ್ರೆಸ್ ಈ ಕಾಂಬಿನೇಷನ್ ರೆಡ್ ಅಂಡ್ ಯೆಲ್ಲೋ ಇಸ್ ಕರ್ನಾಟಕ ಫ್ಲಾಗ್. ಅಲ್ಲಿ ರೆಡ್ ಬಂದ್ಬಿಟ್ಟು ಈ ತರ ಫಂಕ್ಷನ್ಸ್ ಗೆಲ್ಲ ರೆಡ್. ಯೂಶಲಿ ಅಲ್ಲಿ ಲೈಕ್ ಮದ್ವೆ ಆಗಿರೋ ಹೆಣ್ಮಕ್ಳು ಏನಿರ್ತಾರೆ, ಅವ್ರದ್ದು ಮೇನ್ ಕಲರ್ ಬಂದ್ಬಿಟ್ಟು ರೆಡ್. ಸೊ ಈವನ್ ಕೂಡ ಅಲ್ಲಿ ಮದ್ವೆ ಹೆಣ್ಣು ರೆಡ್ ಸ್ಯಾರಿಯಲ್ಲಿ ಜಾಸ್ತಿ ಕಾಣಿಸ್ತಾರೆ. ಸೊ ಮದ್ವೆ ಆಗಿರೋ ಮ್ಯಾರೇಜ್ ಆಗಿರೋ ಅಂಕಲ್ ಆಂಟೀಸ್ ಏನಿದ್ದಾರೆ, ಸೊ ಅದ್ರಲ್ಲಿ ಕೂಡ ಫೀಮೇಲ್ ಜಾಸ್ತಿ ರೆಡ್ ನ ಯೂಸ್ ಮಾಡ್ತಾರೆ. ಸೊ ಅವ್ರಿಗೆ ಒಂದು ಲೈಕ್ ನೀವ್ ಇಲ್ಲಿ ಹೆಂಗೆ ತಾಳಿ ಅಂತ ಹಾಕ್ತಿರೋ, ಸೊ ನಮ್ದ್ರಲ್ಲಿ ಅಲ್ಲಿ ತಾಳಿ ಇರೋದಿಲ್ಲ. ಸೊ ನಮ್ದು ಮದ್ವೆ ಕಲ್ಚರ್ ಬಂದ್ಬಿಟ್ಟು ಸಪ್ತಪದಿ ಇರುತ್ತೆ. ಸೊ ಲೈಕ್ ಅಗ್ನಿ ಏನ್ ಹಾಕಿರ್ತಾರ ಅದ್ರ ಸುತ್ತ 7 ರೌಂಡ್ ಇರುತ್ತೆ. ಸೊ ಆತರ ಮ್ಯಾರೇಜ್ ಇರುತ್ತೆ. ಸೊ ಮದ್ವೆ ಆದ್ಮೇಲೆ ಲೈಕ್ ಹುಡುಗನ್ ಕಡೆಯಿಂದ ಒಂದು ಕಾಣಿಕೆ ಬಂದ್ಬಿಟ್ಟು ಲೈಕ್ ಕತ್ತು ಚೀನಿ ಏನ್ ತಾಳಿ ಕೊಡ್ತಿರೋ, ಸೊ ಅದ್ರಲ್ಲೇ ನಮ್ದು ತಿಲ್ಹರಿ ಅಂತ ಇರುತ್ತೆ. ಸೊ ತಿಲ್ಹರಿ ಬಂದ್ಬಿಟ್ಟು ಕಂಪ್ಲೀಟ್ ಮಣಿಗಳ ಸರ. ಸೊ ಕೆಳಗಡೆ ಬಂದ್ಬಿಟ್ಟು ಗೋಲ್ಡ್ ಅಲ್ಲಿ ಅದು ನಮ್ದು ಕಲ್ಚರಲ್, ಸೊ ನಮ್ ಇದ್ರಲ್ಲಿ ಬರುತ್ತೆ, ಅದನ್ನೇ ಹಾಕ್ಬೇಕು ಅಂತ. ಸೊ ಅದನ್ನ ಹಾಕ್ತಾರೆ. ಸೊ ತಿಲ್ಹರಿ ಬಂದ್ಬಿಟ್ಟು ಗ್ರೀನ್ ಕಲರ್ ಅಲ್ಲಿ ಇರುತ್ತೆ, ಯೆಲ್ಲೋ ಕಲರ್ ಅಲ್ಲಿ ಇರುತ್ತೆ. ಸೊ ಸೈಡ್ ಅಲ್ಲಿ ಬೇಕಾದ್ರೂ ಹಾಕ್ತಾರೆ, ಇಲ್ಲ ಈ ತರ ಬೇಕಾದ್ರೂ ಹಾಕ್ತಾರೆ. ಸೊ ಅದಕ್ಕೆ ಮೇನ್ ಬಂದ್ಬಿಟ್ಟು ರೆಡ್ ಸ್ಯಾರಿ ಮೇಲೆ ಗ್ರೀನ್ ಸರ ಹಾಕ್ತಾರೆ, ಇಲ್ಲ ರೆಡ್ ಸ್ಯಾರಿ ಮೇಲೆ ಯೆಲ್ಲೋ ಕಲರ್ ಇದು ಸರ ಹಾಕ್ತಾರೆ.
Okay, ಸೊ ಅದ್ರ ಹಿಂದೆಗಡೆ ಫ್ಲಾಗ್ ನಾವು ಲೈಕ್ ಇಮ್ಯಾಜಿನ್ ಮಾಡ್ಕೊಂಡಿದ್ದೆ. ಅಲ್ಲ, ಈಗ ನಾನು ಹೇಳಿದ್ಮೇಲೆ ಗೊತ್ತಾಯ್ತಾ? ನೀವ್ ಹೇಳಿದ್ಮೇಲೆ idea ಬಂತು. ಇನ್ನ ರೀಲ್ಸ್ ಮಾಡ್ಬೇಕಾದ್ರೆ ಯಾವಾಗ್ಲೂ ಇವ್ರೊಬ್ಬರೇ ಮುಂದೆ ನಿಂತಿರ್ತಾರೆ, ನೀವು ಇಬ್ರು ನಿಂತಿರ್ತಾರೆ, ಯಾಕೆ? ಯಾಕಂದ್ರೆ ಇವ್ರು ಚೆನ್ನಾಗಿ ಡ್ಯಾನ್ಸ್ ಆಡ್ತಾರೆ. ಡ್ಯಾನ್ಸ್ ಅಲ್ಲಿ ಬಾಡಿ ಲ್ಯಾಂಗ್ವೇಜ್ ಇದೆ ಇವ್ರಿಗೆ. ನಮ್ಗಷ್ಟು ಡ್ಯಾನ್ಸ್ ಬರಲ್ಲ. ಫಸ್ಟ್ ಇವರಿಬ್ರು ಡ್ಯಾನ್ಸ್ ಆಡ್ತಿದ್ರು. ಇವ್ರಿಗೆ ಇತ್ತು ಫಂಕ್ಷನ್ ಅಲ್ಲಿ, ನಮ್ಮಿದ್ರಲ್ಲಿ ಫಂಕ್ಷನ್ ಮ್ಯಾರೇಜ್ ಅಂತಿದ್ರೆ ಇವರಿಬ್ರು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡು ಆರು. ಫಸ್ಟ್ ಅವ್ಳು ಇವ್ಳಿಗೆ ಹೇಳ್ಕೊಡ್ತಿದ್ರು. ಇವಾಗ ಇವ್ರು ನಮ್ಮಿಬ್ರಿಗೆ ಹೇಳ್ಕೊಡ್ತಾರೆ. ನನಗೆ ಒಂಚೂರು ಬಾಡಿ ಲ್ಯಾಂಗ್ವೇಜ್ ಇರಲಿಲ್ಲ, ಡ್ಯಾನ್ಸೇ ಆಡ್ತಿರ್ಲಿಲ್ಲ. ಜಸ್ಟ್ ಅವತ್ತು ಒಂದು ಆಡಿದಕ್ಕೆ ಅಲ್ಲಿಂದ ನನಗೆ ಸ್ವಲ್ಪ ಬಾಡಿ ಲ್ಯಾಂಗ್ವೇಜ್ ಚೇಂಜಸ್ ಆಗೋದಾಯ್ತು. ಜೂನಿಯರ್ ಆದ್ರೂ ಟೀಚರ್ ರೈಟ್ ನಾವು ಅಂದ್ರೆ ಮನೇಲಿ ಅಕ್ಕ ತಂಗಿ ಅಂತೆಲ್ಲ ಬಂದಾಗ, ಸ್ಕೂಲಲ್ಲೂ ಅಷ್ಟೇ ಫ್ರೆಂಡ್ಸ್ ಅಂತ ಬಂದಾಗ, ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಅಂತ ಬಂದಾಗ ನಾನು ಮುಂದೆ ನಿಂತ್ಕೋಬೇಕು, ನಾನು ಮುಂದೆ ಮಾಡಬೇಕು, ಎಲ್ಲರ ಕಣ್ಣಿಗೂ ನೀಟಾಗಿ ಕಾಣಿಸ್ತೀನಿ ಅನ್ನೋದೊಂದು ಥಾಟ್ ಇರುತ್ತೆ. ನಿಮ್ಮ ಮೂರು ಜನದಲ್ಲಿ ಯಾವಾಗಲೂ ಆ ಥರದ್ದಿಲ್ಲ? ನಮ್ಗೆ ಯಾರು ಚೆನ್ನಾಗಿ ಡ್ಯಾನ್ಸ್ ಆಡ್ತಾರೆ ಅವ್ರ ಮುಂದೆ ನಿಂತ್ಕೊಬೇಕು ಅಂತ. ಇವಾಗ ನಾವು ಯಾರು ಟೀಚ್ ಮಾಡ್ಕೊಡ್ತಿದಾರ ಆಬ್ವಿಯಸ್ಲಿ ಅವ್ರ ಮುಂದೆ ಇರ್ತಾರೆ. ಸೊ ನಾವು ಅದ್ರಲ್ಲಿ ಇಲ್ಲ ನಾನು ಇಲ್ಲೇ ಇರ್ಬೇಕು, ನಾವು ಇಲ್ಲೇ ಇರ್ಬೇಕು, ಇವ್ರು ಹೇಳ್ಕೊಡ್ತಾರೆ. ಸೊ ಇವ್ರು ಹೇಳ್ಕೊಟ್ಟಿರೋದನ್ನ ನಾವು ಕಲಿತೀವಿ. ಸೊ ನಾವು ಹಿಂದೆಗಡೆ ನಿಂತ್ಕೊಂಡು ಮಾಡ್ತೀವಿ. ಸೊ ಮುಂದೆಗಡೆ ನಿಂತ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತೀವಿ ಆ ತರ ಏನಿಲ್ಲ. ಸೊ ಸ್ಕೂಲಲ್ಲಿ ಬೇರೆ ತರ, ಸ್ಕೂಲಲ್ಲಿ ಗ್ರೂಪ್ ಡ್ಯಾನ್ಸ್ ಇದ್ದಾಗ ಆಲ್ಮೋಸ್ಟ್ 50 ಮೆಂಬರ್ಸ್ 40 ಮೆಂಬರ್ಸ್ ಇರ್ತಾರೆ. ಸೊ ಅದ್ರಲ್ಲಿ ಚೆನ್ನಾಗಿ ಆಡ್ತಿದ್ರು ಪರವಾಗಿಲ್ಲ, ನಾನ್ ಕಾಣಿಸ್ಬೇಕು. ನಾನು ವಿಡಿಯೋ ತೆಗೆದ್ರೆ ನಮ್ಮ ಪೇರೆಂಟ್ಸ್ ಯಾರಾದ್ರೂ ಬಂದು ಯಾರೇ ಬಂದು ಫೋಟೋ ತೆಗಿ ವಿಡಿಯೋ ತೆಗಿ ನಾನ್ ಕಾಣಿಸ್ಬೇಕು ಮುಂದೆಗಡೆ. ನಾನ್ ಸ್ಕೂಲಲ್ಲಿ ಲೈಕ್ ಫ್ರಂಟ್ ಅಲ್ಲಿ ಏನದು ಕಾಣಿಸ್ಬೇಕು ಅಂತ ಇರುತ್ತೆ. ಅಲ್ಲ, ಬಟ್ ಸಿಸ್ಟರ್ಸ್ ಅಲ್ಲೂ ಬ್ರದರ್ಸ್ ಅಲ್ಲೂ ಕಸಿನ್ಸ್ ಅಂತ ಬಂದ್ರು ಡೈ ನೀನ್ ಯಾಕೆ ಮುಂದೆ, ನಾನ್ ಮುಂದೆ ಇರ್ತೀನಿ ಅನ್ನೋದೆಲ್ಲ ಇರುತ್ತೆ. ನಾನು ತುಂಬಾ ಜನರ ಮನೇಲಿ ನೋಡಿದ್ದೀನಿ ಅಂತೆಲ್ಲ, ಅದಕ್ಕೆ ಕೇಳಿದೆ. ನಿಮ್ಮ ಮೂರು ಜನದಲ್ಲಿ ಯಾವತ್ತೂ ಡಿಫ್ರೆನ್ಸಿಯೇಷನ್ಸ್ ಬಂದಿಲ್ಲ ಅಂತ ನಿಮ್ಗೂ ಅನ್ಸಿಲ್ಲ? ಓಕೆ, ಈಗ ನಾನು ಮುಂದೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತೀನಿ ಅಂದ್ರೆ ಇಬ್ರು ಒಪ್ಕೋತಾರೆ. ಇವರೇ ಹೇಳ್ತಾರೆ ಒಂದೊಂದ್ಸಲ ನನ್ ಮುಂದೆ ನಾನೇ ಹೋಗಲ್ಲ ಅಂತ. ಆಗ್ಲೇ ಏನು ಹೇಳಿದ್ರೆ ಚೇಂಜ್ ಮಾಡಿ ಅಂತ ಕೇಳ್ತಾರೆ. ಅವನಲ್ಲಿ ಇಲ್ಲಿನ ಫ್ರಂಟ್ ಅಲ್ಲಿ ಹಾಕಿ ನೀವಿಬ್ರು ಬ್ಯಾಕ್ ಹೋಗಿ ಅಂತ. ಬಟ್ ಇವಾಗ ಮುಂದೆ ಹಾಕ್ಬಿಟ್ರೆ ಡ್ಯಾನ್ಸ್ ಚೆನ್ನಾಗಿ ಮಾಡೋದು ಇವ್ರು. ಇವಾಗ ಫಸ್ಟ್ ಡ್ಯಾನ್ಸ್ ಚೆನ್ನಾಗಿರ್ಬೇಕು. ಡ್ಯಾನ್ಸ್ ಚೆನ್ನಾಗಿದ್ರೆ ನಾವೇ ಚೆನ್ನಾಗಿ ಕಾಣಿಸ್ತೀವಿ, ಚೆನ್ನಾಗಿ ಮಾಡ್ತಾ ಇದ್ದೀವಿ ಅಂತ. ಮುಂದೆನೆ ಚೆನ್ನಾಗಿ ಆಡ್ತಿಲ್ಲ ಕರೆಕ್ಟ್ ಆಗಿ ಅಂದ್ರೆ, ಅಷ್ಟು ಬಾಡಿ ಲ್ಯಾಂಗ್ವೇಜ್ ಇಲ್ಲ ಅಂದ್ರೆ ಅದನ್ನ ನಂಗೆ ಸ್ಕ್ರೋಲ್ ಮಾಡ್ಬಿಡ್ತಾರೆ. ಅಷ್ಟ ನೋಡೋಕಲೆ ಎತ್ತು ಅಂತ ಹೇಳ್ಬಿಟ್ಟು ಹಿಂಗ್ ನೋಡ್ಬಿಡ್ತಾರೆ. ಅವರಿಬ್ರು ಫೇವರೇಟ್ ಆಕ್ಟರ್, ಹಳೆ ಆಕ್ಟರ್, ಹೊಸ ಆಕ್ಟರ್ ಇಬ್ರು ಹೇಳಿದ್ರು. ನಿಮ್ಗೆ ಯಾರು ಆಕ್ಟರ್? ನಮ್ಗೆ ಇವರು ಪುನೀತ್ ರಾಜ್ಕುಮಾರ್. ಪ್ರೆಸೆಂಟ್ ಅಲ್ಲಿ ಪುನೀತ್ ರಾಜ್ಕುಮಾರ್ ಅಂಡ್ ಯಶ್ ಅವರು. ರಾಜ್ಕುಮಾರ್ ಅಂಡ್ ಆಟೋ ಶಂಕರ್ ಇದೆ. ಶಂಕರ್ ಯಾಕೆ ಅಷ್ಟೊಂದು ಇಷ್ಟ ಆಗ್ತಾರೆ ಅಂದ್ರೆ ಫಸ್ಟ್ ಅವಾಗ ಅವ್ರ ಮೂವಿನಸ್ ನಾವು ನೋಡ್ತಾ ಇದ್ದೀವಿ. ನಮ್ಮ ಮನೇಲಿ ಅವಾಗ ಚಿಕ್ಕದು ಟಿವಿ ಇತ್ತು, ಬರುತ್ತಲ್ಲ ಯಾವ್ದು ಚಿಕ್ಕದು ಈ ತರ ಡೂಮ್ ಟಿವಿ. ಅವಾಗ 24/7 ಅವ್ರದ್ದು, ಇಲ್ಲ ಅಂದ್ರೆ ರಾಜ್ಕುಮಾರ್ ಅವ್ರದ್ದು ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಅವ್ರದೇ ಬರ್ತಿತ್ತು. ಅವೇ ನೋಡ್ತಾ ಇದ್ರಿ. ಅದಕ್ಕೆ ನಮ್ಗೆ ಅವಾಗ ಅವು 2 ಹೀರೋಸ್ ಬಿಟ್ಟು ನಮ್ಗೆ ಗೊತ್ತಿರಲಿಲ್ಲ. ಆಮೇಲೆ ನಮ್ಗೆ ಯಶ್ ಅವ್ರು ಇರೋ ಮೂವಿ ನೋಡೋದು ಸ್ಟಾರ್ಟ್ ಮಾಡಿದ್ರಿ. ಅದ್ ನೋಡಿದ್ಮೇಲೆ ಇವಾಗ ನಮ್ಗೆ ಸ್ವಲ್ಪ ಜನ ಇವ್ರ ಆಕ್ಟರ್ಸ್ ಅಂತ ಗೊತ್ತು. ಅದಕ್ಕಿಂತ ಮುಂಚೆ 3 ಜನ ಗೊತ್ತಿದೆ. ಪುನೀತ್ ರಾಜ್ಕುಮಾರ್ ಅವರು, ಆಮೇಲೆ ಇದು ರಾಜ್ಕುಮಾರ್ ಮೂವಿ ನೋಡ್ದಾಗಿಂದ ಜಾಸ್ತಿ ಇಷ್ಟ. ಅಪ್ಪು ಸರ್ ಡ್ಯಾನ್ಸ್ ಅಂದ್ರೆ ಅವ್ರನ್ನ ಬೀಟ್ ಮಾಡಕ್ಕೆ ಕರ್ನಾಟಕ ಆಗಲ್ಲ. ಸೊ ನೀವು ಕೂಡ ಡ್ಯಾನ್ಸ್ ಮಾಡೋದ್ರಿಂದ ಅವ್ರಿಗೆ ಯಾವ ತರ ನಿಮ್ಗೆ ಇನ್ಸ್ಪಿರೇಷನ್ ಆಗಿದ್ದೀರಾ ಡ್ಯಾನ್ಸ್ ಅಲ್ಲಿ? ಅವಾಗ ಅಷ್ಟು ನಮ್ಗೆ ಡ್ಯಾನ್ಸ್ ಆಡ್ಬೇಕು, ಅವ್ರು ನೋಡಿ ಈ ತರ ಡ್ಯಾನ್ಸ್ ಕಲ್ತ್ಕೊಬೇಕಂತ ಇವಾಗ ಅನ್ಸುತ್ತೆ. ಇವಾಗ ಅನ್ಸುತ್ತೆ ಅಪ್ಪು ಸರ್ ಅವ್ರದ್ದು ತಗೊಂಡ್ರೆ ಚೆನ್ನಾಗಿರ್ತೈತೆ. ಅವ್ರು ಇದುವರೆಗೂ ಇದ್ದಿದ್ರೆ ಇನ್ನ ಬೇರೆ ಬೇರೆ ತರದ್ದು ಮಾಡ್ಕೊಂಡು ಹೋಗಿರೋರು. ಅವ್ರದ್ದು ನಾವು ಫಾಲೋ ಮಾಡ್ಬೋದಾಗಿತ್ತು ಇನ್ನ ಜಾಸ್ತಿ. ಅಪ್ಪು ಸರ್ ಯಾಕೆ ಅಷ್ಟೊಂದು ಇಷ್ಟ ಆಗೋದು ಅಂದ್ರೆ ಅವ್ರದ್ದು ಏನಿದೆ, ಅವ್ರು ಯಾವ ತರ ಇದ್ದಾರೆ ಪಾಸಿಟಿವ್ ಆಗಿ, ಹಂಗೆ ಎಲ್ಲಾರ ಹತ್ರನೂ ಇದ್ದಾರೆ. ಅಂದ್ರೆ ಇವಾಗ ಒಬ್ಬೊಬ್ರು ಒಂದೊಂದು ಸೆಲೆಬ್ರಿಟೀಸ್ ಅಲ್ಲಿ ಮೂವಿದಲ್ಲೇ ಒಂಥರ ಇರ್ತಾರೆ, ರಿಯಲ್ ಆಗಿ ಒಂಥರ ಇರ್ತಾರೆ. ಒಬ್ಬೊಬ್ರದ್ದು ಒಂದೊಂದ್ ತರ ಕ್ಯಾರೆಕ್ಟರ್ ಇರುತ್ತಲ್ವಾ, ಅವ್ರದ್ದು ಸ್ವಲ್ಪ ಡಿಫ್ರೆನ್ಸ್ ಅನ್ಸುತ್ತೆ ಕ್ಯಾರೆಕ್ಟರ್. ಅಷ್ಟು ಆಕ್ಟರ್ಸ್ ಅಲ್ಲಿ ಕಂಪೇರ್ ಮಾಡಿದ್ರೆ ಅವ್ರದ್ದು ಸ್ವಲ್ಪ ಡಿಫ್ರೆಂಟ್. ಅದಾದ್ಮೇಲೆ ಅವರು ನಮ್ಮನ್ನ ಬಿಟ್ಟು ಹೋದಾಗ, ನಿಮ್ಗೆ ನ್ಯೂಸ್ ಗೊತ್ತಾದಾಗ ಹೌ ಯು ಫೀಲ್ ಆಸ್ ಅ ಫ್ಯಾನ್? ಅವಾಗ ನಮ್ಗೆ ಆಕ್ಚುಲಿ ಪುನೀತ್ ರಾಜ್ಕುಮಾರ್ ಅವ್ರ ಡೆತ್ ನ್ಯೂಸ್ ಬಂದಾಗ ಆಫ್ಟರ್ನೂನ್ ನಾವು ಕಾಲೇಜಲ್ಲಿ ಸೊ ಕಾಲೇಜಲ್ಲಿ ಲೈಕ್ ಯೂಶಲಿ ರೀಲ್ಸ್ ಫೀಡ್ ಅಲ್ಲಿ ಯಾವಾಗ್ಲೂ ಇವ್ರು ಸತ್ರು ಅವ್ರು ಸತ್ರು ಅಂತ ಬರುತ್ತೆ, ಫೇಕ್. ಓಕೆ, ಸೊ ನಾವು ಲಂಚ್ ಮಾಡ್ಬೇಕಿತ್ತು. ನಾನು ಅವಾಗ ಇದ್ದಿದ್ದು ಫಸ್ಟ್ ಇಯರ್ ಬಿಕಾಮ್ ಮುಗ್ದಿತ್ತು ಅನ್ಸುತ್ತೆ ಹತ್ತತ್ರ. ಅವಾಗ ಹೇಳಿದ್ರು ಇಲ್ಲ ಪುನೀತ್ ರಾಜ್ಕುಮಾರ್ ತೀರೋಗಿದ್ದಾರೆ ಅಂತ ಅಂದ್ರು. ನಾವ್ ಇಟ್ಕೊಂಡು ಅಫಿಷಿಯಲ್ ನ್ಯೂಸ್ ಬಂದಿದ್ಯಾ? ಇಲ್ಲ ಅಲ್ವಾ, ಸುಮ್ನೆ ಯಾಕೆ ಹೇಳ್ತೀರಿ? ಕೆಲವ್ರು ನಿಜ ಅನ್ಕೊಂಡ್ಬಿಡ್ತಾರೆ ಅಂದ್ರೆ ನಾನು ಹೇಳಿದೆ ಲೈಕ್ ಕಾಮನ್ ಆಗಿ. ಸೊ ಲೈಕ್ ಬೈದಂಗೆ ಹೇಳಿದೆ. ಸೊ ಏನೋ ಫೇಕ್ ನ್ಯೂಸ್ ನೋಡ್ಬಿಟ್ಟು ಅದನ್ನ ಎಲ್ರಿಗೂ ಲೈಕ್ ಹೇಳಿದ್ರೆ ಎಲ್ಲರೂ ನಿಜ ಅನ್ಕೊಳ್ತಾರೆ, ಯಾಕೆ ಹೇಳ್ತಿದ್ಯಾ ಹಂಗೆ. ಸೊ ಬರ್ತಾ ಎಲ್ಲರೂ ಫೀಡಲ್ಲೂ ಬರ್ತಿದೆ. ಸೊ ಲಂಚ್ ಟೈಮಲ್ಲಿ ನಮ್ಗೆ ಮೊಬೈಲ್ ಅಲೋ ಮಾಡ್ತಿದ್ರು. ಓಕೆ, ಸೊ ಅವಾಗ ರೀಲ್ಸ್ ನೋಡ್ಬೇಕಾದ್ರೆ ಎಲ್ಲರೂ ಫೀಡಲ್ಲಿ ಬರ್ತಿದೆ. ಸೊ ಹಾಸ್ಪಿಟಲ್ಗೆ ಹೋಗಿದಾರಂತೆ. ಸೊ ಸಡನ್ ಏನದು ಹಾರ್ಟ್ ಅಟ್ಯಾಕ್ ಆಗಿದೆ ಅಂತೆ.
ಸೊ ಈ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ ಅಂತೆ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಬರ್ತಾ ಇತ್ತು. ನಾ ಆಗ್ಲೂ ಕೇರೆ ಮಾಡಕ್ ಹೋಗಿಲ್ಲ, ಯಾವ ಫೇಕ್ ನ್ಯೂಸ್ ಇರುತ್ತೆ ನೀವು ನೀಟಾಗಿ ನೋಡಿರೋದಿಲ್ಲ ನೋಡ್ರಿ, ಪಾಸಿಬಲ್ ಟಿವಿ 9 ಅಲ್ಲಿ ಬಂದಿದ್ಯಾ, ನಮ್ಗೆ ಟಿವಿ 9 ಅಲ್ಲಿ ಬಂದ್ರೆ ಬ್ರೇಕಿಂಗ್ ನ್ಯೂಸ್ ಅದು ಕನ್ಫರ್ಮ್ ಟ್ರಸ್ಟ್ ಇಟ್ಕೊಂಡು ನ್ಯೂಸ್ ಅಲ್ಲಿ ಬಂದಿಲ್ಲ ಯಾಕೆ ಹಂಗೆ ಹೇಳ್ತೀರಾ ಅಂತ ಅಂದ್ರಿ. ಆಮೇಲೆ ಎಲ್ರಿಗೂ ಎಲ್ಲ ಮನೆಗೆ ಹೋಗ್ರಿ ಲೈಕ್ ಯಾವ್ದೋ ಡೆತ್ ಆಗಿದೆ ನೋಡ್ಕೊ. ಆವಾಗ ಐಡಿಯಾ ಬಂತು, ಸೀರಿಯಸ್ಲಿ ಡೆತ್ ನಂಗೆ ಯಾರಿಗೂ ನಂಬಕ್ಕೆ ಆಗ್ತಿಲ್ಲ ಫಸ್ಟ್ ಆಫ್ ಆಲ್. ಸೊ ಅವ್ರಿದ್ದು ಫಿಟ್ ಆಗಿ, ಸೊ ಯಾವುದೇ ರೀತಿಯಾದ ಕಾಯಿಲೆ ಕೂಡ ಇರ್ಲಿಲ್ಲ. ಸೊ ಜಿಮ್ಗೆಲ್ಲ ಹೋಗ್ತಿದ್ರು, ಡ್ಯಾನ್ಸ್ ಅಲ್ಲೂ ಅಷ್ಟು ಎನರ್ಜಿ ಇದೆ ಅಂದ್ರೆ ನಮ್ಗೆ ಐಡಿಯಾ ಮಾಡ್ಕೊಳಕ್ಕೆ ಆಗಲ್ಲ. ಸೊ ರೀಸನ್ ಏನು ಕೂಡ ಗೊತ್ತಿಲ್ಲ ಡೆತ್ಗೆ. ಸೊ ನಾವ್ ಇಟ್ಕೊಂಡು ಏನಿದು ಬ್ರೇಕಿಂಗ್ ನ್ಯೂಸ್ ನಾವು ಅನ್ಕೊಂಡ್ರಿ ಲೈಕ್ ಕ್ಯಾಶುಯಲಿ ಅವ್ರಿಗೆ ಲೈಕ್ ಜ್ವರ ಗಿರ ಏನಾದ್ರು ಬಂದಿರುತ್ತೆ, ಸೊ ಹೆಲ್ತ್ ಇಶ್ಯೂ ಆಗಿರುತ್ತೆ, ಹಾಸ್ಪಿಟ್ಲ್ಗೆ ಹೋಗಿರ್ತಾರೆ ಅಷ್ಟೇ, ಈ ಮೀಡಿಯಾದವರೇ ಲೈಕ್ ಬ್ರೇಕಿಂಗ್ ನ್ಯೂಸ್ ಮಾಡ್ತಿದ್ದಾರೆ ಅಂತ ನಾವು ಅನ್ಕೊಂಡಿದ್ವಿ. ಸೊ ಆಮೇಲೆ ಮನೆಗೆ ಬಂದ್ಮೇಲೆ ಲೈಕ್ ಅವ್ರು ತಿರೋದ್ಮೇಲೆ ಟಿವಿನಲ್ಲೇ 24 hours ಅದೇ ಬರ್ತಾ ಇದೆ. ಈವ್ನಿಂಗ್ ಗೊತ್ತಾಗಿದೆ. ಸೊ ಈವ್ನಿಂಗ್ ವರ್ಗು ನಮ್ಗೆ ಕನ್ಫರ್ಮೇ ಇಲ್ಲ. ಸರ್ ನಾರ್ಮಲ್ ಆಗಿ ಹೆಲ್ತ್ ಇಶ್ಯೂ ಆಗಿರುತ್ತೆ, ಹಾಸ್ಪಿಟ್ಲ್ಗೆ ಹೋಗಿರ್ತಾರೆ ಅಷ್ಟೇ, ಇವ್ರು ಮೀಡಿಯಾದವರು ರೆಕಾರ್ಡ್ ಮಾಡ್ಕೊಂಡು ಬ್ರೇಕಿಂಗ್ ನ್ಯೂಸ್ ಹಾಕಿರ್ತಾರೆ ಅಷ್ಟೇ ಅಂತ ಅನ್ಕೊಂಡಿದ್ವಿ. ಸೊ ಆಮೇಲೆ ಕನ್ಫರ್ಮ್ ಆದ್ಮೇಲೆ ನಂಬಕ್ಕೆ ಆಗ್ತಿಲ್ಲ, ಹೇಗಾಗ್ಬಿಡ್ತು, ಇದು ಹೇಗಾಗಕ್ ಚಾನ್ಸು, ಹಾಗೆ ಹೀಗೆ. ಆಮೇಲೆ ಒಂದು CCTV ಫುಟೇಜ್ ಏನೋ ಬಿಡ್ತಿದ್ರು ಯೂಟ್ಯೂಬ್ ಏನದು TV 9 ಅಲ್ಲಿ. ಸೊ ಈ ತರ ಜಿಮ್ಗೆ ಹೋಗಿ ಸೊ ಎಕ್ಸ್ಟ್ರಾ ವರ್ಕ್ ಮಾಡಿ ಅವ್ರಿಗೆ ಲೈಕ್ ಸ್ಟ್ರೆಸ್ ಪ್ಲಸ್ ಏನದು ಸೊ ರೀಸನ್ ಇರುತ್ತೆ ಅಲ್ವಾ ಅದಕ್ಕೆ, ಅದರಿಂದ ಆಗಿದ್ದು ಅಂತ ಗೊತ್ತಾದ್ಮೇಲೆ ಹೀಗೂ ಇರ್ಬೋದಾ ಅಂತ ತಿಳ್ಕೊಂಡು ಏನೋ ಶಾಕ್ ಮೂಮೆಂಟ್ ಅಲ್ಲೇ ಇದೆ. ಸೊ ಇವಾಗ್ಲೂ ಕೂಡ ಅನ್ಸಲ್ಲ ಈ ರೀತಿ ಡೆತ್ ಆಗಿದ್ಯಾ ಅಂತ ನಂಬಕ್ಕಾಗಲ್ಲ. ಆಫ್ಟರ್ ದಟ್ ಅಂದ್ರೆ ಅವ್ರ ನ್ಯೂಸ್ ಅದ್ ಕೇಳಾದ್ಮೇಲೆ ಒಂದಷ್ಟು ಅಂದ್ರೆ ಅವ್ರು ಮಾಡಿದ ಕೆಲ್ಸಗಳೆಲ್ಲ ಅದಾದ್ಮೇಲೆ ಗೊತ್ತಾಯ್ತು ನಮ್ಗೆ. ಅದನ್ನ ನೋಡಿದಾಗ ಅವ್ರಿಲ್ಲ ಒಂದ್ ಕಡೆ, ಇನ್ನೊಂದ್ ಕಡೆ ಅವ್ರು ಮಾಡಿರೋ ಕೆಲ್ಸದ ಬಗ್ಗೆ ಎಲ್ಲರೂ ಕೂಡ ಅಪ್ರಿಸಿಯೇಷನ್ಸ್ ಕೊಡ್ತಾ ಇದ್ರು. ಅದನ್ನ ನೋಡಿದಾಗ ಏನ್ ಫೀಲ್ ಆಗ್ತಿತ್ತು? ಆಬ್ವಿಯಸ್ಲಿ ಸ್ಯಾಡ್ ಫೀಲ್ ಆಗ್ತಿತ್ತು. ಸೊ ಇಷ್ಟು ಲೈಕ್ ಯಾವುದೇ ಅಹಂಕಾರ ಇಲ್ದಿರಾ, ಸೊ ಅವ್ರ ಡ್ಯಾಡಿ ಬಂದ್ಬಿಟ್ಟು ದೊಡ್ಡ ಫೇಮಸ್ ಸ್ಟಾರ್, ಅವ್ರ ಮಕ್ಳು ಅಂದ್ಮೇಲೆ ಸ್ವಲ್ಪ ಅಹಂಕಾರ ಆದ್ರೂ ಇದ್ದೇ ಇರುತ್ತೆ. ನಾನ್ ರಾಜ್ಕುಮಾರ್ ಮಗ, ಸೊ ಅವ್ರಿಗೆ ಅದು 0% ಸಹ ಇರ್ಲಿಲ್ಲ. ಪ್ಲಸ್ ಯಾರೇ ಹೆಲ್ಪ್ ಕೇಳ್ಕೊಂಡ್ ಬಂದು ಯಾರಿಗೂ ಬೇಡ ಅಂತ ಹೇಳಿಲ್ಲ. ಸೊ ನಮ್ಗೆ ಪ್ರೀವಿಯಸ್ಲಿ ಗೊತ್ತಿರ್ಲಿಲ್ಲ. ಓಕೆ, ಯಾಕೆಂದ್ರೆ ಕೆಲವರು ಆಕ್ಟರ್ಸ್ ಏನ್ ಮಾಡ್ತಾರೆ, ಹೆಲ್ಪ್ ಮಾಡ್ತಿದ್ದಂಗೆ ನಾನು ಈ ತರ ಹೆಲ್ಪ್ ಮಾಡಿದ್ದೀನಿ ಅಂದ್ಬಿಟ್ಟು ಪೋಸ್ಟ್ ಹಾಕೊಂಡು ಅವ್ರು ಹಾಕಿರ್ಲಿಲ್ಲ, ಅದಕ್ಕೆ ನಮ್ಗೆ ಗೊತ್ತಿರ್ಲಿಲ್ಲ. ಸೊ ಈ ತರ ಎಲ್ಲ ಹೆಲ್ಪ್ ಮಾಡಿ, ಸೊ ಅವ್ರು ತೀರೋದ್ಮೇಲೆ ತುಂಬಾ ಜನ ಲೈಕ್ ಯಾರಿಗೆ ಹೆಲ್ಪ್ ಮಾಡಿದ್ದಾರೆ ಅವರೆಲ್ಲ ಬಂದು ಹೇಳ್ತಿದ್ರು ನಮ್ಗೆ ಈ ತರ ಹೆಲ್ಪ್ ಮಾಡಿದ್ರು ಮಿಸ್ ಮಾಡ್ಕೊಂಡು. ನಮ್ಗೆ ಆಮೇಲೆ ಒಂದೊಂದೇ ವಿಷಯ ಗೊತ್ತಿತ್ತು, ಇಷ್ಟೆಲ್ಲ ಲೈಕ್ ಆಶ್ರಮಗಳೆಲ್ಲ ಇದೆ ಅಂತೆ, ಸೊ ಈ ತರ ಎಲ್ಲ ಹೆಲ್ಪ್ ಮಾಡಿದ್ದಾರೆ ಅಂತ ಗೊತ್ತಾಯ್ತು. ಸೊ ಅವಾಗ ಅನ್ನಿಸ್ತು ಇಂಥ ಜನನ ಕಳ್ಕೊಂಡು ಸೊ ನಮ್ಗೆ ಎಷ್ಟು ಸ್ಯಾಡ್ ಆಗ್ತಿದ್ರು. ಅವ್ರ ಕೈ ಕೆಳಗಡೆ ಯಾರು ಇರ್ತಾರೆ ನೋಡ್ರಿ, ಅವ್ರು ಯಾರಿಗೆ ಹೆಲ್ಪ್ ಮಾಡಿರ್ತಾರೆ ನೋಡ್ರಿ, ಅವ್ರಿಗಂತೂ ಲೈಕ್ ಹಾರ್ಟ್ ಬ್ರೇಕ್ ಆಗ್ಬಿಟ್ಟಿರುತ್ತೆ ಸಡನ್ ಆಗಿ. ಇನ್ನ ನೀವೇ ಕೊರಿಯೋಗ್ರಾಫರ್ ಅನ್ನೋ ವಿಚಾರಕ್ಕೆ ಅಂದ್ರೆ ಅವರು ಹೇಳಿದ್ರಿಂದ ಅಪ್ಪು ಸರ್ ಡ್ಯಾನ್ಸ್ ಎಲ್ಲ ನೋಡಿದಾಗ, ನೀವು ನೋಡ್ತೀರಾ ಅಪ್ಪು ಸರ್ ಡ್ಯಾನ್ಸ್ ಸಾಂಗ್ಸ್ ಎಲ್ಲ, ನಿಮ್ಗೆ ಆಸ್ ಎ ಕೊರಿಯೋಗ್ರಾಫರ್ ಅಪ್ಪು ಸರ್ ಡ್ಯಾನ್ಸ್ ನೋಡಿದಾಗ ಏನು ಇಷ್ಟ ಆಗುತ್ತೆ? ಡ್ಯಾನ್ಸು ಒಂದೊಂದು ಕಷ್ಟ ಇರುತ್ತೆ ಆಡಕ್ಕ, ಸ್ಟೆಪ್ಗಳು ಗೊತ್ತಾಗಲ್ಲ ಒಂದೊಂದು, ಹಂಗೆ ನಿಧಾನಗೆ ಕಲ್ತ್ಕೊಂತೀನಿ. ಪರವಾಗಿಲ್ಲ, ಚೆನ್ನಾಗಿ ಆಡ್ತಾರೆ ಡ್ಯಾನ್ಸು ಅಪ್ಪು ಸರ್, ಅದು ನೋಡಿ ನಿಧಾನಗೆ ಕಲ್ತ್ಕೊಂತ ಇರ್ತೀನಿ. ಟ್ರೈ ಮಾಡಿದೀರಾ ಸ್ಟೆಪ್ಸ್? ಟ್ರೈ ಮಾಡಿದ್ದೀನಿ. ಅಂದ್ರೆ ಅಷ್ಟು ಪರ್ಫೆಕ್ಟ್ ಆಗಿ ಅಷ್ಟೊಂದೇನಿಲ್ಲ, ಕಮ್ಮಿ. ಓಕೆ, ಟ್ರೈ ಅಂತೂ ಮಾಡಿ. ಟ್ರೈ ಮಾಡಿದ್ದೆ. ಓಕೆ, ಇನ್ನ ನಿಮ್ 3 ಜನ ಅಂದ್ರೆ ಕೆಲವೊಂದು ಪೋಸ್ಟ್ಗಳು ಹಾಕಿದಾಗ, ಕೆಲವೊಂದು ಇದಾಕಿದಾಗ ತುಂಬಾ ನೀವು 3 ಜನ ತುಂಬಾ ಚೆನ್ನಾಗಿದ್ದೀರಾ, ನೋಡಕ್ ಚೆನ್ನಾಗಿದ್ದೀರಾ, ಇದೇ ತರ ರೀಲ್ಸ್ ಮಾಡಿ ಅಂತೆಲ್ಲ ತುಂಬಾ ಕಮೆಂಟ್ ಮಾಡ್ತಿರ್ತಾರೆ. ಅದ್ರ ಜೊತೆಗೆ ಯಾರು ಹೊರಗಡೆ ಇದ್ದಾಗ ಒಂದು ರ್ಯಾಗಿಂಗ್ ಅಂತೂ ಇರುತ್ತಪ್ಪ, ಹೆಣ್ಮಕ್ಳಿಗೆ ಅಂದ್ಮೇಲೆ ಎಲ್ಲರೂ ಒಂದು ರ್ಯಾಗಿಂಗ್ ಅಂತೂ ಇರುತ್ತೆ. ಯಾರು ಹುಡುಗರು ತುಂಬಾ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ರ್ಯಾಗ್ ಮಾಡಿದ್ರೆ ಅವರಿಗೆ ಬೈಯೋದಕ್ಕೆ ಕನ್ನಡ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ರೆ ಯಾವ ತರ ಯೂಸ್ ಮಾಡ್ತಾರೆ? ಸೊ ಇದು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇವ್ರು ಬೇಸಿಕಲಿ ನೋಡಿದಾಗ ಇವ್ರ ಮುಂದೆ ಲೈಕ್ ಅಷ್ಟೊಂದು ಮಾತಾಡೋದಿಲ್ಲ. ಸೊ ನನ್ನ ನೋಡಿ ಅವ್ರು ಏನ್ ಅನ್ಕೊಳ್ತಾರೆ, ಕನ್ನಡ ಬರೋದಿಲ್ಲ. ಸೊ ಯೂಶಲಿ ನಮ್ಮ ನೋಡಿದ ತಕ್ಷಣ ಅವ್ರು ಹೇಳ್ತಿರ್ತಾರೆ ನಿಪಾಳೀಸ್ ಅಂತ ಹೇಳೋದಿಲ್ಲ, ನಿಪಾಳೀಸ್ ಅಂತ ಹೇಳಿದ್ರೆ ನಮ್ಗೆ ಫೈನ್ ಬಿಡಿ ನಾವು ನೇಪಾಳದವರು ಅಂತ ಅನ್ಸುತ್ತೆ. ಸೊ ಅವ್ರು ಹೇಳ್ತಾರೆ ಜಪಾನೀಸ್, ಚೀನಾ ಅಂತ ಹೇಳ್ತಾ ಇರ್ತಾರೆ. ಸೊ ಅವಾಗ ನಂಗೆ ಲೈಕ್ ಏನಿದು ಇಂಥ ಪೀಪಲ್ಸ್ ಇರ್ತಾರ ಅನ್ಸ್ಬಿಡುತ್ತೆ. ಸೊ ಅದನ್ನ ಒಂಥರ ಅವ್ರು ಹೇಳೋ ರೀತಿನೇ ಬೇರೆ ತರ ಇರುತ್ತೆ. ಓಕೆ, ಸೊ ಬಸ್ಸಲ್ಲಿ ಕೆಲವು ಜನ ಹಂಗೆ ಹಿಂಗೆ ಎಲ್ಲ ಮಾತಾಡ್ತಿರ್ತದೆ, ಕನ್ನಡ ಬರೋದಿಲ್ಲ. ಬಟ್ ನನ್ಗೆ ಅರ್ಥ ಆಗ್ತಿರುತ್ತೆ, ನನ್ಗೆ ಮಾತಾಡ್ತಿರುತ್ತೆ, ನಾನು ಸೈಲೆಂಟ್ ಆಗಿ ಇರ್ತೀನಿ, ನನ್ಗೆ ಅವ್ರು ಹೇಳೋದು ಇಲ್ಲ ನನಗೆ ಕನ್ನಡ ಬರುತ್ತೆ ಅಂತ. ಸೊ ಅವ್ರು ಏನೇನ್ ಹೇಳ್ತಾರೆ ಲೈಕ್ ಕೆಲವು ಸಲ ಲೈಕ್ ಅದ್ರ ವರ್ಡ್ಸ್ ಯೂಸ್ ಮಾಡ್ತಾರೆ, ಬಟ್ ಏನ್ ಮಾಡೋದಕ್ಕಾಗೋದಿಲ್ಲ. ಸೊ ನಮ್ಗೆ ಅವ್ರೇನ್ ಅನ್ಕೊಳ್ತಾರೆ, ಇವ್ರಿಗೆ ಅರ್ಥ ಆಗಿಲ್ಲ ಅಂತ ತಾನೇ ಹೇಳಿರ್ತಾರೆ, ಸೊ ನಾವ್ ಹಾಗೆ ಇರೋಣ ಬಿಡಿ, ನಮ್ಗೆ ಅರ್ಥ ಆಗಿಲ್ಲ ಅನ್ನೋ ತರ. ಸೊ ಆ ತರ ಅಂದ್ರೆ ಯಾರಿಗೂ ಕೌಂಟರ್ ಕೊಟ್ಟಿಲ್ಲ ನಿಮ್ಗೆ ರ್ಯಾಗ್ ಮಾಡಿದವರಿಗೆ?
ಸೊ ಕೌಂಟರ್ ಅಂದ್ರೆ ಅನ್ನೋನ್ ಪರ್ಸನ್ಗೆ ಕೊಟ್ಟಿಲ್ಲ. ಸೊ ನಮ್ ಕಾಲೇಜಲ್ಲಿ ನಮ್ ಸೀನಿಯರ್ಸ್ ನಮ್ ಕ್ಲಾಸ್ಮೇಟ್ಸ್ ಏನಿದ್ದಾರೆ, ಸೊ ಅವ್ರು ಯಾರು ರ್ಯಾಗಿಂಗ್ ಮಾಡಿಲ್ಲ. ಓಕೆ, ಓಕೆ. ಸೊ ನಾವು ಸ್ಟಾರ್ಟಿಂಗ್ ಅಲ್ಲಿ ಕಾಲೇಜಲ್ಲಿ ಹೊಡೆದಿದ್ದು ಆಕ್ಚುಲಿ ಇವಾಗ ಇವರು ಹೇಗೆ ಸೈಲೆಂಟ್ ಆಗ್ತಿದ್ದಾರೋ ನಾವು ಕಾಲೇಜಲ್ಲಿ ಹಂಗೆ ಮಾತಾಡೋದಿಲ್ಲ. ಸೊ ಅಡ್ಮಿಷನ್ ಆಗಿ ತುಂಬಾ ದಿವಸ ಆದ್ಮೇಲೆ ಈವನ್ ಟೀಚರ್ಗೆ ಸಹ ಗೊತ್ತಿರೋದಿಲ್ಲ ನಮ್ಗೆ ಕನ್ನಡ ಬರುತ್ತೆ ಅಂತ, ಪ್ರಿನ್ಸಿಪಲ್ ಸಹ ಗೊತ್ತಿರೋದಿಲ್ಲ ಕನ್ನಡ ಬರುತ್ತೆ ಅಂತ. ಸೊ ಅಕ್ಕಪಕ್ಕ ಯಾರು ಕೂತಿರ್ತಾರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಕನ್ನಡ ಬರುತ್ತೆ ಅಂತ. ಸೊ ಅದು ರೇರಾಗಿ ಕೇಳಿದ್ರೆ ಕನ್ನಡ ಬರುತ್ತಾ, ಇಷ್ಟು ಚೆನ್ನಾಗಿ ಬರುತ್ತಾ, ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತೀರಾ ಅಂತ ಹೇಳ್ತಾರೆ. ಸೊ ಅದನ್ನ ಬಿಟ್ಟು ನಾವು ಓಡಾಡೋದು ಹೀಗೆ ಸೈಲೆಂಟ್ ಆಗಿ ತಲೆ ಬಗ್ಸ್ಕೊಂಡು, ಸೊ ಹಿಂಗ್ ನೋಡ್ದಿರಾ ಸೈಲೆಂಟ್ ಆಗಿ ಹೋಗ್ತಿರ್ತದೆ. ಸೊ ಯಾರು ಏನಾದ್ರು ಮಾತಾಡ್ಕೊಂಡ್ರೆ ಇಫ್ ಇನ್ ಕೇಸ್ ಯಾರಾದ್ರೂ ಏನಾದ್ರು ಹೇಳಿದ್ರು ಕೇಳಿಸಿರುತ್ತೆ, ಬಟ್ ಕೇಳಿಸಿ ನನ್ನ ಹತ್ರ ಹೋಗ್ತಾ ಇರ್ತೀವಿ, ರಿಯಾಕ್ಟ್ ಮಾಡಲ್ಲ, ಅಷ್ಟೇ. ಸೈಲೆಂಟ್ ಆಗಿರ್ತೀವಿ. ಆಕ್ಚುಲಿ ಅದು ನೀವ್ ಹೇಳೋದೇ ನಿಜ. ಇವರಿಬ್ರು ಹೇರ್ ಸ್ಟೈಲ್ ನೋಡ್ತಾ ಇದ್ರೆ ಇವರಿಬ್ರು ನೇಪಾಳೀಸ್ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಫ್ರಮ್ ನೇಪಾಳ ಅಂತ ಹೇಳಕ್ ಸಾಧ್ಯ ಇಲ್ಲ. ನಿಮ್ ಹೇರ್ ಸ್ಟೈಲ್ ಎಲ್ಲ ನೋಡ್ತಾ ಇದ್ರೆ ನೀವು ಅಂದ್ರೆ ಇದನ್ನೇನಂತ ಗೊತ್ತಿಲ್ಲ ನಮಗೆ. ಥ್ಯಾಂಕ್ಸ್. ಆ ಹೇರ್ ಸ್ಟೈಲ್ ನೋಡೋದ್ರಿಂದ ಮೋಸ್ಟ್ಲಿ ನಿಮ್ಮನ್ನ ಆತರ ರೆಕಗ್ನೈಸ್ ಮಾಡ್ತಾರ ಅಂತ. ಯಾಕೆ ಆತರ ಹೇರ್ ಸ್ಟೈಲ್ ಮಾಡ್ಕೋಬೇಕು? ಆಕ್ಚುಲಿ ಈ ಹೇರ್ ಸ್ಟೈಲ್ ಬಂದ್ಬಿಟ್ಟು ನನಗೆ 9th ಇಂದಾನೇ ಇತ್ತು ಅನ್ಸುತ್ತೆ. ಸೊ ನನ್ನ ಫೇಸ್ ಸ್ಟ್ರಕ್ಚರ್ ಬಂದ್ಬಿಟ್ಟು ಸೊ ಫೋರ್ ಹೆಡ್ ಸ್ವಲ್ಪ ಬಿಗ್ ಇರುತ್ತೆ, ಇಷ್ಟು, ಸೊ ಓವಲ್ ಶೇಪ್. ಸೊ ಇವ್ರು ಕೂಡ ಆ ಹೇರ್ ಸ್ಟೈಲ್ ಮಾಡಿದ್ರು, ಇವ್ರಿಗೆ ಅಷ್ಟೊಂದು ಸೂಟ್ ಆಗಿಲ್ಲ, ಅದಕ್ಕೆ ಚೇಂಜ್ ಮಾಡ್ಕೊಂಡ್ರು. ಸೊ ನಂದು ನಾರ್ಮಲ್ ಆಗಿ ಇವ್ರ ಹೇರ್ ಸ್ಟೈಲ್ ತರನೇ ಇದೆ ಸ್ಟಾರ್ಟಿಂಗ್ ಅಲ್ಲಿ. ಸೊ ಆಮೇಲೆ ನಂಗೆ ಈ ಹೇರ್ ಸ್ಟೈಲ್ ಮಾಡಿದ್ಮೇಲೆ ಪರ್ಫೆಕ್ಟ್ಲಿ ಫಿಟ್ ಅನಿಸ್ತು ಫೇಸ್ ಸ್ಟ್ರಕ್ಚರ್ಗೆ. ಸೊ ಅದೇ ಕಂಟಿನ್ಯೂ ಆಯ್ತು. ಇವಾಗ ಚೇಂಜ್ ಮಾಡೋಣ ಅನ್ಸುತ್ತೆ, ಬಟ್ ಚೇಂಜ್ ಮಾಡಿದ್ರೆ ಸೊ ಡಿಫ್ರೆಂಟ್ ಲುಕ್ ಇರುತ್ತೆ. ಸೊ ಇವ್ರ ನಂತರ ಹೇರ್ ಸ್ಟೈಲ್ ಮಾಡಿದ್ರೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿ ಕಾಣಿಸ್ತಾರೆ. ಇವಾಗ ನಾನು ಇವ್ರ ತರ ಹೇರ್ ಸ್ಟೈಲ್ ಮಾಡಿದ್ರೆ ಸೇಮ್ ಇವ್ರ ತರನೇ ಕಾಣಿಸುತ್ತೆ. ಸೊ ನನಗೆ ಅನ್ಸುತ್ತೆ ಚೇಂಜ್ ಮಾಡೋಣ ಅಂತ, ಬಟ್ ಇದು ಕರೆಕ್ಟಾಗಿ ಮ್ಯಾಚ್ ಆಗಿದೆಯಲ್ಲ, ಸೊ ಹಿಂಗೆ. ಸೊ ಇದನ್ನ ನೋಡ್ಬಿಟ್ಟು ಇವಾಗ ತುಂಬಾ ಜನ ಏನಂತ ಹೇಳ್ತಾರೆ, ಫಸ್ಟ್ ಚೈನೀಸ್, ಜಪಾನೀಸ್, ಚೈನೀಸ್ ಅನ್ನೋರು. ಇವಾಗ ನೋಡಿದ್ರೆ ಕೊರಿಯನ್ ಸೊ ಕೊರಿಯನ್ ಡ್ರಾಮಾಸ್ ಜಾಸ್ತಿ ನೋಡ್ತೀರಾ, ಸೊ ಅದ್ರಲ್ಲಿ ಇದೇ ತರ ಹೇರ್ ಸ್ಟೈಲ್ ಇರುತ್ತೆ, ಸೊ ಕಾಪಿ ಮಾಡ್ಕೊಂಡಿದ್ದೀರಾ ಅಲ್ವಾ? ನಾನ್ ಹೇಳ್ತೀನಿ ಇಲ್ಲ, ನಾನು ಕೊರಿಯನ್ ಡ್ರಾಮಾ ನೋಡೋಗಿನ್ನೂ ಮುಂಚೆ ನನ್ನ ಹೇರ್ ಸ್ಟೈಲ್ ಹಿಂಗೆ ಇತ್ತು ಅಂತ. ಇನ್ನ ರೈಟ್ ನಾವು ಇಂಡಿಯಾ ಸಿಚುವೇಶನ್ ನಿಮ್ಗೆ ಗೊತ್ತಿದೆ. ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ಮೇಲೆ ಆಲ್ರೆಡಿ ವಾರ್ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಏನ್ ಅನ್ಸುತ್ತೆ ನಿಮ್ಗೆ ಈ ಸಿಚುವೇಶನ್, ಇಂಡಿಯಾ ವರ್ಸಸ್ ಪಾಕಿಸ್ತಾನ್? ಫಸ್ಟ್ ಅವರೇ ಕೆಣ್ಕಿದ್ದಲ್ಲ ಇಂಡಿಯನ್ನ, ಅದಕ್ಕೆ ಇಂಡಿಯಾ ಅವ್ರನ್ನ ಬಿಡ್ತಾರೆ ಈಗ. ಏನ್ಸುತ್ತೆ ರೈಟ್ ನಾವು ಸಿಚುವೇಶನ್ ನೋಡ್ತಾ ಇದ್ರೆ? ಅಂದ್ರೆ ಈಗ ಆ ಕಡೆಯಿಂದ ಮಿಸೈಲ್ಸ್ ದಾಳಿ ಮಾಡ್ತಾರೆ, ಶಿಲ್ಸ್ ಕಳಿಸ್ತಿದ್ದಾರೆ, ರಾಕೆಟ್ ಪ್ಯಾನ್ಗಳನ್ನ ಕಳಿಸ್ತಿದ್ದಾರೆ. ಅದೆಲ್ಲ ನೋಡಿದಾಗ ಅಂದ್ರೆ ನೀವು ಇಂಡಿಯಾದಲ್ಲೇ ಇರೋದ್ರಿಂದ ಹೆಂಗ್ ಫೀಲ್ ಆಗುತ್ತೆ? ಖುಷಿ ಆಗುತ್ತೆ. ಇಫ್ ಇನ್ ಕೇಸ್ ಅಪ್ಪಿ ತಪ್ಪಿ ಏನಾದ್ರು ಪಾಕಿಸ್ತಾನದಲ್ಲಿ ಇದ್ದಿದ್ರು, ಲೈಕ್ ಬೇರೆ ಕಂಟ್ರೀಸ್ ಅಲ್ಲಿ ಇದ್ದಿದ್ರು, ಇಂಡಿಯಾ ಸ್ಟ್ರಾಂಗ್. ಯಾಕೆ ಅಂದ್ರೆ ಇಂಡಿಯಾಗೆ ಸ್ಟ್ರಾಂಗ್ ಸಪೋರ್ಟ್ ಇದೆ ರಷ್ಯಾದು. ಸೊ ರೀಸೆಂಟ್ ಆಗಿ ಲೈಕ್ ರಷ್ಯಾದಿಂದ ತಂದಿರೋ S-400 ಏನಿದೆ ಅದು ಈ ವಾರಲ್ಲಿ ಲೈಕ್ ಈ ಲೆವೆಲ್ ಅಲ್ಲಿ ಇದೆ, ಟಾಪ್ ನಾಚ್ ಅಲ್ಲಿ ಇದೆ. ಎಸ್, ಓಕೆ. ಅದಕ್ಕೆ ನಮ್ಗೆ ಸ್ವಲ್ಪ ಪ್ರೌಡ್ ಫೀಲ್ ಆಗ್ತಿರುತ್ತೆ. ನಮ್ ಇಂಡಿಯಾ ಏನಿದೆ ತುಂಬಾ ಸ್ಟ್ರಾಂಗು. ಓಕೆ. ಸೊ ನೀವು ನಮ್ಗೆ ಲೈಕ್ ನಮ್ಮ ಹತ್ರ ನೀವು ಚೆನ್ನಾಗಿದ್ರೆ ನಾವು ಅಫ್ಕೋರ್ಸ್ ನಿಮ್ಮ ಹತ್ರ ಕೂಡ ಹಾಗೆ ಇರ್ತೀವಿ. ಇಂಡಿಯಾ ಪಾಕಿಸ್ತಾನಕ್ಕೆ ಏನ್ ಮಾಡ್ಬೇಕು ಅನ್ಸುತ್ತೆ ನಿಮ್ಗೆ? ಇದು ಅವ್ರನ್ನ ಆಡ್ತಾರ ನೋಡಿದ್ರೆ ಲೈಕ್ ಕಾಮನ್ ಆಗಿ ಎಲ್ರಿಗೂ ಅನ್ಸೋದು, ಬಟ್ ಅನ್ಸುತ್ತೆ ವಾರ್ ನಡೆದ್ರೆ ಅಲ್ಲೂ ಕೂಡ ಲೈಕ್ ಪೀಪಲ್ಸ್ ಇರ್ತಾರೆ, ಅಲ್ಲೂ ಕೂಡ ಜನ ಸಾಯ್ತಾರೆ, ಅಲ್ಲೂ ಕೂಡ ಚಿಕ್ಕ ಮಕ್ಳು ಇರ್ತಾರೆ, ಅಲ್ಲೂ ಕೂಡ ಲೈಕ್ ಗೊತ್ತಲ್ಲ ವಾರ್ ನಡೆದ್ರೆ ಏನೇನ್ ಎರಡು ಕಡೆ ಲಾಸಸ್ ಆಗೇ ಆಗುತ್ತೆ. ವಾರ್ ಅಂದ್ರೆ ಹಂಗೆ ಯಾವ ಎರಡು ಕಂಟ್ರಿ ಇರುತ್ತೆ, ಎರಡು ಕಡೆ ಲಾಸಸ್ ಅಂತೂ ಆಗೇ ಆಗುತ್ತೆ. ಇಂಡಿಯಾ ಎಷ್ಟೊಂದು ಸ್ಟ್ರಾಂಗ್ ಇದ್ರೂ ಕೂಡ ಇಂಡಿಯಾದಲ್ಲೂ ಕೂಡ ಸಾಕಷ್ಟು ಪ್ರಾಣಗಳು ಹೋಗಿ ಹೋಗುತ್ತೆ. ಹೌದು, ಬಟ್ ಯಾವಾಗ ಅವ್ರು ಮಾಡಿರೋದು ಜ್ಞಾಪಕ ಬರುತ್ತೋ, ಸೊ ಸಿಂಧೂರ್ ಮಿಷನ್ ಏನಿದೆ, ಸೊ ಅದು ಆಗೋದಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು ಅವರೇ ಅಲ್ಲ ಫಸ್ಟ್. ಅಲ್ಲಿ ಲೈಕ್ ಅವ್ರು ಅಟ್ಯಾಕ್ ಮಾಡಿರೋದು, ಅವ್ರ ಜನಗಳನ್ನ ಸಾಯಿಸಿರೋ ರೀತಿ ನೋಡಿದ್ರೆ, ಮತ್ತೆ ಅಲ್ಲಿನ ಹೆಂಗಸರಿಗೆ ಮಕ್ಕಳಿಗೆ, ಸೊ ಇದನ್ನ ಹೋಗಿ ನೀವು ಮೋದಿ ಹತ್ರ ಹೇಳಿ ಅನ್ನೋದು ಅದೇನಿದೆ. ಸೊ ಅವ್ರ ಇಂಟೆನ್ಷನ್ ಬಂದ್ಬಿಟ್ಟು ಟಾರ್ಚರ್ ಕೊಟ್ಟು ಸಾಯಿಸ್ಬೇಕು. ಸೊ ನಮಗೂ ಹಾಗೆ ಅನ್ಸುತ್ತೆ, ನೀವು ನಮ್ ಜನದ ಬಗ್ಗೆ, ನಮ್ ಪೀಪಲ್ಸ್ ಬಗ್ಗೆ ಲೈಕ್ ಕರುಣೆ ಕಾಣಿಸ್ಲಿಲ್ಲ ಕಣ್ಣಲ್ಲಿ, ಅಫ್ಕೋರ್ಸ್ ನಾವು ಕೂಡ ಮಾಡ್ಲೇಬೇಕಾಗುತ್ತೆ ಅವಾಗ. ಇಲ್ಲ ಅಂದ್ರೆ ಲೈಕ್ ಅವ್ರು ಕಂಟಿನ್ಯೂಸ್ಲಿ ಅಟ್ಯಾಕ್ ಮಾಡ್ತಾರೆ, ಆಮೇಲೆ ಇವ್ರಿಗೆ ಏನ್ ಮಾಡಿದ್ರು ಅಷ್ಟೇ ಬಿಡಿ, ಇವ್ರು ಲೈಕ್ ರಿಯಾಕ್ಟೇ ಆಗೋದಿಲ್ಲ ಅಂದ್ಬಿಟ್ಟು ಕಂಟಿನ್ಯೂಸ್ ಆಗಿ ಅಟ್ಯಾಕ್ ಮಾಡೋದು ಸ್ಟಾರ್ಟ್ ಮಾಡ್ತಾರೆ. ಇನ್ನ ವರ್ಲ್ಡ್ ಅಲ್ಲಿ ಎಲ್ಲರೂ ಹೇಳ್ತಾರೆ ಇಂಡಿಯಾ ಇಸ್ ಅ ಹಿಂದೂ ಕಂಟ್ರಿ, ಹಿಂದೂಗಳು ಜಾಸ್ತಿ ಇರೋ ಕಂಟ್ರಿ ಅಂತ. ಅದ್ ಬಿಟ್ರೆ ನೆಕ್ಸ್ಟ್ ಇನ್ನೊಂದು ತಗೊಳ್ಳೋದೇ ನೇಪಾಳ ಅಂತ. ಅಲ್ಲಿ ನೀವು ನಿಮ್ಮ ರಿಲಿಜಿಯನ್ ಅಂದ್ರೆ ಅಲ್ಲಿ ನಿಮ್ಮನ್ನೆಲ್ಲ ಹಿಂದೂ ಅಂತಾನೆ ಕನ್ಸಿಡರ್ ಮಾಡ್ತಾರ ಅಥವಾ ಹಿಂದೂ ಅಂತಾನೆ? ಹಿಂದೂ ಆಕ್ಚುಲಿ ನೇಪಾಳದಲ್ಲಿ ಇವಾಗ ಇಂಡಿಯಾ ಅಂತ ಬಂದ್ರೆ ಸೊ ತುಂಬಾ ರಿಲಿಜಿಯನ್ ಬರುತ್ತೆ. ಸೊ ಕ್ರಿಶ್ಚಿಯನ್ಸ್ ಬರುತ್ತೆ, ಲೈಕ್ ಹಿಂದೂ ಬರುತ್ತೆ, ಮುಸ್ಲಿಮ್ಸ್ ಬರುತ್ತೆ, ಅದೆಲ್ಲ ಇದೆ. ಸೊ ಅವೆಲ್ಲ ಇರುತ್ತೆ.
ಬಟ್ ನೇಪಾಳದಲ್ಲಿ ಏನ್ ಜನಗಳಿದ್ದಾರೆ ಎಲ್ಲರೂ ಕೂಡ ಹಿಂದೂ, ಎಲ್ರಿಗೂ ಒಂದೇ ಗಾಡ್. ಸೊ ನಿಮ್ದು ಕರ್ನಾಟಕದಲ್ಲಿ ಬಂದ್ಬಿಟ್ಟು ನಿಮ್ ಮನೆ ದೇವ್ರು ಅಂತ ಬೇರೆ 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 ಇರುತ್ತಾರೆ. ಸೊ ಅಲ್ಲಿ ಹೋಲ್ ಕಂಟ್ರಿ ಏನಿದೆ ಅಲ್ಲಿಗೆ ಒಂದೇ ದೇವ್ರು, ಒಂದೇ ದೇವ್ರು. ಸೊ ಶಿವ ಪಾರ್ವತಿ ಬಂದ್ಬಿಟ್ಟು ಮೇನ್ ಗಾಡ್. ಎಲ್ಲಾರ ಮನೆಯಲ್ಲೂ ಫೋಟೋ ಇರುತ್ತೆ, ಎಲ್ಲಾ ಮನೆಯವರು ಪೂಜಿಸ್ತಾರೆ, ಎಲ್ಲರೂ ಹಬ್ಬನ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಸೊ ದಸರಾ ಏನಿದೆ, ದೀಪಾವಳಿ ಏನಿದೆ ಅದನ್ನ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಸೊ ಅಲ್ಲಿ ಎಲ್ಲಾರು ಹಿಂದೂಗಳು ಇರ್ತಾರೆ. ನಿಮ್ದು ಇಲ್ಲಿ ಸಬ್ ಕ್ಯಾಸ್ಟ್ ಇರೋದ್ರಿಂದ ನಿಮ್ ಗಾಡ್ಸ್ ಸಪ್ರೇಟ್ ಇರುತ್ತೆ. ಸೊ ನೀವು ಕೂಡ ಈಶ್ವರ ಪಾರ್ವತಿನ ಪೂಜೆ ಮಾಡ್ತೀರಾ, ಬಟ್ ಸೊ ಇದ್ರಲ್ಲಿ ನಿಮ್ಗೆ ಆಂಜನೇಯ ಜಾಸ್ತಿ ಇರ್ತದೆ. ಸೊ ಆಂಜನೇಯನ ಪೂಜೆ ಜಾಸ್ತಿ ಇರುತ್ತೆ, ಆಂಜನೇಯನ ಜಾಸ್ತಿ ನಂಬ್ತೀರಾ. ಸೊ ನಮ್ದ್ರಲ್ಲಿ ಅಲ್ಲಿ ಶಿವ ಪಾರ್ವತಿ ಜಾಸ್ತಿ. ಎಲ್ಲರೂ ಆಲ್ಮೋಸ್ಟ್ ನೀವು ಲೈಕ್ ರಿಲಿಜಿಯನ್ ವೈಸ್ ಕೌಂಟ್ ಮಾಡಿದ್ರೆ ಸೊ ಎಲ್ಲರೂ ಹಿಂದೂ ಸಿಗ್ತಾರೆ. ಅಲ್ಲಿ ಇರೋದೇ ಎಲ್ಲ ಪೀಪಲ್ಸ್ ಹಿಂದೂ ಅಷ್ಟೇ. ಅಂದ್ರೆ ಇಲ್ಲಿ ಜಾಸ್ತಿ ಗಣೇಶ ಟೆಂಪಲ್, ಆಂಜನೇಯ ಟೆಂಪಲ್, ವೆಂಕಟರಮಣ ಸ್ವಾಮಿ ಟೆಂಪಲ್, ಆತರ ಬೇರೆ ಬೇರೆ ಟೆಂಪಲ್ ಯಾವ್ದಾದ್ರು ಇರುತ್ತಲ್ವಾ, ಅಲ್ಲಿ ಜಾಸ್ತಿ ಶಿವ ಪಾರ್ವತಿದು ಮತ್ತೆ ದುರ್ಗಾ ಮಾತಾ ಅವೇ ಜಾಸ್ತಿ ಟೆಂಪಲ್. ಕರ್ನಾಟಕದಲ್ಲಿ ಯಾವೆಲ್ಲ ಕಲ್ಚರ್ ನಿಮ್ಗೆ ಇಷ್ಟ ಆಗುತ್ತೆ, ಯಾವೆಲ್ಲ ಗಾಡ್ ಇಷ್ಟ ಆಗುತ್ತೆ ನಿಮ್ಗೆ? ಗಾಡ್ ಎಲ್ಲಾನು ಸೇಮೇ, ಬಟ್ ನಂಬಿಕೆ ಅನ್ನೋದು ಆಂಜನೇಯ ಇರೋದ್ ಲೈಕ್ ಅವ್ರು ಇದ್ರು ಅನ್ನೋ ಹಿಸ್ಟ್ರಿ ಇರೋದ್ರಿಂದ ಸೊ ಎಲ್ಲಾರು ಆಂಜನೇಯ ತುಂಬಾ ನಂಬ್ತೀರ. ಸೊ ಆಂಜನೇಯನ್ ಲೈಕ್ ಏನಾದ್ರು ಬೇಡ್ಕೊಂಡ್ರೆ ನಾವ್ ಹೀಗೆ ಆಗ್ಲಿ ಅಂತಂದ್ರೆ ಅದು ನಿಜ ಆಗುತ್ತೆ. ಸೊ ಆಂಜನೇಯ ಯು ಲವ್ ಅಂಡ್ ಟ್ರಸ್ಟ್ ಆಂಜನೇಯ. ಓಕೆ, ಇನ್ನು ಕರ್ನಾಟಕದಲ್ಲಿ ಇನ್ನು ಯಾವೆಲ್ಲ ಕಲ್ಚರ್ಸ್ ಇಷ್ಟ ಆಗುತ್ತೆ? ಕಲ್ಚರ್ಸ್ ಕರ್ನಾಟಕ ಊಟ ಬೆಸ್ಟ್. ಊಟ, ಓಕೆ. ಅದ್ ಬಿಟ್ರೆ ಕನ್ನಡ ಜನ ಸೊ ಕಂಪೇರ್ಡ್ ಟು UP ಪೀಪಲ್ಸ್, ಮಹಾರಾಷ್ಟ್ರ ಪೀಪಲ್ಸ್ ಏನಿದ್ದಾರೆ ಸೊ ಅವ್ರಿಗೆ ಕಂಪೇರ್ ಮಾಡ್ಕೊಂಡ್ರೆ ಕನ್ನಡಿಗರು ಎಲ್ಲದಕ್ಕೂ ಹೆಲ್ಪ್ ಮಾಡಿ. ಸೊ ನೀವು ಈಗ ತಮಿಳ್ನಾಡಿಗೆ ಕರ್ನಾಟಕದವ್ರು ಹೋಗ್ಲಿ, ಸೊ ಅವ್ರೇನಂತ ಹೇಳ್ತಾರೆ, ಇಲ್ಲ ತಮಿಳಲ್ಲಿ ಮಾತಾಡಿ ಅಂತ. ಸೊ ನಮಗೆ ಕರ್ನಾಟಕದಲ್ಲಿ ಯಾರೇ ಪೀಪಲ್ಸ್ ಬರ್ಲಿ, ಸೊ ಈಗ ನಡೀತದ ರೀಸೆಂಟ್ ಸಿಚುವೇಶನ್ ಬಿಟ್ಟು ಹೇಳ್ತಿರೋದು, ಓಕೆ. ಸೊ ಬರ್ಲಿ, ಅವ್ರು ಇವಾಗ ಹಿಂದಿಯಲ್ಲಿ ಮಾತಾಡಿದ್ರೆ ಭಯ್ಯ ಥೋಡಾ ಪಾನಿ ಮಿಲೇಗಾ ಕ್ಯಾ ಅಂದ್ರೆ ನಾವು ಕೊಡ್ತೀವಿ. ಈ ತರ ನಾವು ಹೇಳೋದಿಲ್ಲ ಕನ್ನಡದಲ್ಲಿ ಮಾತಾಡಿ ಅವಾಗ ಮಾತ್ರ ನೀರು ಕೊಡೋದು ಅಂತ ಹೇಳೋದಿಲ್ಲ. ಸೊ ಇವಾಗ ನಡೀತಾರದ ಸಿಚುವೇಶನ್ ಬೇರೆ ತರ ಇದೆ ಬಿಡಿ, ಮಹಾರಾಷ್ಟ್ರ ಮತ್ತೆ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಏನ್ ನಡೀತಿದೆ. ಸೊ ಲೈಕ್ ಬಾಂಧವ್ಯ ಪ್ರಿಯರು ಕರ್ನಾಟಕದವರು. ನಿಮ್ಗೆ ಅನ್ಸುತ್ತೆ? ನಮ್ಗೆ ಇವಾಗ ಏನೇ ಹೆಲ್ಪ್ ಕೇಳಿದ್ರು ಎಲ್ಲ ಮಾಡ್ತಾರಲ್ವಾ, ಬೇರೆ ಕಡೆ ಹೋದ್ರೆ ಸ್ವಲ್ಪ ಹಿಂಗ್ ನೋಡೋದು, ರಿಯಾಕ್ಟ್ ಮಾಡೋದು, ಅವ್ರ ಭಾಷೆಲೇ ಚಲ್ ಹಿಂಗ ಅನ್ನೋದು. ಇಲ್ಲಿ ಯಾರು ಹಂಗ ಅನ್ನಲ್ವಲ್ಲ, ಏನಾದ್ರು ಒಂದು ಹೇಳ್ಬೇಕು. ಇವಾಗ ನಮ್ಗೆ ಬರ್ಬೇಕಂದ್ರೆ ಒಂದು ಲೊಕೇಶನ್ ಗೊತ್ತಾಗಿಲ್ಲ, ಅವ್ರು ಕೇಳಿದ್ರೆ ಅವ್ರು ಮಾಡ್ಕೊಟ್ರು. ಅದೇ ಅಲ್ಲಿ ಕೇಳಿದಿದ್ರೆ ಎಲ್ಗೋಬೇಕು ಏನು, ಅಯ್ಯೋ ಹಿಂಗ ಅನ್ಕೊಂಡು ಹೊರಟೋಗ್ಬಿಟ್ಟಿರೋರು ಅಂತ ಹೇಳ್ಬಿಟ್ಟು. ಇಲ್ಲಿ ಜನರ ಬಗ್ಗೆ ಏನಿಸುತ್ತೆ, ಇಲ್ಲಿ ಜನರು ಕೊಡೋ ಪ್ರೀತಿ ಬಗ್ಗೆ ಏನಿಸುತ್ತೆ? ನಾರ್ಮಲ್ ನಿಮ್ ಸುತ್ತಮುತ್ತ ಇರೋರು, ನಿಮ್ ಕಾಲೇಜಲ್ಲಿ ನಿಮ್ ಫ್ರೆಂಡ್ಸ್ ಆಗಿರ್ಬೋದು, ಬೇರೆ ಬೇರೆ ಫ್ರೆಂಡ್ಸ್, ಹುಡುಗರಾಗಿರ್ಬೋದು, ಹುಡುಗಿರಾಗಿರ್ಬೋದು, ಅವರೆಲ್ಲ ಅದೇ ಫ್ರಮ್ ಕರ್ನಾಟಕ ಅಲ್ವಾ? ಕರ್ನಾಟಕ ಆ ಪೀಪಲ್ ನೋಡಿದಾಗ ಅವ್ರು ನಿಮಗೆ ಕೂಡ ಸಪೋರ್ಟ್ ನೋಡಿದಾಗ ಹೌ ಯು ಫೀಲ್? ಇಷ್ಟ ಆಗುತ್ತೆ, ಬೇರೆಯವ್ರಿಗೆ ಹೆಲ್ಪ್ ಮಾಡ್ತಾರೆ, ಅದಿಷ್ಟ ಆಗುತ್ತೆ. ವಿಶಾಲ ಹೃದಯ ಅದು. ತುಂಬಾ ವಿಚಾರಗಳ ಬಗ್ಗೆ ಮಾತಾಡೋದ್ರಿ, ತುಂಬಾ ವಿಚಾರಗಳನ್ನ ಹಂಚ್ಕೊಡ್ರಿ. ಕೊನೆಯದಾಗಿ ಕರ್ನಾಟಕಕ್ಕೆ ಬೇರೆ ಬೇರೆ ಸ್ಟೇಟ್ ಇಂದ ಎಲ್ಲ ಬಂದು ಈ ಲ್ಯಾಂಗ್ವೇಜ್ ವಿಚಾರದಲ್ಲಿ ಇಲ್ಲ ನಾವು ಮಾತಾಡಲ್ಲ, ನಾವು ಕಲಿಯಲ್ಲ, ನಮ್ಗೆ ಹೇಳ್ಬೇಡಿ, ನಾವು ಹಿಂದಿಲೇ ಮಾತಾಡೋದು, ನೀವು ಹಿಂದಿ ಕಲ್ತ್ಕೊಳ್ಳಿ, ಈ ಥರದ್ದೆಲ್ಲ ಅವಾಗ ಕಾಂಟ್ರವರ್ಸಿಗಳಾಗ್ತಾ ಇರುತ್ತೆ. ಅಂತಹ ಅಂದ್ರೆ ಎಲ್ಲಿರ್ತೀವಿ ಅಲ್ಲಿ ಕಲ್ಚರ್ಗೆ, ಅಲ್ಲಿ ನೇಚರ್ಗೆ ರೆಸ್ಪೆಕ್ಟ್ ಮಾಡದೇ ಇರುವಂಥವ್ರಿಗೆ ಏನು ಹೇಳಕ್ಕೆ ಇಷ್ಟ? ಈ ಟಾಪಿಕ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನಮ್ಗೆ ತೀರಾ ನಾಲೆಜ್ ಇರ್ಬೇಕು, ಓಕೆ. ಸೊ ಆಬ್ವಿಯಸ್ಲಿ ಇವಾಗ ನೀವೇನಾದ್ರು ಕರ್ನಾಟಕದಲ್ಲಿ ಇದ್ದೀರಾ, ಕರ್ನಾಟಕದ ನೀರು ಕುಡಿತಿದ್ದೀರಾ, ಕರ್ನಾಟಕದ ಅನ್ನ ತಿಂತಿದ್ದೀರಾ ಅಂದ್ರೆ ಅಫ್ಕೋರ್ಸ್ ನೀವು ಕರ್ನಾಟಕಕ್ಕೆ ಸಪೋರ್ಟ್ ಮಾಡಲೇಬೇಕು. ಸೊ ಬೇರೆ ಆಪ್ಷನ್ ಇಲ್ಲ ಅದರಲ್ಲಿ. ಸೊ ನಿಮ್ಗೆ ಇಷ್ಟ ಆಗುತ್ತೋ ಇಲ್ಲೋ ನೀವು ಕನ್ನಡ, ಬೇಸಿಕ್ ಕನ್ನಡ ಆದ್ರೂ ಕಲಿಬೇಕು. ಸೊ ಬೇರೆ ದೇಶದಿಂದ ನೀವು ಇಲ್ಲಿ ಕೆಲಸ ಹುಡ್ಕೊಂಡ್ ಬಂದಿರ್ತೀರಾ, ಫೈನ್. ಸೊ ಇಲ್ಲಿ ಬರ್ತೀರಾ, ಇಲ್ಲಿ ದುಡಿತೀರಾ, ಸೊ ನಿಮ್ ಹಿಂದಿನೇ ಫಸ್ಟ್ ಲ್ಯಾಂಗ್ವೇಜ್ ಆಗಿರ್ಲಿ, ಬಟ್ ಇಲ್ಲಿ ಬಂದು ಬೇಸಿಕ್ ಕನ್ನಡ ಮಾತಾಡೋದಕ್ಕೆ ದುರಹಂಕಾರ ಬಿಡ್ಬಾರ್ದು, ಓಕೆ. ಸೊ ಕೆಲವರು ಏನಿರ್ತಾರೆ ಹೇಳ್ತಾರೆ, ನಮ್ಗೆ ಕನ್ನಡ ಬೇಕಾಗಿಲ್ಲ, ನಮ್ಗೆ ಬದುಕೋದಕ್ಕೆ ಇಂಗ್ಲಿಷು ಮೇನ್ ಬೇಕಾಗಿರೋದು, ಹಿಂದಿ ಅಷ್ಟಿದ್ರೆ ಸಾಕು, ಸೊ ಕನ್ನಡ ಕಲ್ತೆ ನಮ್ಗೆ ಏನ್ ಯೂಸು ಅಂತ ಕೇಳ್ತಾರೆ. ಸೊ ಯೂಸ್ ಇಲ್ಲ ಅಂದ್ರೆ ನಿಮ್ದು ಮದರ್ ಟಂಗ್ ಅಂದ್ಮೇಲೆ ನೀವೇ ಬೆಳೆಸ್ಬೇಕಾಗುತ್ತೆ, ನೀವೇ ಅದನ್ನ ಆ ಮಟ್ಟಕ್ಕೆ ತಗೊಂಡು ಹೋಗ್ಬೇಕಾಗುತ್ತೆ ಅಷ್ಟೇ. ಸೊ ನೀವೇ ನಿಮ್ಮ ಮದರ್ ಟಂಗನ್ನ ಇಲ್ಲ ನೀವು ಯೂಸ್ ಮಾಡಂಗಿದ್ರೆ ಮಾಡಿ, ಇಲ್ಲ ಅಂದ್ರೆ ಇಲ್ಲ. ನೀವು ಹಿಂದಿಯಲ್ಲಿ ಮಾತಾಡಿದ್ರೆ ನಾವು ಹಿಂದಿಯಲ್ಲಿ ಮಾತಾಡ್ತೀವಿ, ಸೊ ನೀವು ಇಂಗ್ಲೀಷಲ್ಲಿ ಮಾತಾಡಿದ್ರೆ ಇಂಗ್ಲೀಷಲ್ಲಿ ಮಾತಾಡ್ತೀವಿ ಅಂತ ಬಂದ್ರೆ ಅವ್ರು ಕನ್ನಡ ಕಲಿಯೋದಕ್ಕೆ ಟ್ರೈಯೇ ಮಾಡೋದಿಲ್ಲ.
ನಾವು ಅವ್ರಿಗೆ ಕನ್ನಡದಲ್ಲಿ ಮಾತಾಡ್ಸ್ಬೇಕು ಅಷ್ಟು. ಮಾತಾಡಿಸ್ಬೇಕು. ಅವರೇ ಇಂಗ್ಲೀಷಲ್ಲಿ ಮಾತಾಡ್ತಾರೆ. ಫಸ್ಟ್ ಅವ್ರು ನಮ್ಮ ಹತ್ರ ಬಂದು ಇಂಗ್ಲೀಷಾಗಿ ಮಾತಾಡಿದ್ರೆ ನಾವು ಇಂಗ್ಲೀಷಲ್ಲೇ ರೆಸ್ಪಾನ್ಸ್ ಮಾಡ್ತೀವಿ. ಅವ್ರು ಕನ್ನಡದಲ್ಲಿ ಮಾತಾಡೋದು ನಾವು ಕನ್ನಡದಲ್ಲಿ. ಇವಾಗ ಎಷ್ಟೋ ಕನ್ನಡಿಗಾಸ್ ಹಿಂಗೆ ಮಾಡ್ತಿರೋದು. ಹೊರಗಡೆ ಎಲ್ಲಾದ್ರೂ ಬಂದ್ಬಿಟ್ರೆ ಬೆಂಗಳೂರು ಬಂದಿದ್ದೀವಿ, ಬೆಂಗಳೂರಿಗೆ ಏನಾದ್ರು ಶಿಫ್ಟ್ ಆಗ್ಬಿಟ್ಟು ಬೆಂಗಳೂರಲ್ಲಿ ಇದೀವಿ, ಇಂಗ್ಲೀಷ್ ಮಾತಾಡಬೇಕು, ಸ್ಟ್ಯಾಂಡರ್ಡ್ ಆಗಿರ್ಬೇಕು ಅಂತ ಅನ್ಕೊಂತಾರೆ. ಅದರಿಂದನೇ ಜಾಸ್ತಿ ಈ ತರ ಪ್ರಾಬ್ಲಮ್. ಕಾಲೇಜಸ್ ಅಲ್ಲೂ ಕೂಡ ಕನ್ನಡದವರು ಜಾಸ್ತಿ ಇಂಗ್ಲಿಷ್ ಅಲ್ಲೇ ತುಂಬಾ ಜನ ಮಾತಾಡ್ತಾರೆ. ಅದರಿಂದ ಈ ತರ ಪ್ರಾಬ್ಲಮ್ ಆಗುತ್ತೆ ಅನ್ಸುತ್ತೆ ನಿಮಗೆ? ಅನ್ಸುತ್ತೆ. ಅಂದ್ರೆ ಅವರು ಕನ್ನಡ ಗೊತ್ತಿರುತ್ತೆ ಅವ್ರಿಗೆ, ಆದ್ರೂ ಯಾರಾದ್ರೂ ಕನ್ನಡಿಗಾಸು ಅವ್ರಿಗೆ ಇಂಗ್ಲೀಷ್ ಅಷ್ಟು ಬರಲ್ಲ ಅಂದ್ರೆ ಇಂಗ್ಲೀಷ್ ಆಗಿ ಮಾತಾಡೋದು ಆ ಥರ ಎಲ್ಲ ಮಾಡ್ತಾರಲ್ವಾ. ಅದಕ್ಕೆ ಸೂಪರ್. ಬೇರೆ ಸ್ಟೇಟ್ ಇಂದ ಬಂದಿರುವ ಕನ್ನಡಿಗರಿಗೆ ಅಂದ್ರೆ ಬೇರೆ ಬೇರೆ ಭಾಷೆಯವರಿಗೆ ಕನ್ನಡದಲ್ಲಿ ಬಂದು ಕರ್ನಾಟಕದಲ್ಲಿ ನೀರು ಕುಡಿದು ಇಲ್ಲಿ ಅನ್ನ ತಿಂದು ಕನ್ನಡದ ಬಗ್ಗೆ ಕೀಳಾಗಿ ಮಾತಾಡೋರು ಏನ್ ಹೇಳ್ತೀರಾ ಅಂತ ಕೇಳಿದ್ರೆ ನಾನು ಇವ್ರನ್ನ, ಅವರು ಬೇರೆ ಸ್ಟೇಟ್ ಇಂದ ಬಂದಿರೋರ್ನ ಜೊತೆಗೆ ಕನ್ನಡಿಗರಿಗೆ ನೀವು ಬೇರೆಯವ್ರನ್ನ ಬೇರೆ ಭಾಷೆಯಲ್ಲಿ ಮಾತಾಡೋದು ನಿಲ್ಲಿಸಿ, ನೀವು ಕನ್ನಡದಲ್ಲಿ ಮಾತಾಡಿಸಿ ಅವ್ರಿಗೆ ಕನ್ನಡ ಕಲಿತಾರೆ ಅಂತ. ಹೌದು, ಇದು ನಿಜವಾಗ್ಲೂ ಮುಂಚೆಯಿಂದಲೂ ನಾವೆಲ್ಲರಿಗೂ ಹೇಳ್ಕೊಂಡ್ ಬರ್ತಾ ಇದ್ದೀವಿ. ಆದಷ್ಟು ಹೊರಗಡೆಯಿಂದ ಬಂದವ್ರಿಗೆ ಅವ್ರ ಲ್ಯಾಂಗ್ವೇಜ್ ಅನ್ನ ಅರ್ಥ ಮಾಡ್ಕೊಂಡು ನೀವು ಅವ್ರಿಗೆ ಕನ್ನಡ ಕಲಿಸೋ ಪ್ರಯತ್ನ ಮಾಡಿಸ್ಕೊಟ್ರೆ, ಅವ್ರು ಕನ್ನಡ ಕಲಿಸಿದ್ರೆ ಅವರು ಕನ್ನಡ ಕಲ್ತ್ಕೋತಾರೆ. ಕನ್ನಡ ಪೀಪಲ್ ಇಷ್ಟಪಡ್ತಾರೆ. ಬಟ್ ಇದ್ರಲ್ಲಿ 2 ಟೈಪ್ಸ್ ಇದೆ. ಸೊ ಹೇಳೋದೊಂದಿರುತ್ತೆ, ಇಲ್ಲ ನೀವು ಕನ್ನಡ ಕಲೀರಿ ಅಂತ. ಸೊ ಕೆಲವು ಪೀಪಲ್ಸ್ ಏನಿದ್ದಾರೆ ನಮ್ಮ ಕರ್ನಾಟಕದಲ್ಲೇ, ಸೊ ಕೆಲವರು ಎಲ್ಲರೂ ಒಳ್ಳೆಯವ್ರು ಆಗಿರೋದಕ್ಕೆ ಚಾನ್ಸ್ ಇಲ್ಲ ಅವ್ರಿಗೆ. ಸೊ ಕೆಲವರು ಟೋನ್ ಡಿಫ್ರೆಂಟ್ ಇರುತ್ತೆ, ಕೆಲವರು ಹೇಳೋ ವಿಧಾನ ಬೇರೆ ಇರುತ್ತೆ. ಸೊ ಹೇಳೋ ವಿಧಾನದಲ್ಲಿ ಬರುತ್ತೆ. ಒಂದು ಬಂದ್ಬಿಟ್ಟು ಸಾಫ್ಟ್ ಆಗಿ ಹೇಳೋದಿರುತ್ತೆ, ಇಲ್ಲ ನೀವು ಕಲೀರಿ ಕನ್ನಡ ಅಂದಾಗ ಅವ್ರಿಗೆ ಪಾಸಿಟಿವ್ ಮೈಂಡ್ ಸೆಟ್ ಬರುತ್ತೆ. ಇಲ್ಲ ನಾವು ಕನ್ನಡ ಪೀಪಲ್ಸ್ ಇಷ್ಟು ಒಳ್ಳೆಯವರು, ನಾವು ಕನ್ನಡ ಕಲಿಬೇಕು, ಇವ್ರ ಜೊತೆ ಮಾತಾಡ್ಬೇಕು ಅಂದ್ರೆ ಆ ಮೈಂಡ್ ಸೆಟ್ ಬರುತ್ತೆ. ಸೊ ಕೆಲವರು ಫೋರ್ಸ್ಫುಲಿ ಇಲ್ಲ ನೀವು ಕನ್ನಡ ಕಲಿಬೇಕು, ನೀವು ಕನ್ನಡ ಕಲ್ತ್ರೇನೆ ಬದುಕೋದು, ಅದು ರಾಂಗ್. ಹೇಟ್ ಬಂದ್ಬಿಡುತ್ತೆ. ಸೊ ಅದು ತಪ್ಪು, ಅದು ಮಾಡಬಾರ್ದು. ಸೂಪರ್. ತುಂಬಾ ವಿಚಾರಗಳ ಬಗ್ಗೆ ಮಾತಾಡೋದ್ರಿ. ಕನ್ನಡದ ಮೇಲೆ, ಕರ್ನಾಟಕ ಜನರ ಮೇಲೆ, ಕರ್ನಾಟಕದ ಮೇಲೆ ನಿಮ್ಗಿರೋ ಲವ್ಗೆ ನಿಜವಾಗ್ಲೂ ನನ್ನ ಕಡೆಯಿಂದ ಒಂದು ಸಲ್ಯೂಟ್. ಹಿಂಗೆ ರೀಲ್ಸ್ ಮಾಡ್ಕೊಂಡು ಕನ್ನಡ ಸಾಂಗಿಗೆ ಜಾಸ್ತಿ ರೀಲ್ಸ್ ಮಾಡ್ಕೊಂಡು ಕನ್ನಡಿಗರಿಗೆ ಇಷ್ಟ ಆಗಿ ಕನ್ನಡಿಗರ ಹೃದಯನ ಗೆಲ್ಲಿ ನೆಗೆಟಿವಿಟಿಯಿಂದ ಆದಷ್ಟು ದೂರ ಇರಿ ಅಂತ ಕೇಳ್ಕೊತಾ ಈ ಕಾರ್ಯಕ್ರಮ ಮುಗಿಸ್ತೀನಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಮುಂದೆ ಏನು ಅನಿಸ್ತೀನಿ? ಸೊ ಮಂಜು ಸರ್ ಅವರು ನಮಗೆ ಈ ಇಂಟರ್ವ್ಯೂಗೆ ಕರೆದಿದ್ದಾರೆ. ಫಸ್ಟ್ ಟೈಮ್ ನಾವು ಇಂಟರ್ವ್ಯೂನ ಅಟೆಂಡ್ ಮಾಡ್ತಿದ್ವಿ. ನಮ್ಮ ಬಗ್ಗೆ ಎಷ್ಟೋ ಜನಕ್ಕೆ ತುಂಬಾ ಡೌಟ್ಸ್ ಇತ್ತು, ನೀವು ಯಾವ ಸ್ಟೇಟ್ ಅವರು, ಯಾವ ಕಂಟ್ರಿ ಅವರು, ಯಾವ ಥರ ಕನ್ನಡ ಕಲ್ತ್ರಿ ಅಂತ. ಸೊ ಆ ಡೌಟ್ನೆಲ್ಲ ಕ್ಲಿಯರ್ ಮಾಡಿಸೋಕೆ ಇವತ್ತೊಂದು ಇಂಟರ್ವ್ಯೂ ತೊಗೊಂಡಿದ್ದಾರೆ. ಮಂಜು ಸರ್ ಅವ್ರಿಗೆ ಥ್ಯಾಂಕ್ ಯು. ಹಂಗೆ ನಮಗೂ ಸಪೋರ್ಟ್ ಮಾಡ್ತಾರೆ ನಮ್ಮ ವೀಕ್ಷಕರಿಗೆ ಹೇಳಿ. ಆಮೇಲೆ ನಿಮ್ದು ಇನ್ಸ್ಟಾಗ್ರಾಮ್ ಐಡಿನೂ ಹೇಳಿ, ಚೆಕ್ ಮಾಡ್ತಾರೆ ಎಲ್ಲರೂ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಇದೇ ಥರ ಕನ್ನಡ ವಿಡಿಯೋಸ್ಗೆ, ಸಾಂಗ್ಸ್ಗೆ ಡ್ಯಾನ್ಸ್ ಮಾಡ್ತಿರ್ತೀವಿ. ನನ್ನ ಇನ್ಸ್ಟಾಗ್ರಾಮ್ ಐಡಿ ಬಂದು CatLY ಅಂತ, ಕ್ಯಾಟ್ಲಿ, ಫಾಲೋ ಮಾಡಿಬಿಡಿ. ನಾವಿಲ್ಲೋ ಇದ್ರೆ ಈ ಮಧುಗೌಡ ಸರು ನಮ್ಗೆ ಒಂದು ಚಿಕ್ಕದಾಗಿ ಮಂಜುಗೌಡ ಸರು ಚಿಕ್ಕದಾಗಿ ಒಂದು ಇಂಟರ್ವ್ಯೂ ಮಾಡಿದ್ರು, ಅದಕ್ಕೆ ಇಷ್ಟ ಆಯ್ತು ನಮಗೂ. ಥ್ಯಾಂಕ್ ಯು. ನಿಮ್ಮ ಇನ್ಸ್ಟಾ ಐಡಿ ಹೇಳಿ. ನಂದು ಇನ್ಸ್ಟಾ ಐಡಿ ಬಂದು ಎಲ್ಸಾ ಅಫಿಷಿಯಲ್ ಎಲ್ಸಾ. ಸೊ ನನ್ನ ಇನ್ಸ್ಟಾಗ್ರಾಮ್ ಐಡಿ ಬಂದ್ಬಿಟ್ಟು ಲಿಲ್ಲಿ. ಸೊ ಮಂಜು ಅವರು ತಮ್ಮ ಪಾಡ್ಕಾಸ್ಟ್ ಚಾನಲ್ ಏನಿದೆ ಅದಕ್ಕೆ ಇಂಟರ್ವ್ಯೂ ಮಾಡೋದಕ್ಕೆ ಕರೆದಿದ್ರು. ಸೊ ಇದರ ಮೇನ್ ರೀಸನ್ ಏನು ಅಂದ್ರೆ, ಸೊ ತುಂಬಾ ಜನಕ್ಕೆ ತುಂಬಾ ಡೌಟ್ಸ್ ಇದೆ. ಸೊ ಫಸ್ಟ್ ಆಫ್ ಆಲ್ ಕನ್ನಡ ಬರುತ್ತಾ ಇಲ್ವಾ, ಯಾವ ಸ್ಟೇಟ್ ಅವರು, ಇಲ್ಲಿ ಹೇಗೆ ಬಂದ್ರು, ಇಷ್ಟು ಚೆನ್ನಾಗಿ ಕನ್ನಡ ಹೇಗೆ ಮಾತಾಡೋದು ಕಲ್ತ್ರು ಅಂತ. ಸೊ ಮೇ ಬಿ ಇದರಿಂದ ನಿಮ್ಗೆ ಸ್ವಲ್ಪ ಹೆಲ್ಪ್ ಆಗಿರುತ್ತೆ ಅನ್ಸುತ್ತೆ. ಸೊ ನಿಮ್ಗೆ ಇಲ್ಲಿ ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ಕಿರುತ್ತೆ. ಸೊ ನಮ್ಮನ್ನ ನಿಮ್ಮ ಚಾನಲ್ಗೆ ಕರೆದು ನಮ್ಮ ಫಾಲೋವರ್ಸ್ ಏನಿದೆ ಅವ್ರನ್ನ ಡೌಟ್ಸ್ನ ಕ್ಲಿಯರ್ ಮಾಡೋದಕ್ಕೆ ಹೆಲ್ಪ್ ಮಾಡೋದಕ್ಕೆ ಸೊ ಥ್ಯಾಂಕ್ ಯು. ಸ್ಪೀಡ್ ಪ್ಲಸ್ ಕರ್ನಾಟಕ.